ಕಲೆಕ್ಟಿವ್ ಆಗಿ ವರ್ಕ್ ಮಾಡಿದಾಗೇನೆ ಒಂದು ಬ್ಯೂಟಿಫುಲ್ ಆಗಿ ಪ್ರಾಡಕ್ಟ್ ಬರೋದು. ವರ್ಲ್ಡ್ ಅಲ್ಲಿ ಬೆಸ್ಟ್ ಸಿನಿಮಾ ಮಾಡಿದೀನಿ ಅನ್ನೋದೊಂದು ಕಿಕ್. ಬಟ್ ಡೈರೆಕ್ಟರ್ಸ್ಗೆ ಡೈಲಿ ಪ್ರಾಕ್ಟೀಸ್ ಏನು ಉಳಿಸ್ತೀವೋ ಅದೇ ಗಳಿಸ್ತೀವಿ ಅನ್ನೋ ತರ ಅಷ್ಟೇ. ಕೊನೆಗೆ ಫೈನಲ್ ಔಟ್ಪುಟ್ ಅದಕ್ಕೂ ಎಷ್ಟು ಡಿಫರೆನ್ಸ್ ಆಯ್ತು. ಇಲ್ಯೂಷನ್ ಅಬೌಟ್ ಯುವರ್ ಫ್ಯೂಚರ್ ಇಸ್ ನೆಸೆಸರಿ, ಇಲ್ಯೂಷನ್ ಅಬೌಟ್ ಯುವರ್ ಪ್ರೆಸೆಂಟ್ ಟ್ರ್ಯಾಪ್. ಅಂದ್ರೆ ಪದೇ ಪದೇ ಏನೋ ಆಗ್ತಿಲ್ವಲ್ಲ ಅಂತ ಬಂದಾಗ ಏನೋ ಮಾಡ್ತಾ ಇದೀವಿ ಅನ್ನೋ ಒಂದು ಉತ್ಸಾಹ ಅಷ್ಟೇ. ಜೊತೆಗೆ ಏನು ಇಲ್ಲ ಅನ್ನೋರಿಗೆ ಇದೆ ಅಂತ ಹೇಳ್ಬೇಕು ಈಗ. ಸೊ ನೆಕ್ಸ್ಟ್ ನಾವು ಹಾಕೊಂಡಿರೋ ಸೆಗ್ಮೆಂಟು ಪಿಚ್ ಮತ್ತು ಇನ್ವೆಸ್ಟ್ಮೆಂಟ್ ಅಂತ. ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ನಂಗೆ ಒಂದು ಕತೆ, ಇದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ. ಆ ಕತೆ ಯಾರೋ ಹೇಳಿದ್ದು ನನಗೆ. ಅಂದರೆ ಒಬ್ಬ ಹಾಲಿವುಡ್ ಡೈರೆಕ್ಟರು, ಅವನ ಹತ್ರ ಒಂದು ಕತೆ ಇತ್ತು. ಸೊ ಅವನು ಅದಕ್ಕೆ ಪ್ರೊಡ್ಯೂಸರ್ನ ಹುಡುಕ್ತಾ ಇದ್ದ. ಒಬ್ಬ ಪ್ರೊಡ್ಯೂಸರ್ ಮೀಟ್ ಮಾಡಬೇಕು ತುಂಬ ದಿನದಿಂದ ಟ್ರೈ ಮಾಡ್ತಿದ್ದಂತೆ. ಅವ್ನು ಸಿಗ್ತಾನೆ ಇಲ್ಲ, ಬಿಕಾಸ್ ಅವ್ನು ಸಿಕ್ಕಾಬಟ್ಟೆ ಬಿಸಿ ಇಂಡಸ್ಟ್ರಿಯಲಿಸ್ಟು. ಒಂದಿನ ಅವ್ನು ಜಿಮ್ಗೆ ಹೋದಾಗ ಅವನು ಹೋಗಿ ಅವನ್ನ ಮೀಟ್ ಮಾಡಿದಂತೆ. ಅವ್ನು ಜಿಮ್ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದಾನೆ. ಹೀಗೆ ನಾನು ಸಿನಿಮಾ ಡೈರೆಕ್ಟ್ರು, ನಿಮ್ಮನ್ನು ಮೀಟ್ ಮಾಡಬೇಕು ತುಂಬ ಟ್ರೈ ಮಾಡ್ತಾಯಿದ್ದೆ, ನಂಗೆ ಅವಕಾಶ ಸಿಕ್ಕಿರಲಿಲ್ಲ, ನಾನೊಂದು ಕತೆ ಹೇಳಬೇಕು, ನೀವು ಪ್ರೊಡ್ಯೂಸ್ ಮಾಡ್ಬೇಕದನ್ನ ಅಂತ. ಅವ್ನು ಹೇಳ್ದಂತೆ, ಅಲ್ಲಿ ನನ್ನ ಕಾರ್ ಇದೆ ನೋಡಿ ದೂರದಲ್ಲಿ, ಇಲ್ಲಿಂದ ನಾನು ಕಾರಿಗೆ ನಡ್ಕೊಂಡು ಹೋಗೋವರೆಗೆ ನಿನಗೆ ಟೈಮ್ ಇದೆ, ಒಂದು 10 ಸೆಕೆಂಡು, ನೀನು ಹೇಳು, ನನಗೆ ಇಷ್ಟ ಆದರೆ ನೋಡೋಣ ಅಂತ. ಅವನು ಅವಾಗ ಹೇಳಿದಂತೆ, ಅಷ್ಟರೊಳಗೆ ಒಂದು 2 ಲೈನ್ ಹೇಳು ಅಂತ. ಅವ್ನು ಹೇಳಿದಂತೆ, ಒಂದು ಶ್ರೀಮಂತ ದಂಪತಿಗೆ ಒಂದು ಸಣ್ಣ 2 ವರ್ಷದ ಮಗು ಇರುತ್ತೆ. ಅವ್ರ ಹತ್ರ ರ್ಯಾನ್ಸಮ್ ಕೇಳಬೇಕು ಅಂತ ಯಾರೋ ಕಿಡ್ನಾಪರ್ಸ್ ಆ ಮಗುನ ಕಿಡ್ನಾಪ್ ಮಾಡ್ತಾರೆ. ಆ ಮಗುಗೆ ಜೋಗಳ ಆಡೋಕೆ ಹೋಗಿ ಆ ಕಿಡ್ನಾಪರ್ಸೇ ಮಲ್ಕೊಂಡ್ಬಿಡ್ತಾರೆ. ಆ ಟೈಮಲ್ಲಿ ಮಗು ಹೊರಗಡೆ ಎಸ್ಕೇಪ್ ಆಗಿಬಿಡುತ್ತೆ ಅವ್ರ ಕೈಯಿಂದ ಅಂತ. ಅಷ್ಟೊತ್ತಿಗೆ ಅವನು ಕಾರ್ ಡೋರ್ ಹತ್ರ ಬಂದಿದ್ದಂತೆ. ಅವನು ನೆಕ್ಸ್ಟ್ ಆಮೇಲೆ ಅಂದಂತೆ, ಅದು ನೀವು ಕಾರ್ ಒಳಗಡೆ ಕೂರ್ಸ್ಕೊಂಡ್ರೆ ಹೇಳ್ತೀನಿ ಅಂತ ಹೇಳಿದಂತೆ. ಸೊ ಈ ರೀತಿ, ಅಂದರೆ ಇದು ಸತ್ಯನ ಸುಳ್ಳ ಗೊತ್ತಿಲ್ಲ. ಈ ಸಿನಿಮಾ ಯಾವುದು ಅಂದರೆ ಬೇಬೀಸ್ ಡೇ ಔಟ್ ಅಂತ ಹೇಳ್ತಾರೆ. ಇದು ಎಷ್ಟು ನಿಜ ಎಷ್ಟು ಸುಳ್ಳ ಗೊತ್ತಿಲ್ಲ ನನಗೆ. ಬಟ್ ಇದರಲ್ಲಿ ಪ್ರೊಡ್ಯೂಸರ್ ಪಿಚ್ ಬಗ್ಗೆ ಒಂದು ವಿಷಯ ನಾವು ತಗೋಬೋದು ಅಂತ ನನಗೆ ಅನ್ನಿಸ್ತು. ಸೊ ಈ 3 ಜನಕ್ಕೂ ಕ್ವಶನ್, ಅದರಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿಗೆ ಗೊತ್ತಿರ್ಬೋದು ಇದ್ರ ಬಗ್ಗೆ, ಯಾಕಂದರೆ ನೀವು ಪರಮವಾದಲ್ಲಿ ಸಾಕಷ್ಟು ಪಿಚ್ಗಳನ್ನ ನೋಡಿರೋದ್ರಿಂದ. ಒಂದು ಪ್ರೊಡ್ಯೂಸರ್ ಪಿಚ್ ಯಾವ ಫಾರ್ಮ್ಯಾಟಲ್ಲಿ ಇರಬೇಕು, ಅದು ಮುಖ್ಯವಾಗಿ ಮೊದಲನೇ ಸಿನಿಮಾ ಮಾಡೋರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರೊಡ್ಯೂಸರ್ ಪಿಚ್ ಅನ್ನೋದು ಬಹುಶಃ ಅದು ಹೇಗಿರಬೇಕು, ನೀವು 3 ಜನ ಇದಕ್ಕೆ ಆನ್ಸರ್ ಮಾಡಬೇಕು. ಅಂದರೆ ನೀವು ಪ್ರೊಡ್ಯೂಸರಿಗೆ ಪಿಚ್ ಮಾಡಿದ್ರೆ, ನೀವು 30-35 ಜನ ಪ್ರೊಡ್ಯೂಸರ್ ಪಿಚ್ ಮಾಡಿದ್ರೆ ಯಾವ ಫಾರ್ಮ್ಯಾಟಲ್ಲಿ ಇರುತ್ತೆ, ಅದು ಹೇಗಿರುತ್ತೆ? ಭಾಳ ಫಾರ್ಮೆಟ್ ಇದೆ ನಂದು. ಅಂದ್ರೆ ಅವ್ರವ್ರ ಅಲ್ಲ, ಆಕ್ಚುಲಿ ಎಲ್ಲ ತುಂಬಾ ಫಾರ್ಮೆಟ್ಸ್ ಇದೆ ನಂದು. ಬಟ್ ಒಂದೇ ಕಲರ್ ಅಲ್ಲಿ ಮಾಡ್ತಾ ಇದ್ದೆ ನಾವು, ಅದು ನಂದು ಇದು ಅಷ್ಟೇ. ಅಂದ್ರೆ ಒಂದೇನಂದ್ರೆ, ಯಾರು ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಅವ್ರ ಪ್ರೀವಿಯಸ್ ಸಿನಿಮಾ ಯಾವ್ದಿತ್ತು, ಅವ್ರದ್ದು ಏನೊಂದು ಥಾಟ್ ಇರ್ಬೋದು ಅನ್ನೋದೊಂದು ಸಣ್ಣ ರಿಸರ್ಚ್ ಮಾಡ್ಕೊತಾ ಇದ್ದೆ. ಅಥವಾ ಯಾರಿಗೆ ಮ್ಯಾಕ್ಸಿಮಮ್ ನಾನು ಹೊಸಬ್ರಿಗೆ ಪಿಚ್ ಮಾಡಿರೋದು, ಅಂದರೆ ಮುಂಚೆ ಮಾಡಿದಾಗ. ಆಮೇಲೆ ಶಾಕಾರಿ ಆದಮೇಲೆ ಒಂದಿಷ್ಟು ಅಂದರೆ 2-3 ಸಿನಿಮಾ ಮಾಡಿರೋರಿಗೆ ಮಾಡ್ತಿದ್ದೆ. ಅಂದರೆ ಅವ್ರ ಥಾಟ್ ಪ್ರೊಸೆಸ್ ಏನಿದೆ, ಓಕೆ ಇಲ್ಲಿ ನಾನು ಅವ್ರಿಗೆ ಪಿಚ್ ಮಾಡಬೇಕು, ನನ್ನ ಕತೆಗೆ ಅವರು ಓಕೆ ಮಾಡಬೇಕು ಅಂತ ಬಂದಾಗ ಒಂದಿಷ್ಟು ಬೇರೆ ಬೇರೆ ಇದನ್ನ, ಅಂದರೆ ಓಕೆ ಅವರಿಗೆ ಬಹುಶಃ ಈ ಕಂಟೆಂಟ್ ವರ್ಕ್ ಆಗಲ್ಲ, ಸೊ ದಟ್ ನಾನೊಂದು 2 ಕಂಟೆಂಟ್ ಇಟ್ಕೊಂಡು ಹೋಗಿರೋಣ, 2 ಪಿಚ್ ಇಟ್ಕೊಂಡು ಹೋಗಿರೋಣ ಅನ್ನೋ ಥರನೂ ಇದೆ. ಸೊ ಇಲ್ಲಿದ್ದಾಗ ನಾನು ಆ್ಯಕ್ಚುಲಿ ಈಗ ನಾವು ಸ್ವಲ್ಪ ಕಾರ್ಪೊರೇಟ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಒಂದು ಸಿಸ್ಟಮೆಟಿಕ್ ವೇಲೆ ಹೋಗ್ತಾ ಇದ್ದೆ. ಬಟ್ ಒನ್ಸ್ ಅದು ಎಂಟರ್ ಆದಮೇಲೆ ಅಲ್ಲಿ ಬೇರೆ ಥರದ್ದೇ ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆದಾಗ ಮತ್ತೆ ಅಗೇನ್ ಅದು ಓವರಲ್ ಆಗ್ತಾ ಇತ್ತು. ತುಂಬ ಕೆಲವು ಸಲ ಲೋಕಲ್ ಆಗಿ ಮಾತಾಡಿದ್ದು ಇದೆ, ಕೆಲವು ಸಲ ತುಂಬ ಟೈ ಹಾಕೊಂಡು ಮಾತಾಡಿದ್ದು ಇದೆ, ಅಂದರೆ ಈ ಸಿನಿಮಾದಲ್ಲೂ ಸಹ. ಅಂದರೆ ಈ ಥರದ್ದೆಲ್ಲ ಬಂದಾಗ ಆ ಕತೆಗಿಂತ ಜಾಸ್ತಿ ನಮಗೆ ಅವರು ಎಲ್ಲರೂ ಕೇಳ್ತಾರೆ. ಅಂದರೆ ಎಲ್ಲರಿಗೂ ಫುಲ್ ಕತೆ ಕೇಳುವೆ ಬೇಡ, ಹೆಂಗೆ ಹೇಳೋದಪ್ಪ ಅನ್ನೋ ಥರ ಬಂದಾಗ ಒಂದು 10 ನಿಮಿಷದಲ್ಲಿ ಹೇಳ್ಬೋದಾ, ಅದೇ ನೀವು ಹೇಳ್ದಂಗೆ 10 ಸೆಕೆಂಡಲ್ಲಿ ಹೇಳಿದ್ರಲ್ಲ, ಅದೇ ಥರ ಇನ್ನೊಂದು ಇದರಲ್ಲಿ ಹೇಳ್ಬೋದಾ, ಒಂದು ಸಣ್ಣದಾಗ ಒಂದು ಜಿಸ್ಟ್ ಹೇಳ್ಬಿಡಿ, ಸಣ್ಣದಾಗ ಒಂದು 1 ಲೈನರ್ ಹೇಳ್ಬಿಡಿ, ಈ ಥರದ್ದೆಲ್ಲ ತುಂಬ ಹೇಳಿದ್ದಿದೆ. ಈಗ ನಮ್ಮದು ಅದೊಂದು ನೆಗೆಟಿವ್ ಇರುತ್ತೆ. ಈಗ ನಮ್ಮದು ಈ ಥರದೊಂದು ಕತೆ ಮೇಲೆ ಜಾಸ್ತಿ ನಾವು ವರ್ಕ್ ಮಾಡಿದಾಗ, ಅದು ಕತೆ ಟ್ರಾವೆಲ್ ಜಾಸ್ತಿ ಇದ್ದಾಗ ನಾವು ಒಂದು ಸಣ್ಣದಲ್ಲಿ ಹೇಳಕ್ಕೆ ತುಂಬ ಕಷ್ಟ ಆಗ್ತಿರುತ್ತೆ. ಅಂದರೆ ಅದು ನಮ್ಮ ಪ್ರೋಸೆಸ್ ಅಷ್ಟೇ, ಅದು ಅಥವಾ ನಮ್ಮ ಕತೆ ಕೇಳ್ತಿರೋ ಡಿಮ್ಯಾಂಡ್. ಅದು ಒಂದಿಷ್ಟು ಎಲಾಬರೇಟಿವ್ ಆಗಿ ಹೇಳಿದಾಗಲೇ ಅದು ಇಂಪ್ರೆಸ್ ಮಾಡೋ ಥರ ಇರುತ್ತೆ, ಅಥವಾ ಒಂದಿಷ್ಟು ವಿಜುವಲ್ ಆಗಿ ತೋರಿಸಿದಾಗ ಒಂದಿಷ್ಟು ಇಂಪ್ರೆಸ್ ಮಾಡೋ ಥರ ಇರುತ್ತೆ. ಕೆಲವು ಹಾಗೆ ಮಾಡಿದ್ದಿದೆ. ಅಂದರೆ ನಾವು ಆ್ಯಕ್ಚುಲಿ ಶಾಕಾರಿಗಿಂತ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ. ಅದು ನಂದು ಆ್ಯಕ್ಚುಲಿ ಮೇಜರ್ ಸಿನಿಮಾ. ಅಂದರೆ ಫಸ್ಟ್ ಹಾಫ್ ಮಾತ್ರ ಶೂಟ್ ಮಾಡಿದ್ದೆ ನಾನು, ಕ್ರೌಡ್ ಫಂಡಿಂಗ್ ಮಾಡಿ ಒಂದು ಫಸ್ಟ್ ಹಾಫ್ ಶೂಟ್ ಮಾಡಿ ಒಂದು 1 hour 10 minutes ತನಕ ಫಸ್ಟ್ ಹಾಫ್ ಸಿನಿಮಾ ರೆಡಿ ಇದೆ. ನನಗೆ ಸೆಕೆಂಡ್ ಹಾಫಿಗೆ ಒಂದು ದೊಡ್ಡ ಸ್ಕೇಲಲ್ಲಿ ನೋಡ್ತಾ ಇದ್ದೀನಿ. ಸೊ ಅದಕ್ಕೆ ನನಗೆ ಒಬ್ಬರು ಕೊಲಾಬರೇಟರ್ ಬೇಕು, ಮೇಜರ್ ಅಂದರೆ ಪ್ರೊಡ್ಯೂಸರ್ ಬೇಕು ಅಂತ ನಾನು ಪಿಚ್ ಮಾಡ್ಕೊಂಡು ಹೋಗಿದ್ದೆ. ಸೊ ಅದು ನನ್ನ ಮೇಜರ್ ಪಿಚ್ಚಿಂಗ್ ವಿಡಿಯೋ ಅದು. ಆದರೆ ಆ್ಯಕ್ಚುಲಿ ನಾನು ಅಲ್ಲ ಕಾಲ್ ತೊಗೊಂಡ್ಬಿಟ್ಟಿದ್ವಿ, ಇಲ್ಲ ನಾವೇ ಮಾಡ್ಬಿಡೋಣ ಅನ್ನೋ ಥರನೂ ಫಿಕ್ಸ್ ಆಗಿಬಿಟ್ಟಿತ್ತು ಅದು. ಅಂದರೆ ನಾವೇ ಒಂದು 60-70 ಜನ ಫ್ರೆಂಡ್ಸ್ ಜೊತೆ ಇದು ಮಾಡಿ ನಂದೊಂದು ಮೇಜರ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು, ಆ ಹೋಟೆಲ್ ಬಿಸ್ನೆಸ್ ಅಂತ ಹೇಳಿದ್ನಲ್ಲ ಅದನ್ನು ಮುಚ್ಚಿ, ಅದ್ರ ಬಂದಿದ್ದ ದುಡ್ಡನ್ನ ಅದಕ್ಕೆ ಹಾಕಿ, ಮುಚ್ಚಿದ್ದಂದರೆ ಮುಚ್ಚಕ್ಕೆ ಕಾರಣನೂ ಕರೋನಾನೇ. ಅದಾದಮೇಲೆ ಅದನ್ನ ಮೇಜರ್ ಇನ್ವೆಸ್ಟ್ಮೆಂಟು ಒಂದು 12 ಲಕ್ಷದಲ್ಲಿ ಮಾಡಿರೋ ಸಿನಿಮಾ. ಅಂದರೆ 1 ಗಂಟೆ 10 ನಿಮಿಷ. ಆ ವಿಡಿಯೋ ನನಗೆ ಆ್ಯಕ್ಚುಲಿ ಎಲ್ಲ ಕಡೆ ವರ್ಕ್ ಆಗಿದ್ದು. ಯಾರಿಗೆ ಅಷ್ಟು ಟೈಮ್ ಇತ್ತು ನೋಡೋ ತನಕ ಅವ್ರಿಗೊಂದು ಶೋ ಥರ ಮಾಡಿ ತೋರಿಸ್ತಾ ಇದ್ದೆ. ಅದವ್ರಿಗೆ ಹುಕ್ಕಾಯಿತು ಅಂತಂದರೆ ಅವ್ರಿಗೆ ಆ ಸಿನಿಮಾಗೆ ಕತೆ ಕೇಳೋರು, ಆಮೇಲೆ ಪದೇ ಪದೇ ಅಲಿಸೋರು, ಆಮೇಲೆ ಆಗೋದು. ಅದಾದಮೇಲೆ ನೆಕ್ಸ್ಟ್ ಶಾಕಾರಿ ಪಿಚ್ ಆಗಿದ್ದು ಅದೇ ಕಾರಣಕ್ಕೆ. ಇಲ್ಲ ಇವನಿಗೆ ಕೆಲಸ ಗೊತ್ತಿದೆ, ಬಟ್ ಕೊಲಾಬ್ರೇಷನ್ ಬೇಡ, ಹೊಸದಾಗಿ ಏನಾರು ಮಾಡ ಅಂತ ಬಂದಾಗಲೇ ನಾನು ಶಾಕಾರಿ ಪಿಚ್ ಮಾಡಿದ್ದೆ. ಸೊ ಹೀಗೆ ಈ ಥರದ್ದು ಒಂದು ಪ್ರೋಸೆಸ್ ಇತ್ತಂದು. ಆ್ಯಂಡ್ ರೈಟಿಂಗಲ್ಲಿ ಪಿಚ್ ಮಾಡೋದು ಅಂತ ಬಂದಾಗಲೂ ಫಸ್ಟ್ ನಮಗೆ ಈಗ ಹೊಸ ಯಾರೋ ಒಬ್ಬ ಪ್ರೊಡ್ಯೂಸರ್, ಯಾರೋ ಇವನು ಯಾರು ಅಂತ ಗೊತ್ತಿಲ್ಲ, ಅವನ ಹಿನ್ನೆಲೆ ಗೊತ್ತಿಲ್ಲ, ಅಥವಾ ಅವರಿಗೆ ಬಹುಶಃ ಅವರಿಗೆ ಸಿನಿಮಾ ನಾಲೆಡ್ಜೇ ಇಲ್ಲ, ಅವ್ರೇನೋ ಸಿನಿಮಾ ಮಾಡಬೇಕು ಅಂತಿರ್ತಾರೆ.
ಅವ್ರನ್ನ ಕಮ್ಯುನಿಕೇಟ್ ಮಾಡೋದೇ ನಮ್ದೊಂದು ಇದು ಪಿಚ್ ಡೆಕ್ ಅಂತ ಹೇಳ್ಬೋದು ನಾನು. ಅಲ್ಲಿ ಫಸ್ಟ್ ಬರೋ ಲಾಗ್ ಲೈನ್ ಇದೆಯಲ್ಲ, ಆ ಲಾಗ್ ಲೈನಲ್ಲೇ ನಾನು ಒಂದಿಷ್ಟು ಇಂಪ್ರೆಸ್ ಮಾಡ್ಬೋದಾ ಅನ್ನೋ ಥರನೇ ಯೋಚನೆ ಮಾಡ್ತಾ ಇರ್ತೀನಿ. ಇವ್ರು ಅದೇ ಆ 10 ಸೆಕೆಂಡಲ್ಲಿ ಹೇಳೋ ಒಂದು ವಿಷಯನೇ ಆ ಒಂದು 1 ಲೈನರಲ್ಲಿ ಒಂದು 3 ಲೈನಲ್ಲಿ ಹೇಳ್ಬೋದಾ ಅನ್ನೋ ಥರನೇ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಿರ್ತೀನಿ. ಸೊ ಅಲ್ಲಿ ಅವ್ರವ್ರದ್ದು ಯಾವುದೋ ಒಂದು ಒತ್ತಡಕ್ಕೋ ಅಥವಾ ಅವ್ರದ್ದು ಇನ್ನೊಂದೇನೋ ಟೈಮ್ ಇದಕ್ಕೋ ನಮ್ದದು ರಿಜೆಕ್ಟ್ ಆಗ್ತಾನೆ ಬರುತ್ತೆ. ಮತ್ತು ಬೇರೆ ಕತೆ ಬಂದಾಗ ಬೇರೆ ಕತೆನೂ ಅವರಿಗೆ ವರ್ಕ್ ಆಗದಿರಲ್ಲ. ಹಂಗೆ ಆಗ್ತಾ 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 ಮತ್ತೆ ಆಮೇಲೆ ಅವರು ಇಷ್ಟಪಟ್ಟು ಕಾಯಿಸೋದು, ಆಮೇಲೆ ನಾವೇ ಬೇರೆಯವ್ರನ್ನ ಮೂವ್ ಆಗೋದು, ಈ ಥರ ಆಗಿ ಒಂದು 30-35 ಜನ ಆಗಿದ್ದದು. ಇನ್ ಜನರಲ್ ನಮಗೆ ಏನೆಲ್ಲ ಪಿಕ್ಚರ್ಸ್ ಬರ್ತಿತ್ತು ಅದನ್ನ ಏನೆಲ್ಲ ಪ್ಯಾರಾಮೀಟರ್ಸ್ ಇಟ್ಕೊಂಡು ಇದು ನೋಡ್ತಿದ್ವಿ. ಒಂದು ಕೋರ್ಸ್ ಅಂದರೆ ಸಿನಾಪ್ಸಿಸ್ ಹ್ಯಾಸ್ ಟು ಬಿ ರಿಯಲಿ ಇಂಟ್ರಿಗಿಂಗ್. ಅದು ಔಟ್ ಆಫ್ ದ ಬಾಕ್ಸ್ ಆಗಿ ತುಂಬ ಯೂನಿಕ್ ಆಗಿ ಫಸ್ಟ್ ಟೈಮ್ ಈ ಥರ ಕಾನ್ಸೆಪ್ಟ್ ಆ ಥರ ಇರಬೇಕು ಅಂತಿಲ್ಲ. ಬಟ್ ಯಾಕಂದರೆ ನಾಟ್ ನೆಸೆಸರಿಲಿ ಎಲ್ಲ ಬ್ರಿಲಿಯಂಟ್ ಐಡಿಯಾಸ್ ನೀಡ್ ನಾಟ್ ಬಿಕಮ್ ಅ ಗ್ರೇಟ್ ಫಿಲ್ಮ್, ಆ್ಯಂಡ್ ಆಲ್ ಗ್ರೇಟ್ ಫಿಲ್ಮ್ಸ್ ನೀಡ್ ನಾಟ್ ಹ್ಯಾವ್ brilliant idea alwa, because it's just not about the story, it's about how you tell it, and also it's about the moment. But ಈಗ ಸಿನಾಪ್ಸಿಸ್ ಅಲ್ಲಿ ಅಂದ್ರೆ ಫೈನಲ್ ಫಿಲಮ್ದು ಏನೊಂದು ಐಡಿಯಾ ಸಿಗ್ತಿದೆ, ಎಸೆನ್ಸ್ ಸಿಗ್ತಿದೆ ಅನ್ನೋದು ಒಂದು ನೋಡ್ತಾ ಇದ್ವಿ ನಾವು. ಅಗೇನ್ ಇಟ್ಸ್ ವೆರಿ ಸಬ್ಜೆಕ್ಟಿವ್, ಅದು ನನಗೆ ಆರ್ಟಿಕ್ಯುಲೇಟ್ ಮಾಡೋಕೆ ಗೊತ್ತಾಗ್ತಿಲ್ಲ ವರ್ಡ್ಸಲ್ಲಿ, ಅದು ತುಂಬ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಆರ್ ಫಿಲಮ್ ಮೇಕರ್ಸ್ ಟ್ರೈಂಗ್ ಟು ಓವರ್ ಸೆಲ್ ದಮ್ಸೆಲ್ಸ್. ಅಂದರೆ ಅವರು ಯೂಶಲಿ ಇಮೇಲ್ ಬರಿಬೇಕಾದ್ರೆ 2-3 ಲೈನ್ ಹೆಂಗಿರುತ್ತೆ ಅಂದರೆ ಇದು ಮಾಡಿದ್ರೆ ಗ್ಯಾರಂಟಿ ಹಿಟ್ ಆಗುತ್ತೆ, ಈ ಥರದ್ದು ನೋಡೇ ಇರಲ್ಲ ಲೈಫಲ್ಲಿ ಅನ್ನೋ ಥರ ಎಲ್ಲ ಇರುತ್ತೆ. ಸೊ ಅಂಥದ್ದು ಓದ್ಬೇಕಾದ್ರೆ ಆಟೋಮೆಟಿಕ್ ವಿ ಫೀಲ್ ಈಸ್ ಟ್ರೈಂಗ್ ಟು ಓವರ್ ಸೆಲ್ ದಿಮ್ಸೆಲ್ಸ್, ದಟ್ ವಿ ವುಡ್ ಅವಾಯ್ಡ್. ಅಗೇನ್ ಬೇರೆ ಕಡೆ ಮೋಸ್ಟ್ಲಿ ಅದು ವರ್ಕು ಆಗ್ಬೋದು, ಗೊತ್ತಿಲ್ಲ. ಬಟ್ ಇನ್ ಜನರಲ್ ನಮ್ಮ ಇದರಲ್ಲಿ ದಟ್ಸ್ ಅ ಟ್ರಿಕ್ಕಿಯಸ್ಟ್ ಪಾರ್ಟ್ ಅಲ್ವಾ, ಅಂದರೆ ಒಬ್ರೊಬ್ರದ್ದು ಒಂದೊಂದು ವೇ ಇರುತ್ತೆ ಸ್ಕ್ರೀನ್ ಮಾಡೋ ಮೆಥಡ್. ಸೊ ನಮ್ಮಲ್ಲಿ ಇದಿರ್ತಿತ್ತು. ನೆಕ್ಸ್ಟ್ ಸ್ಕ್ರಿಪ್ಟ್ ಕಳಿಸ್ಬೇಕಾದ್ರೇನು ಹೌ ವೆಲ್ ಇಟ್ ರೀಡ್ಸ್ ಅನ್ನೋದು. ಅಂದರೆ ಇಟ್ಸ್ ಜಸ್ಟ್ ನಾಟ್ ಅಬೌಟ್ ಸಿಂಟ್ಯಾಕ್ಸ್, ಬಟ್ ಐಡಿಯಾನ ಕನ್ಸೈಸ್ ಆಗಿ ಚೆನ್ನಾಗಿ ಇದು ಮಾಡ್ತೀರಾ. ಮತ್ತು ಡೈಲಾಗ್ಸ್ ಯಾವ ಥರ ಇದೆ ಅನ್ನೋದು. ಡೈಲಾಗ್ಸ್ ಅಂದರೆ ಅದು ಅದ್ಭುತವಾಗಿರಬೇಕು ಅಂತಿಲ್ಲ, ಬಟ್ ಡಸ್ ಇಟ್ ಹ್ಯಾವ್ ಅ ನೈಸ್ ರಿಂಗ್ ಟು ಇಟ್, ಆ ಜಾನರ್ಗೆ ಬೇಕಾಗಿರೋ ರಿಂಗ್ ಅದರಲ್ಲಿ ಇದೆಯಾ ಅನ್ನೋದು ನೋಡ್ತಾ ಇದ್ವಿ. ಮತ್ತು ನಮಗೊಂದು ಇಂಟರ್ನಲಿ ಒಂದು ಸರ್ಟನ್ ಬೆಂಚ್ ಮಾರ್ಕ್ಸ್, ಅಂದರೆ ಈ ಥರದ ಫಿಲಮ್ ಮಾಡಬೇಕು ಅಂತ ಒಂದು ವಿಷನ್ ಪರಮವಾದಲ್ಲಿ. ಅಗೇನ್ ಐ ಕೆನಾಟ್ ಪುಟ್ ಇಟ್ ಇನ್ ಟು ವರ್ಡ್ಸ್ ಅದು ಯಾವ ಥರ ಫಿಲಮ್ ಅಂತ, ಬಟ್ ಈ ಥರದೇ ಫಿಲಮ್ಸ್, ಈ ಥರ ಕ್ವಾಲಿಟಿ ಇರೋ ಫಿಲಮ್ಸ್ ಮಾಡಬೇಕು ಅಂತ ಇರುತ್ತೆ. ಸೊ ವಾಟ್ ಎವರ್ ಐ ಆಮ್ ರೀಡಿಂಗ್ ನೌ, ಈಸ್ ಇಟ್ ಅ ಬ್ರಿಲಿಯಂಟ್ ರೀಡ್? ವೆನ್ ಐ ಸೆ ಬ್ರಿಲಿಯಂಟ್ ರೀಡ್, ಇಟ್ಸ್ ನಾಟ್ ಅಬೌಟ್ ದ ಸಬ್ಜೆಕ್ಟ್, ಬಟ್ ಡಸ್ ಇಟ್ ರೀಡ್ ಬ್ರಿಲಿಯಂಟ್ಲಿ ಅನ್ನೋದು ಹಿಂಗೆ ನೋಡ್ತಿದ್ವಿ. ಆ ರೇಂಜಿಗಿದ್ರೆ ನೆಕ್ಸ್ಟ್ ಹೋಗೋಣ ಅನ್ನೋದು. ದಿಸ್ ವರ್ ದ ಜನರಲ್ ಥಿಂಗ್ಸ್ ದಟ್ ವಿ ಯೂಸ್ ಟು ಇದು. ಈಗ ಬೇರೆ ಇನ್ವೆಸ್ಟ್ಮೆಂಟ್ ಹೆಂಗೆ ಪಿಚ್ ಮಾಡೋದು ಅದು ನನಗೂ ಸಹ ಗೊತ್ತಿಲ್ಲ, ಬಿಕಾಸ್ ಐ ಆಮ್ ಆಲ್ಸೋ ಇನ್ ದಟ್ ಬೋಟ್. ನಾವು ಇವ್ರು ಹೇಳಕ್ಕೆ ನಾನು ಅದೇ ಕೇಳಿಸ್ಕೊಳ್ತಿದ್ದೆ ಏನೆಲ್ಲ ಮಾಡ್ಬೋದು ಅಂತ. ಯಾಕಂದರೆ ಆ ಎಕ್ಸ್ಪೀರಿಯನ್ಸ್ ನನಗೆ ಸಿಗಲಿಲ್ಲ. ಅಂದರೆ ಈಗ ಬನ್ನಿ ಆದಮೇಲೇನು ನನ್ನ ಹತ್ರನೇ 3-4 ಜನ ಪ್ರೊಡ್ಯೂಸರ್ಸ್ ಬಂದರು, ಬಟ್ ವೆನ್ ಐ ಟ್ರೈ ಟು ಪಿಚ್ ಮೈ ಫಿಲಮ್ ಟು ದೆಮ್, ಅವ್ರಿಗೆ ಸ್ವಲ್ಪ ಅಂಡರ್ವೆಲ್ಮಿಂಗ್ ಅನಿಸ್ತು, ಫಾರ್ ವಾಟ್ ಎವರ್ ರೀಸನ್. ಒಂದು ಅದರದ್ದು ಮೋಸ್ಟ್ಲಿ ಬಜೆಟ್ ಇರ್ಬೋದು. ಅಂದರೆ ಈಗ 4 ಸಬ್ಜೆಕ್ಟ್ ರೆಡಿ ಮಾಡಿಕೊಂಡೆ, ಒಂದು ಇನ್ನೊಂದು ಅದು ಬಜೆಟ್ ವೈಸ್, ಬಟ್ ಅದರಲ್ಲಿ ಇದು ಈಗ ಇದಾಗಿ ಪಾಸ್ ಆಗಿದೆ, ಇದೆಲ್ಲ ಆಗಿಲ್ಲ. ಮೊದಲನೇ ಫೀಚರ್ ಫಿಲ್ಮ್ ಮಾಡಲಿಕ್ಕೆ ಪ್ರೀ ಪ್ರೊಡಕ್ಷನ್ ಹೆಂಗಿರಬೇಕು? ನಿಮ್ಮ 3 ಜನದ ಪ್ರೀ ಪ್ರೊಡಕ್ಷನ್ ಬಗ್ಗೆ ಹೇಳಿ, ಆ್ಯಂಡ್ ನೀವು ತಂಡನ ಹೆಂಗೆ ಸೆಲೆಕ್ಟ್ ಮಾಡಿದ್ರಿ, ಆ್ಯಂಡ್ ಎಷ್ಟು ಮುಖ್ಯ ಆಗುತ್ತೆ ಒಂದು ಮೊದಲನೇ ಸಿನಿಮಾ ಕರೆಕ್ಟಾಗಿ ಬರಬೇಕಾದ್ರೆ ಆ ತಂಡ ಮತ್ತು ಪ್ರೀ ಪ್ರೊಡಕ್ಷನ್ ಇವೆರಡು ಎಷ್ಟು ಮುಖ್ಯ ಆಗುತ್ತೆ? ನಿಮ್ಮ ಪ್ರೀ ಪ್ರೊಡಕ್ಷನ್ ಪ್ರೊಸೆಸ್ ಏನು 3 ಜನ? ಇಲ್ಲ, ಆ್ಯಕ್ಚುಲಿ ನನ್ನ ಪ್ರೀ ಪ್ರೊಡಕ್ಷನ್ ಮ್ಯಾಕ್ಸಿಮಮ್ ಅಂದರೆ ಈಗ ಮೊದಲನೇ ಸಿನಿಮಾ ಅಂತ ಬಂದಾಗ ಅಗೇನ್ ಅಲ್ಲಿ ಬಜೆಟ್ ಕನ್ಸ್ಟೆಂಟ್ ಇದ್ದೇ ಇತ್ತು. ಸೊ ಮೇಜರ್ ವರ್ಕ್ಗಳು ಈಗ ನಾನು ಮಾಡಿದ್ರೇ, ಈಗ ಹೆಂಗೆ ಅಂದರೆ ಈಗ ನನಗೆ ಅದು ಅವಶ್ಯಕ ಅಂತ ಬಂದಾಗ ನಾನು ಮಾಡಿ ಅದನ್ನ ಒಂದು ಹಂತಕ್ಕೆ ತಲುಪಿದ ಮೇಲೆ ಆಮೇಲೆ ನಾನು ತಂಡಂಗೆ ಕಲಿತಾ ಇದ್ದೆ. ಅಂದರೆ ಹಂಗೆ ಇದ್ದಿದ್ದು ಮೇಜರ್ ವರ್ಕ್ಗಳನ್ನೆಲ್ಲ ನಾನೇ ಮಾಡ್ಬಿಡ್ತಿದ್ದೆ. ಅಂದರೆ ಅಂಟಿಲ್ ಏನದು ಆರ್ಟಿಸ್ಟ್ ಸೆಲೆಕ್ಷನ್ ತನಕ ಹಿಡಿದು ಮತ್ತು ಆಮೇಲೆ ಮಿಕ್ಕಿದ್ದು ಶೆಡ್ಯೂಲಿಂಗ್, ಫಸ್ಟ್ ಲೆವೆಲ್ ಶೆಡ್ಯೂಲಿಂಗ್ ನಾನೇ ಮಾಡಿದ್ದೆ. ಯಾಕೆಂದರೆ ಒಂದು ತಂಡ ಅಂತ ಕರೆದಾಗ ಅಲ್ಲೊಂದು ಎಕನಾಮಿಕ್ಸ್ ಬರುತ್ತೆ, ಅಲ್ಲೊಂದು ಅಂದರೆ ಇನ್ನೊಂದು ಹೂಡಿಕೆ ಅಂತ ಬರುತ್ತೆ. ಅಂದರೆ ಅಷ್ಟು ನನ್ನ ಮೊದಲನೇ ಸಿನಿಮಾಗೆ ಇದ್ದಿಲ್ಲ. ಅಂದರೆ ಒಂದು ಆ ಥರದೊಂದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇಲ್ಲದೇ ಇದ್ದಾಗ ನಾವು ಅಲ್ಲೇ ಜಾಸ್ತಿ ಉಳಿಸೋಣ, ಅದನ್ನೆಲ್ಲ ನಾವು ವಿಜುವಲಿಗೆ ಕನ್ವರ್ಟ್ ಮಾಡೋಣ ಅಂತ ಅಂದಿದ್ದು. ಸೊ ನಮ್ದೇನು ಒಂದು ಕೋರ್ ಟೀಮ್ ಇತ್ತು, ನಾವೇ ಜಾಸ್ತಿ ಕೆಲಸ ಮಾಡಿದ್ದದು. ಅದಾದಮೇಲೆ ನಾನು ಆ್ಯಕ್ಚುಲಿ ಒಂದು 3 ಜನ ನಾನು ನಮ್ಮ ಡೈರೆಕ್ಷನ್ ಟೀಮಿಗೆ ಕರ್ಕೊಂಡಿದ್ದು. ಆ 3 ಜನ ಹೆಂಗೆ ಅಂದರೆ ನಮಗೆ ಶೂಟ್ ಸ್ಟಾರ್ಟ್ ಆಗಿದೆ ಅಂದರೆ ಒಂದು 15 ದಿನ ಮುಂಚೆ ನಾನು ಕರ್ಕೊಂಡಿದ್ದು. ಹಾಗೆ ಆ 15 ದಿನದಲ್ಲಿ ಒಂದು ಫಸ್ಟ್ 5 ದಿನ ಅವ್ರಿಗೆ ಕಂಪ್ಲೀಟ್ ಸ್ಕ್ರಿಪ್ಟನ್ನು ಫೀಡ್ ಮಾಡಿಸಿ, ಸೊ ಒಂದೇ ಪೇಸಲ್ಲಿ ಇರೋ ಥರ ಮಾಡಿಸಿ, ಸೊ ಅದಕ್ಕೆ ವರ್ಕ್ ಮಾಡೋ ಥರ ಮಾಡಿದ್ದು. ಸೊ ಅಲ್ಲಿ ನಮಗೆ ಆ್ಯಕ್ಚುಲಿ ಅಂದರೆ ಅದನ್ನು ಉಳಿಸೋದಕ್ಕೋಸ್ಕರ ಮ್ಯಾಕ್ಸಿಮಮ್ ಅಲ್ಲೇ ಕೆಲಸ ಮಾಡಿದ್ವಿ. ಅದು ಮೊದಲನೇ ಸಿನಿಮಾಗೆ ನಮಗೆ ಅಂದರೆ ಅಷ್ಟು ಬೇಕಾಗತ್ತೆ ಅನ್ಸುತ್ತೆ. ಅಂದರೆ ಮ್ಯಾಕ್ಸಿಮಮ್ ನಾವೇ ಕೆಲಸ ಮಾಡಬೇಕಾಗತ್ತೆ ಅಂಟಿಲ್ ಸ್ಕ್ರಿಪ್ಟಿಂದ ಹಿಡಿದು ಆ ಡಿಸ್ಕಷನ್ ಟೈಮಲ್ಲೂ.
ನಾವು ಡಿಸ್ಕಷನ್ ಅಂತ ಬಂದಾಗ್ಲೂ ಅದನ್ನ ಲಾಕ್ ಮಾಡೋ ತನಕನೂ ನಾವೇ ಮೆಲ್ಕ್ ಹಾಕೊಂಡು ಅದೊಂದು ಜವಾಬ್ದಾರಿ ತಗೊಂಡು ಅದೊಂದು ಭಯನೂ ಇರುತ್ತೆ. ಅಂದರೆ ನಮ್ಮನ್ನು ಯಾರೊಬ್ಬ ಈಗ ಹೆಂಗಾಗತ್ತೆ ಅಂದರೆ ಈಗ ನಾವು ಹೇಳಿದ್ವಲ್ಲ ಒಂದು 35 ಸಿನಿಮಾ ತನಕ ಯಾರು ನಮಗೆ ಈ ಕಡೆ ನಮಗೆ ಮಣೆ ಹಾಕಿಲ್ಲ. ಇನ್ನೊಬ್ಬ ಯಾರೋ ನಮ್ಮನ್ನು ನಂಬಿ ಮಣೆ ಹಾಕಿದ್ದಾನೆ, ಒಬ್ಬ ಹೊಸಬ ಮಣೆ ಹಾಕಿದ್ದಾನೆ ಅಂದರೆ ಅವನಿಗೆ ಎಷ್ಟು ನಾವು ಬದ್ಧವಾಗಿರ್ಬೇಕು ಅನ್ನೋದು ಅಲ್ಲಿ ಒಂದು ಭಯ ಇರುತ್ತಲ್ಲಿ. ಅದಕ್ಕೆ ವರ್ಕ್ ಮಾಡಿರೋದಷ್ಟೇ. ಬಟ್ ನಿಮಗೆ ಕೊನೆ ಹಂತದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಬಂದಾಗ ನಿಮ್ಗೆ ಕಷ್ಟ ಆಗಿಲ್ಲ ಅವ್ರಿಗೆ? ಅಂದರೆ 15 ದಿನ ಇದೆ ಶೂಟ್ಗೆ, ಅವ್ರು ಸಂಪೂರ್ಣವಾಗಿ ನಿಮ್ಮ ತಲೆಯಲ್ಲಿ ಒಂದು ಗ್ರಾಸ್ ಮಾಡ್ಲಿಕ್ಕೆ ಸಾಧ್ಯ ಆಗದೇನೆ ಇರ್ಬೋದು, ಅವ್ರು ಬೇರೆ ಥರ ನೋಡ್ಬೋದು, ಆ ಚಾಲೆಂಜಸ್ ಆಯ್ತಾ? ಸ್ಟಾರ್ಟಿಂಗ್ ಅವ್ರನ್ನ ಸೆಲೆಕ್ಷನ್ ಪ್ರೊಸೆಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅಂದ್ರೆ ತುಂಬಾ ಜನ ನಾವು ಹೆಂಗ್ ಕರ್ಕೊಂಡಿರ್ತೀವಿ, ಅವ್ರ ಹಿನ್ನೆಲೆ ಅಥವಾ ಅವರ ಓದು ಅಥವಾ ಅವರ ಬದ್ಧತೆ ಅಥವಾ ಅವರ ಇಂಟೆನ್ಷನ್ಸ್ ಏನು, ಅಥವಾ ನಮ್ಮ ಪೇಸಿಗೆ ವರ್ಕ್ ಆಗುತ್ತಾ, ಅಂದ್ರೆ ನಾವು ಇಷ್ಟು ಫಾಸ್ಟಾಗಿ ಮಾಡೋ ಒಂದು ಪೇಸ್ ಇರುತ್ತೆ, ಅಂದ್ರೆ ಆ ಎನರ್ಜಿ ಅವರಲ್ಲಿ ಇದೆಯಾ ಅಥವಾ ಆ ತುಡಿತ ಅವರಲ್ಲಿ ಇದೆಯಾ ಅನ್ನೋದು ಅಲ್ಲೇ ನಾವು ಒಂದಿಷ್ಟು ಫಿಲ್ಟರ್ ಮಾಡ್ಕೊಂಡ್ಬಿಡ್ತೀವಿ. ಅಂದ್ರೆ ಇವಾಗಲೂ ಅಷ್ಟೇ, ನಮ್ಮ ಶಾಕಾರಿ ಆದ್ಮೇಲೂ ನಾವು ಇದಕ್ಕೆ ಬಂದಾಗ್ಲೂ ತುಂಬಾ ಜನ ಆಲ್ಮೋಸ್ಟ್ ಒಂದು ಸುಮಾರು 20-25 ಜನ ಬಂದು ಭೇಟಿ ಆಗ್ಬೋದು. ಅದರಲ್ಲಿ ಮತ್ತೆ ನಾವೊಂದು 2-3 ಜನನ ಚೂಸ್ ಮಾಡಿದ್ದು ಹಂಗೆ. ಅಂದ್ರೆ ನಾನು ಹೆಂಗ್ ಥಿಂಕ್ ಮಾಡ್ತೀನಿ ಅಂದ್ರೆ, ನಾನು ಏನ್ ಥಿಂಕ್ ಮಾಡ್ತೀನಲ್ಲ ಅದಕ್ಕಿಂತ ಡಬಲ್ ಆಗಿ ಥಿಂಕ್ ಮಾಡೋರು, ಲಾಜಿಕಲಿ ಥಿಂಕ್ ಮಾಡೋರು ನಮ್ಗೆ ಬೇಕು. ಅಂದ್ರೆ ನಾನು ದಡ್ಡ ನನ್ನ ಟೀಮಲ್ಲಿ ಅನ್ಕೊಂಬೇಡಿ, ನನಗಿಂತ ಬೆಟರ್ ಐಡಿಯಾಸ್ ಇರೋರು ಇರ್ತಾರೆ, ಅಂಥವ್ರನ್ನ ನಾನು ಟ್ರೈ ಮಾಡ್ತೀನಿ ತಗೊಳಕ್ಕೆ. ಸೊ ಅಂಥವ್ರು ಸಿಕ್ಕರೆ ನನಗೆ ತುಂಬ ಖುಷಿ. ಸೊ ಯಾಕಂದ್ರೆ ನಾನು ದಡ್ಡ ಅಂದ್ರೂ ಪರವಾಗಿಲ್ಲ, ಅವರು ಒಳ್ಳೆ ಐಡಿಯಾಸ್ ಕೊಡ್ಬೇಕು ನನಗೆ ಅಷ್ಟೇ. ಸೊ ಅದು ಇಂಪಾರ್ಟೆಂಟ್ ನನಗೆ. ಸಿನಿಮಾ ಪ್ರಾಡಕ್ಟ್ ಚೆನ್ನಾಗಿ ಬರಬೇಕು, ಸೊ ಅದೇನೇ ಆಗಲಿ. ಸೊ ಆ ಥರದಲ್ಲಿ ಯೋಚನೆ ಮಾಡ್ತೀನಿ. ನಾವು ಈಗ ಟೀಮ್ ಮಾಡ್ಕೊಂಡಿದ್ದು ಅದೇ ಥರದಲ್ಲೇ ಇದೆ. ಅಂದರೆ ನಾವು ಇಡೀ ಸ್ಕ್ರೀನ್ ಒಂದು ಲೈನ್ ಮುಗಿಸಿದ್ದೀವಿ ಈಗ. ಸೊ ಒಂದು 4 ಜನ ನಮ್ಮ ಈಗ 4ರಿಂದ 5 ಜನ ಇದ್ದೀವಿ. ಸೊ ಆ ಥರ ಅಂದರೆ ಬೆಟರ್ ಐಡಿಯಾಸ್ ಇರೋರೇ ಇದ್ದಾರೆ. ಸೊ ಫಸ್ಟು ಅವರು ರೆಡಿ ಮಾಡ್ತಾರೆ, ಅಂದರೆ ಡಿಸ್ಕಷನ್ ಮಾಡ್ತಾ ಒಂದು ಡ್ರಾಫ್ಟ್ ರೆಡಿ ಮಾಡ್ತಾ ಹೋಗ್ತೀವಿ. ಸೊ ಆ ಥರದ್ದು ನಂದು ಸಿಸ್ಟಮ್. ಎಡೀಸ್ ಎಲ್ಲ ಏನು ಡಿಸ್ಕಷನ್ ಮಾಡ್ತಾರೋ ಅವರೇ ನಮ್ಮ ಜೊತೆ ಕ್ಯಾರಿ ಆಗಿರ್ತಾರೆ. ಸೊ ಅವ್ರಿಗೆಲ್ಲ ಸ್ಟೋರಿ ಗೊತ್ತಿರುತ್ತೆ, ಜೊತೆಗೆ ಬರೋಕ್ಕೆ ಎವ್ರಿ ಕ್ಯಾರೆಕ್ಟರ್ ಜೊತೆ ಅವ್ರು ಜರ್ನಿ ಮಾಡಿರ್ತಾರೆ. ಸೊ ಅದು ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಫಸ್ಟ್ ಸಿನಿಮಾ ನನಗೆ ನಾನು ಆನಂದ್ ಸರ್ ಇಬ್ಬರೇ ಮಾಡ್ಕೊಂಡಿರೋದು. ಆಮೇಲೆ ದೀಪಕ್ ಈ ಥರದ ಆ್ಯಡ್ ಆಗಿ ಒಂದಿಷ್ಟು ಶೇಪ್ ಆಗುತ್ತೆ. ಸೊ ನಾನು ಎಡೀಸ್ನ ನಾನು ಯಾವ ಥರ ಮಾಡ್ಕೊಂಡೆ ಅಂದರೆ, ನಾನು ರಾಯಚೂರಲ್ಲೇ ಹೋಗಿದ್ದೆ ಒಂದು 2 ತಿಂಗಳ, ಅಲ್ಲೇ ಇದ್ಕೊಂಡು ಅಲ್ಲಿ ಲೋಕಲ್ ಹುಡುಗರನ್ನೇ ಉಟ್ಕೊಂಡು ಎಡೀಸ್ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಏನಿಲ್ಲ ಅಂತ ನಾವೇ ಟ್ರೈನ್ ಮಾಡಿದ್ದೀವಿ ಅವ್ರಿಗೆ. ಸೊ ಹಿಂಗಿರುತ್ತೆ, ಹಿಂಗೆ ವರ್ಕ್ ಮಾಡಬೇಕು ಆ ಥರ ಅಂತ. ಸೊ ಅಲ್ಲಿ ಅಂದರೆ ಸ್ಕ್ರಿಪ್ಟ್ ಎಲ್ಲ ಓಕೆ ಆದಮೇಲೆ ನಾನು ಆ ಥರ ನನ್ನ ಜೊತೆ ಕೆಲಸ ಮಾಡೋಕ್ಕೆ ಆ ಥರ ಹೈರ್ ಮಾಡಿದ್ದು. ಅದು ಜೊತೆಗೆ ನಾವು ಸಿನಿಮಾನ ಮಾಡ್ತೀವಿ ಅಂತ ಇರ್ತಾರಲ್ಲ, ಅಂಥವ್ರನ್ನೆಲ್ಲ ತೊಗೊಂಡು ಮಾಡಿಸಿರೋದು ಆ ಥರದ್ದು. ಸೊ ಇಷ್ಟೇ. ಸೊ ನಿಮ್ಮ ಪ್ರೀ ಪ್ರೊಡಕ್ಷನಲ್ಲಿ ಈ ಶಾರ್ಟ್ ಡಿವಿಷನ್ ಎಷ್ಟು ಇಂಪಾರ್ಟೆಂಟ್ ಇತ್ತು? ಅಂದರೆ ಈಗ ಅದು ಮೊದಲನೇ ಸಿನಿಮಾಗೆ ಇಂಪಾರ್ಟೆಂಟ್ ಆಗ್ಬೋದೇನೋ, ಯಾಕಂದರೆ ಆದಷ್ಟು ಪೇಪರ್ ಮೇಲೆ ಇದ್ದರೆ ಶಾರ್ಟ್ ಡಿವಿಷನ್ ನಿಮಗೆ ಏನೋ ಬೇಗ ಶೂಟಿಂಗ್ ಮಾಡ್ಕೊಳ್ಳೇಬೇಕು. ಸೊ ನಾನೀಗ ಹೆಂಗ್ ಥಿಂಕ್ ಮಾಡ್ತಿದ್ದೀನಿ ಅಂದರೆ, ಎಮೋಷ್ನಲಿ ನಾನು ಎಷ್ಟು ಆ ಕತೆ ಜೊತೆ ಟ್ರಾವೆಲ್ ಆಗ್ತಿದ್ದೀನಿ ಅನ್ನೋದು ನನಗೆ ತುಂಬ ಮ್ಯಾಟ್ರ್ ಆಗ್ತಿದೆ. ಅಂದರೆ ಅದು ಕನೆಕ್ಟ್ ಆಗ್ಬೇಕು. ನಾನು ಲಾಜಿಕಲಿ ಎಲ್ಲ ಥರದಲ್ಲಿ ನಾನು ಕನೆಕ್ಟ್ ಆಗಬೇಕು. ಎವ್ರಿ ಸೀನ್ ನಾನು ಟ್ರಿಗರ್ ಆಗಬೇಕು. ಸೀನ್ ಟು ಸೀನ್ ನನಗೆ ಕನೆಕ್ಷನ್ ಇರಬೇಕು, ಇಲ್ಲಾಂತಂದ್ರೆ ನನಗೆ ಮಾಡೋಕ್ಕೆ ಆಗಲ್ಲ, ಜೊತೆಗೆ ಅಲ್ಲಿ ಸ್ಟಾಪ್ ಮಾಡಿಬಿಡ್ತೀವಿ ನಾವು. ಸೊ ಆ ಥರದಲ್ಲಿ ಕೆಲಸ ನಂದು. ಸೊ ಆ ಥರ ಆಮೇಲೆ DOP ಜೊತೆ ಕುಂತ್ಕೊಂಡು ಶಾರ್ಟ್ ಡಿವಿಷನ್ ಆ ಥರದ ಒಂದಿಷ್ಟು ವರ್ಕ್ ಆದಮೇಲೆ ಶಾರ್ಟ್ ಡಿವಿಷನ್ ಆ ಥರ ಮಾಡಿಕೊಂಡು ಅಲ್ಲಿ ಏನೇನು ಸಿನಿಮೆಟಿಕ್ ಆಗಿ ಏನು ಮಾಡಬೇಕು ಏನಿಲ್ಲ ಅನ್ನೋದನ್ನ ಅಲ್ಲಿ ಚರ್ಚೆಗಳು ಮಾಡಿದ್ವಿ. ಮೆಟಫರಿಕಲಿ ಆ್ಯಡ್ ಮಾಡೋದ, ಅಥವಾ ಅಂದರೆ ಫ್ರೇಮ್ ಬ್ಯೂಟಿಗಳನ್ನ ಹೆಂಗೆ ತುಂಬೋದು, ಎಲಿಮೆಂಟ್ಸ್ಗಳನ್ನ ಹೆಂಗೆ ತುಂಬೋದು ಅನ್ನೋದನ್ನ ಸೊ ನಾವು ಶಾರ್ಟ್ ಡಿವಿಷನಲ್ಲಿ ಆ ಥರ ಮಾಡ್ಕೋಬೇಕು. ಸೊ ಅದನ್ನ ಅಂದರೆ ಶೂಟಿಂಗಲ್ಲಿ ಎಕ್ಸಾಕ್ಟ್ಲಿ ಅದೇ ಶಾರ್ಟ್ ಡಿವಿಷನ್ ಫಾಲೋ ಮಾಡಿದ್ರ ಅಥವಾ ಚೇಂಜ್ ಆಯ್ತಾ ಅದು ಒಂದಷ್ಟು? ಅಲ್ಲಿ ಕಟ್ಟಲ್ಲಿ ಮಾಡಿದ್ವಿ ಪಕ್ಕ ನಾವು. ಅಂದರೆ ನಾನು ರೆಕ್ಕಿ ಅಂತ ಒಂದೇ ಸರಿ ಹೋಗ್ಲಿಲ್ಲ, ನಾವು ಒಂದು 10 ಟೈಮ್ಸ್ ಹೋಗಿದ್ವಿ. ಈ ಲೊಕೇಶನ್ ನೋಡೋದು ಒಂದೇ ಊರಲ್ಲಿ 10 ಸರಿ ಹೋಗಿದ್ವಿ. ಅದನ್ನ ಪ್ರತಿ ಸರಿ ಹೋದಾಗೂ ಅದರ ಏನು ಜಿಯೋಗ್ರಫಿಕಲ್ ಏರಿಯಾ ಇದೆಲ್ಲ ನಮಗೆ ಕಾಣೋದು ಚೇಂಜ್ ಆಗ್ತಿತ್ತು, ನಾವು ನೋಡೋ ದೃಷ್ಟಿನೇ ಚೇಂಜ್ ಆಗ್ತಿತ್ತು, ಅದನ್ನ ಹೆಂಗ್ ತೋರಿಸ್ಬೇಕು ಅನ್ನೋದು ಚೇಂಜ್ ಆಗ್ತಿತ್ತು. ಸೊ ಒಂದು ಟೈಮ್ ಹೋದಾಗ ಒಂಥರ ಮನೆಗಳು ಕಾಣೋದು, ಇನ್ನೊಂದು ಟೈಮ್ ಹೋದಾಗ ಅದ್ರದ್ದು ಇನ್ನೊಂದು ಯಾವುದೋ ಒಂದು ಟೆಕ್ಸ್ಚರ್ ಆ್ಯಡ್ ಆಗೋದು. ಸೊ ಆ ಬ್ಯೂಟಿ ಏನಿದೆಲ್ಲ, ಲೋಕಲ್ ಬ್ಯೂಟಿನ ಅದನ್ನ ನೀಟಾಗಿ ನೀವು ಪದೇ ಲೊಕೇಶನ್ಗೆ ವಿಸಿಟ್ ಕೊಟ್ಟಾಗ ಅದ್ರಿಗೆ ಗೊತ್ತಾಗುತ್ತೆ ನನಗೆ, ನಿಮ್ಮ ಕತೆಗೆ ಅದೆಷ್ಟು ರಿಲೇಟಬಲ್ ಇದೆ, ಎಷ್ಟು ಆ್ಯಡ್ ಆಗುತ್ತೆ ನಿಮಗೆ, ಏನು ಆ ಎಲಿಮೆಂಟ್ಸ್ ಆ್ಯಡ್ ಆಗುತ್ತೆ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಈ ಒಂದು ಸೊ ನಮ್ಮ ಸಿನಿಮಾ ನೋಡಿದ್ರೆ ನಿಮಗೆ ಒಂದು ಕಲರ್ ಪ್ಯಾಲೆಟ್ ನಿಮಗೆ ಒಂದು ಗೊತ್ತಾಗುತ್ತೆ. ಅಂದರೆ ನಾವು ಇಂಟೆನ್ಷನ್ಲಿ ಹಳ್ಳಿ ಹಂಗೆ ಇರೋದು, ಸೊ ನಾವು ಡಿಸೈನ್ ಮಾಡಿರೋದು ಹಂಗೇನೆ ಕತೆ. ಸೊ ಅದು ನಾವು ಏನು ಎಕ್ಸ್ಟ್ರಾ ವರ್ಕ್ ಮಾಡಲಿಲ್ಲ, ಏನು ಸುಣ್ಣ ಬಣ್ಣ ಹೊಡ್ಸಿದೀವಿ ಒಂದು ಬಿಟ್ರೆ ನಮಗೆ 1 ಮನೆ 2 ಮನೆಗಳಿಗೆ ಎಲ್ಲ ಇಡೀ ವಿಲೇಜ್ ಹಂಗೆ ಇತ್ತು. ಸೊ ಅದೇ ರೆಕ್ಕಿ ಈ ಥರ ಪದೇ ವಿಸಿಟ್ ಕೊಟ್ಟಾಗ
ಸೊ ಅಲ್ಲಿ ನಾವು ಈ ಎಲ್ಲ ಏನು ಏನೇನು ಆ್ಯಡ್ ಮಾಡ್ಬೇಕು ಅದು ತಾನಾಗಿ ಆಗುತ್ತೆ ಅನ್ಸುತ್ತೆ. ಸ್ಕ್ರಿಪ್ಟ್ ಆಯಿತು, ಪ್ರೀ ಪ್ರೊಡಕ್ಷನ್ ಆಯಿತು. ಇದೇ ಮೈನ್ ಪ್ರೊಡಕ್ಷನಿಗೆ ಬರೋಣ ಈಗ. ಅಂದರೆ ಈಗ ಎಲ್ಲ ರೆಡಿ ಆಗಿರುತ್ತೆ, ಪ್ರೀ ಪ್ರೊಡಕ್ಷನ್ ಆಗಿರುತ್ತೆ, ಸ್ಕ್ರಿಪ್ಟ್ ಲಾಕ್ ಆಗಿದೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಏನು ಪ್ರೊಡಕ್ಷನ್ ಅಂದರೆ ಒಂದು ಬೇರೆನೇ ಬಾಲ್ ಗೇಮ್ ಅದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹಿಂದಿನ ಜನ್ರೇಷನ್ ಅಂದರೆ ಸಿನಿಮಾ ಜನ್ರೇಷನ್ನು ಒಂದಷ್ಟು ಟ್ರಾಮಾಗಳನ್ನ ದಾಟಿಸ್ತಾ ಇರೋದು. ಅಂದರೆ ನಾನು ಅಸಿಸ್ಟೆಂಟಾಗಿ ವರ್ಕ್ ಮಾಡಿದವರು ಕೇಳ್ತಾ ಇದ್ದೆ ಏನಂದರೆ, ಈಗ ಆರ್ಟ್ ಅಸಿಸ್ಟೆಂಟ್ಸು ಮತ್ತು ಲೈಟ್ ಆಫೀಸರ್ಸ್ ಏನಿರ್ತಾರೆ ಅವರು ಡೈಲಿ ಸಿನಿಮಾಗಳಿಗೆ ಕೆಲಸ ಮಾಡ್ತಾ ಇರ್ತಾರೆ. ಸೊ ನೀನು ಒಳ್ಳೆ ಡೈರೆಕ್ಟರ್ ಹೌದಲ್ಲೋ ಅನ್ನೋದನ್ನು ಅವರು ಫಸ್ಟ್ ದಿನನೇ ಫಸ್ಟ್ ಶಾಟ್ ತೆಗೆದು ನೋಡ್ಬಿಟ್ಟು ಡಿಸೈಡ್ ಮಾಡ್ತಾರೆ ಅಂತ. ಇದು ಅನಾವಶ್ಯಕ ಹೆದರಿಕೆ ಅದು. ಸೊ ನಾನು ಈ 3 ಜನಕ್ಕೆ ಏನು ಪ್ರಶ್ನೆ ಅಂದರೆ, ನಿಮ್ಮ ಮೊದಲನೇ ಸಿನಿಮಾದ ಮೊದಲನೇ ದಿನ ಶೂಟಿಂಗ್ ಅನುಭವ ಹೆಂಗಿತ್ತು? ಫುಲ್ ಹೆದರಿಕೆ ಇತ್ತಾ? ಅಂದರೆ ಜಿಟ್ಟರ್ಸ್ ಇತ್ತಾ? ಹೇಗೆ ಅದನ್ನ ಹೇಗೆ ಮ್ಯಾನೇಜ್ ಮಾಡಿದ್ರಿ? ಆ ಹೆದರಿಕೆ ಎಷ್ಟು ದಿನದವರೆಗಿತ್ತು? ಅಥವಾ ನೀವು ತುಂಬ ಕಾನ್ಫಿಡೆಂಟ್ ಆಗಿದ್ರಾ? ಹೆದರಿಕೆ ಇದ್ದಿದ್ದಾದರೆ ಹೇಗೆ ನಿಧಾನಕ್ಕೆ ಅದು ಕಡಿಮೆ ಮಾಡ್ಕೊಂಡು ಹೋದ್ರಿ? ನಾನು ಅದೇ ಫಸ್ಟಿಗೆ ಬಜೆಟ್ ಈ ಥರ ಕೊಟ್ಟಿದ್ದೆ ರಕ್ಷಿತ್ ಸರ್ಗೆ, ಮತ್ತು ಎಲ್ರಿಗೂ ಒಂದು 1000 ಸಲ ಹೇಳಿದ್ದೀನಿ, ಇದು ಹಿಂಗೆ ಎಕ್ಸಿಕ್ಯೂಟ್ ಮಾಡಬೇಕು ನೋಡಿ, ಈ ಡೇ ಇಷ್ಟೇ ಖರ್ಚಾಗಬೇಕು, ಈ ಥರ ಅಂತೆಲ್ಲ ಪ್ಲ್ಯಾನ್ ಮಾಡಿ ಅವತ್ತು ಹೋಗಿ ನಮ್ಮ ಕಾಲೇಜಲ್ಲೇ ಶೂಟ್ ಮಾಡಿದ್ದು ನಾನು ಫಸ್ಟ್ ಶಾಟ್. ಎಲ್ಲ ರೆಡಿಯಾಗಿ ಆ್ಯಕ್ಷನ್ ಅಂತ ಹೇಳ್ಬೇಕಾದ್ರೆ ಫುಲ್ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಫುಲ್ ಬ್ರೇಕ್ ಡೌನ್ ಆಗಿ ಹತ್ಬಿಟ್ಟು ಒಂದು ಮೂಲೆಗೆ ಹೋಗಿ ಎಲ್ಲರೂ ಸಮಾಧಾನ ಮಾಡ್ತಾರೆ, ಏನಾಗಲ್ಲ ಒಳ್ಳೇದು ಮಳೆ ಬಂದರೆ ಅಂತ. ನನಗೆ ದುಡ್ಡು ಹೋಗ್ತಿದೆ ಕಣ್ರು ಅಂತ ನಾನು. ಅದೇ ಫಸ್ಟ್ ಡೇ ಅದಾಗಿದ್ದು. ಇಲ್ಲ, ನನಗೆ ಫಸ್ಟ್ ಡೇ ಯಾವತ್ತೂ ಆ ಥರ ತೊಂದರೆ ಆಗಿಲ್ಲ. ಅಂದರೆ ತುಂಬ ಶಾರ್ಟ್ ಫಿಲ್ಮ್ಗಳು ಅದೆಲ್ಲ ಮಾಡ್ಕೊಂಡು ಬಂದಿದ್ವಲ್ಲ, ಹಾಗಾಗಿ ಫಸ್ಟ್ ಡೇ ಫಸ್ಟ್ ಶಾಟು ಆ ಥರದ ಒಂದು ಎಮೋಷನ್ನು ಬಹುಶಃ ನನಗಿಲ್ಲ. ಅಂದರೆ ಬಟ್ ಏನಂದರೆ ಒಂದು ಅಂದ್ಕೊಂಡಿದ್ದು ಕಾರ್ಯರೂಪಕ್ಕೆ ಬರ್ತಾ ಇದೆ ಅನ್ನೋ ಒಂದು ಖುಷಿ ಇತ್ತಲ್ಲ, ಅಂದರೆ ಅದೇ ಸಾಕು ಅಂತ. ಅಂದರೆ ಅಲ್ಲೇ ಇತ್ತು. ಈಗ ನಾವು ಯಾವಾಗ ಶಾರ್ಟ್ ಡಿವಿಷನ್ ಮಾಡ್ಬೇಕಾದ್ರೆ ಓಕೆ ಇನ್ನೊಂದು 10 ಡೇಸಿಗೆ ಇದು ನಾವು ಶೂಟಿಗೆ ಹೋಗ್ತಾ ಇದ್ದೀವಿ ಅನ್ನೋ ಒಂದು ಎಮೋಷನ್ ಇತ್ತಲ್ಲ, ಅದೇ ತುಂಬ ಡ್ರೈವ್ ಮಾಡ್ತಾ ಇತ್ತು ನನಗೆ. ಸೊ ಅಂದರೆ ಆ ಥರದ್ದು ಎಕ್ಸೈಟ್ಮೆಂಟ್ ಅಂದರೆ ಫಸ್ಟ್ ಡೇ ಏನು ಟೆನ್ಷನ್ನು ಹಾಗೆಲ್ಲ ಏನಿದ್ದಿಲ್ಲ. ಯಾಕಂದರೆ ಒಂದಿಷ್ಟು ಪ್ಲ್ಯಾನ್ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಎಂಡ್ ಆಫ್ ದ ಡೇ ಟೆನ್ಷನ್ ಇರುತ್ತೆ. ಅಂದರೆ ಅವತ್ತಿನ ಎಂಡ್ ಆಫ್ ದ ಕಾಲ್ ಶೀಟ್ ಟೆನ್ಷನ್ ಇರುತ್ತೆ. ಅಂದರೆ ಇವತ್ತು ಅಂದ್ಕೊಂಡಿದ್ದು ಇಷ್ಟು ಮುಗಿಸ್ತಾ ಇದೀವಾ, ಅಥವಾ ಬೇಗ ಮುಗಿಸಿದ್ವಾ, ಅಥವಾ ಇನ್ನೊಂದು 1 ಅವರ್ ಎಕ್ಸ್ಟ್ರಾ ಟೈಮ್ ಸಿಕ್ಕಿದೆ, ಇಲ್ಲಾರು ಬೇರೆ ತಗೊಂಡ್ಬಿಡ್ಬೋದಾ, ಆ ಥರ ಟೆನ್ಷನ್ಗಳು ಭಾಳ ಹ್ಯಾಂಡಲ್ ಮಾಡಿದ್ದಿದೆ. ಬಿಟ್ಟರೆ ಓಪನಿಂಗ್ ಡೇದು ಇಲ್ಲ, ಯಾವುದೇ ಥರ ಟೆನ್ಷನ್ ಇಲ್ಲ ನನಗೆ. ಬಟ್ ಕೆಲವು ಸಲ ಈಗ ಎಷ್ಟೋ ಜನ ತಂತ್ರಜ್ಞರು ಶೂಟಿಂಗ್ ಫಸ್ಟ್ ದಿನನೇ ಬಂದಿರ್ತಾರೆ. ಅವ್ರಿಗೆ ಜಸ್ಟ್ ಕತೆ ಗೊತ್ತಿರ್ಬೋದು, ಐಡಿಯಾ ಗೊತ್ತಿರ್ಬೋದು, ಬಟ್ ಓವರ್ ಆಲ್ ನಿಮ್ಮ ಐಡಿಯಾ ಅವರಿಗೆ ಇನ್ನೂ ತಲುಪಿಲ್ಲದೆ ಇರ್ಬೋದು. ಅವಾಗ ನೀವು ಶೂಟಿಂಗ್ ಮಾಡ್ತಾ ಇರೋ ಮೇ ಬಿ ನೀವು ಅಂದ್ಕೊಂಡಿದ್ದ ರೀತಿ ಅವ್ರು ಹೆಲ್ಪ್ ಮಾಡ್ತಾ ಇಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ, ಹೆಂಗೆ ನಿಮ್ಮ ತಲೆಗೆ ಹೆಂಗೆ ದಾಟಿಸ್ತೀರಿ ನೀವು? ಅಂದರೆ ಮೇಜರಾಗಿ ನನಗೆ 3 ಡಿಪಾರ್ಟ್ಮೆಂಟು ನನಗೆ ತುಂಬ ಕೋಆಪ್ರೇಟ್ ಮಾಡಬೇಕು. ಒಂದು ಆರ್ಟ್ ಡಿಪಾರ್ಟ್ಮೆಂಟು, ಒಂದು ಕ್ಯಾಮ್ರಾ, ಸೊ ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಆ 3 ಡಿಪಾರ್ಟ್ಮೆಂಟ್ ಬಗ್ಗೆ ನನಗೆ ತುಂಬ ಅಂದರೆ ಒಂದು ಕೋಆರ್ಡಿನೇಷನ್ ಬಿಲ್ಡ್ ಮಾಡ್ಕೊಂಡ್ಬಿಡ್ತೀನಿ. ಜೊತೆಗೆ ಏನೇನು ಕಮ್ಯುನಿಕೇಟ್ ಮಾಡೋದಿದೆ ಮಾಡ್ತೀನಿ. ಸೊ ಹಂಗೆ ಮಾಡಿದ್ದು ನಾವು ಇದಕ್ಕೆಲ್ಲ. ಸೊ ಆ ಕಾರಣಕ್ಕೆ ಆ ಥರದ್ದು ಏನೋ ಪ್ರಾಬ್ಲಮ್ಸ್ ನನಗಿರಲಿಲ್ಲ. ಜೊತೆಗೆ ನಾವೇ ಕಟ್ಟಿರೋ ಟೀಮ್ ಅಲ್ಲ, ಸೊ ಆ ಥರದ ಆಬ್ಸ್ಟಿಕಲ್ಸ್ ಏನು ನನಗೆ ಬಂದಿಲ್ಲ. ಓಕೆ, ಸೊ ನೀವು ಹಂಗೆ ಶೂಟಿಂಗ್ ಸೆಟ್ಟಲ್ಲಿ ಈಗ ನೆಕ್ಸ್ಟ್ ಕ್ವಶನ್ ಇದೆ ಅದೇ, ಅಂದರೆ ಶೂಟಿಂಗ್ ಸೆಟ್ಟಲ್ಲಿ ನೀವು ಹೇಗಿರ್ತೀರಿ? ಅಂದರೆ ಈಗ ಶೆಡ್ಯೂಲ್ ಮಿಸ್ ಹೊಡಿತಾ ಇದೆ ಅಂತ ಟೆನ್ಷನ್ ಆಗುತ್ತೆ. ಆ ಟೆನ್ಷನ್ ನೀವು ಬೇರೆಯವ್ರಿಗೆ ದಾಟಿಸ್ತೀರಾ ಅಥವಾ ಆರಾಮಾಗಿ? ಸೈಲೆಂಟ್, ವೆರಿ ಸೈಲೆಂಟ್. ನಾನು ಬುದ್ಧ ಇದ್ದಂಗೆ ನಾನು. ಅಂದರೆ ಎಲ್ಲರೂ ಕೇಳ್ತಾರೆ ಯೂಶ್ವಲಿ, ಯಾರಾದರೂ ಅಂದರೆ ನನ್ನ ಹೆಬ್ಬುಲಿಕಟ್ಟಲ್ಲಿ ಒಂದು 30ರಿಂದ 40 ಜನ ಕೆಲಸ ಮಾಡಿದ್ದಾರೆ. ಸೊ ಅವ್ರು ಕೇಳೋದು ಒಂದೇ ಪ್ರಶ್ನೆ, ನೀವು ಸಿಟ್ಟು ಬರಲ್ಲ ನಿಮಗೆ ಅಂತ. ಸಿಟ್ಟು ಬರಲ್ಲ. ನಾನು ಸಿಟ್ಟೆ ಮಾಡ್ಕೊಳ್ತಿರ್ಲಿಲ್ಲ, ಬಟ್ ಒಳಗಡೆ ಇಟ್ಕೊಳ್ತಿದ್ದೆ. ಸಿಟ್ಟು ಮಾಡ್ಕೊಂಡ್ರೆ ಎನ್ವೈರ್ಮೆಂಟ್ ಕೆಟ್ಟೋಗುತ್ತೆ ಅನ್ನೋದು ನನಗೆ ಒಂದಿರೋದು. ಸೊ ಆ ಕಾರಣಕ್ಕಾಗಿ ಎಲ್ಲರ ಜೊತೆ ನಾನು ಲವ್ಲಿಯಾಗಿ ಮಾತಾಡ್ತಿದ್ರು, ಸೈಲೆಂಟ್ ಆಗಿದ್ದು. ನಮ್ಮದು ಅದೇ ಇವ್ರು ಹೇಳ್ದಂಗೆ ಬುದ್ಧನೂ ಅಲ್ಲ, ಬಟ್ ಸ್ವಲ್ಪ ತುಂಬ ಬದ್ಧವಾಗಿರ್ತಿದ್ದೆ. ಅಂದರೆ ಆ ಕಾಲ್ ಶೀಟಿಗೆ ತುಂಬ ಬದ್ಧವಾಗಿರ್ತಿದ್ದೆ. ಅಂದರೆ ಈ ಕಾಲ್ ಶೀಟಲ್ಲಿ ನಾನು ಇದು ಮುಗಿಸ್ಲೇಬೇಕು ಅಂತ ಇವ್ರು ಹೇಳಿದ್ರು. ಅಂದರೆ ಎವಾಲ್ಯೂಷನ್ ಬಗ್ಗೆ ಹೇಳಿದ್ರು, ಬಟ್ ನಂದು ಉದ್ದೇಶ ಇದ್ದಿದ್ದು ಸೊಲ್ಯೂಷನ್ ಅಷ್ಟೇ. ಅಂದರೆ ಅಂದ್ಕೊಂಡಂಗೆ ಸ್ಮೂತಾಗಂತೂ ಆಗಲ್ಲ, ಬಟ್ ಎವ್ರಿ ಟೈಮ್ ಸೊಲ್ಯೂಷನ್ನಿಗೆ ನಾವು ಅಹೆಡ್ ಆಗಿರೋಣ. ಅಂದರೆ ಏನೇ ಪ್ರಾಬ್ಲಮ್ ಇರ್ಬೋದು, ಅಂದರೆ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಆರ್ಟ್ ಇರ್ಬೋದು, ಫಸ್ಟು ಸೊಲ್ಯೂಷನಿಗೆ ಫಿಕ್ಸ್ ಆಗೋಣ ಅನ್ನೋ ಥರ ಇತ್ತು. ಮ್ಯಾಕ್ಸಿಮಮ್ ತುಂಬ ಮಜವಾಗೇ ಮಾಡಿರ್ತೀವಿ ಸಿನಿಮಾ. ಯಾವುದೇ ತರಹದ ಕ್ಯಾರಿ ಓವರ್ಸ್ ಇರಲ್ಲ, ಯಾವುದೇ ತರಹದ ಸಿಟ್ಟು ಅದು ಯಾವುದೂ ಕ್ಯಾರಿ ಆಗಲ್ಲ. ಆ ಮೂಮೆಂಟಲ್ಲಿ ಬಂದ್ರೂ ಅದು ಇಮಿಡಿಯೇಟ್ ಅದು ನೆಕ್ಸ್ಟ್ ಡೇಗೆ ಹೋಗ್ಬಿಡುತ್ತೆ. ಆ್ಯಂಡ್ ಆ ಮೂಮೆಂಟಿಗೂ ಹೋಗುತ್ತೆ ಕೆಲವು ಸಲ. ಅಂದರೆ ಅಷ್ಟು ಮಜವಾಗಿ ಮಾಡೋ, ಅಂದರೆ ನಾನು ಆ್ಯಕ್ಚುಲಿ ಈ ಸಿನಿಮಾ ಪ್ರೊಸೆಸ್ನೇ ತುಂಬ ಮಜವಾಗಿ ಮಾಡಬೇಕು ಅನ್ನೋ ಥರ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅಂದರೆ ಬರೋ ಆರ್ಟಿಸ್ಟ್ಗಳನ್ನು ಸಹ ಆ ಮೋಡಿಗೆ ಭಾಳ ಬೇಗ ನಾವು ತಳ್ಳಿಬಿಡ್ತೀನಿ. ಸೊ ದಟ್ ಅವ್ರು ನಾವು ಜಾಸ್ತಿ ನಮ್ಮನ್ನು ಕೇಳ್ಬೋದು ಅನ್ನೋ ಒಂದು ಉದ್ದೇಶ ಅಷ್ಟೇ. ಅಂದರೆ ಆ ಝೋನಿಗೆ ಭಾಳ ಬೇಗ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ. ಅದು ನನ್ನ ಮೇಜರ್ ಇದು ಅಷ್ಟೇ ಪ್ರೋಸೆಸ್. ನೀವು ಅಂದ್ಕೊಂಡಂಗೆ ಬಂದಿರುತ್ತೋ ಇಲ್ಲೋ, ಒಟ್ಟಿನಲ್ಲಿ ಒಂದು ಸಿನಿಮಾ ಶೂಟಿಂಗ್ ಅಂತೂ ಆಗೋಗುತ್ತೆ. ನೀವು ಎಡಿಟು ಮಾಡಿ ನೋಡ್ತೀರಾ. ಸೊ ಒಂದು ಥಾಟ್ ಇದೆ ಸುಮಾರು ಜನಕ್ಕೆ, ಅಂದರೆ ಇದು ವರ್ಕ್ ಆಗ್ತಾ ಇಲ್ಲ, ಬಟ್ ಇದನ್ನ ಮ್ಯೂಸಿಕಲ್ಲಿ ಎತ್ಬೋದು, ಪೋಸ್ಟ್ ಪ್ರೊಡಕ್ಷನಲ್ಲಿ ಎತ್ಬೋದು ಅಂತ. ಸೊ ಎಷ್ಟು ಮಟ್ಟಕ್ಕೆ ಈಗ ನಾವು ಅಂದ್ಕೊಂಡಂಗೆ ಆಗದೇ ಇದ್ದಿದ್ರೆ ಎಷ್ಟು ಮಟ್ಟಕ್ಕೆ ಎತ್ತಕ್ಕಾಗುತ್ತೆ ಆ್ಯಕ್ಚುಲಿ? ಎಷ್ಟು ಮಟ್ಟಕ್ಕೆ ಅಂದರೆ ಪೋಸ್ಟ್ ಪ್ರೊಡಕ್ಷನಲ್ಲಿ ನೀವು ಈಗ ಏನೋ ಸೌಂಡ್ ಡಿಸೈನಿಂಗ್ ಇರ್ಬೋದು ಅಥವಾ ಮ್ಯೂಸಿಕ್ ಇರ್ಬೋದು, ಇದು ಎಷ್ಟು ಮಟ್ಟಿಗೆ ತಪ್ಪುಗಳನ್ನು ಸರಿ ಮಾಡೋಕ್ಕೆ ಸಾಧ್ಯ ಇರುತ್ತೆ? ಇಲ್ಲ, ಇದು ಆ್ಯಕ್ಚುಲಿ ಅಂದರೆ ನನಗೆ ತುಂಬ ಹೆಲ್ಪ್ ಆಗೋದೇ ಅಂದರೆ ರೈಟಿಂಗ್ ಟೈಮಲ್ಲೇ ಫಿಕ್ಸ್ ಆಗಿಬಿಟ್ಟಿರ್ತೇನೆ. ಅಂದರೆ ಇದು
ಮ್ಯೂಸಿಕ್ಕಿಗೆ ಎಷ್ಟು ಸ್ಪೇಸ್ ಇದೆ, ಮತ್ತು ಆಮೇಲೆ ಬೇರೆ ಅಂದರೆ ಬೇರೆ ಟೆಕ್ನಿಕಲ್ ಆಸ್ಪೆಕ್ಟ್ಸಿಗೆ ಎಷ್ಟು ಸ್ಪೇಸ್ ಇದೆ ಅನ್ನೋದು, ಎಸ್ಪೆಷಲಿ ಮ್ಯೂಸಿಕ್ಗೆ. ಮತ್ತು ಆಮೇಲೆ ಎಡಿಟಿಂಗಲ್ಲಿ ಒಂದು ಅದರಲ್ಲಿ ನಂದು ಕಟ್ ಆಗಿರೋದ್ರಿಂದ ನಾನು ಜಾಸ್ತಿ ಡಿಪೆಂಡ್ ಆಗೋದು ಮ್ಯೂಸಿಕ್ಕಿಗೆ. ಆ್ಯಕ್ಚುಲಿ ನಾನು ಒಬ್ಬ ಡೆಬ್ಯೂಟೆಂಟ್ ಕರ್ಕೊಂಡಿರೋ ಉದ್ದೇಶನೇ ಅಂದರೆ ನನಗೆ ತುಂಬ ಟೈಮ್ ಕೊಡಬೇಕು ಅನ್ನೋ ಅಂತ. ಯಾಕೆಂದರೆ ಗೊತ್ತಿತ್ತು ನನಗೆ ಒಂದು 25% ಸಿನಿಮಾ ಮ್ಯೂಸಿಕ್ಕಿಂದ ನಾನು ಎಲಿವೇಟ್ ಮಾಡಬಲ್ಲೆ. ಯಾಕೆಂದರೆ ನಾನು ವಿಜುವಲಿ ಮ್ಯಾಕ್ಸಿಮಮ್ ಇನ್ವೆಸ್ಟ್ ಮಾಡಿದ್ದೀನಿ, ನೆಕ್ಸ್ಟ್ ಇರೋದೇ ಇನ್ನೇನಿದ್ರು ಮ್ಯೂಸಿಕ್ಕಿಂದ ಅನ್ನೋ ಕಾರಣಕ್ಕೆ. ಆ ಥರ ತುಂಬ ಸಂಗೀತ ಗೊತ್ತಿರೋನ್ನ ನಾನು ಸಂಗೀತ ಗೊತ್ತಿದೆ ಸಾಕು ಕೆಲಸ ಮಾಡಿಸ್ಬೋದು, ಅಂದರೆ ಒಂದಿಷ್ಟು ಟ್ರಯಲ್ ಆ್ಯಂಡ್ ಎರರ್ಸ್ ಮಾಡಿಸ್ಬೋದು ಅನ್ನೋ ಕಾರಣಕ್ಕೆ ಒಬ್ಬ ಡೆಬ್ಯೂಟೆಂಟ್ನ ಕರ್ಕೊಂಡಿದ್ದು, ಅಂದರೆ ಮಯೂರ್ ಅಂಬೇಕಲ್ ಅಂತ. ಅಂದರೆ ಹಾಗೆ ನಾನು ಕಥೆಯಲ್ಲೇ ಗೊತ್ತಾಗಿರುತ್ತೆ. ಅಂದರೆ ಇದು ಆ್ಯಕ್ಚುಲಿ ಮ್ಯೂಸಿಕಲಿ ಬೇರೆ ಥರ ವರ್ಕ್ ಆಗೋ ಸಿನಿಮಾ. ಅಂದರೆ ನನಗೆ ಒಂದು ಡಾರ್ಕ್ ಹ್ಯೂಮರ್ ಅಂತ ಬಂದರೆ ಅದು ಹೆಂಗೆ ಬೇರೆ ಥರದ್ದು ಒಂದು ಅಂದರೆ ಮ್ಯೂಸಿಕ್ ಅಂತ ಬಂದ ತಕ್ಷಣ, ಒಂದು ಸೌಂಡ್ ಬಂದ ತಕ್ಷಣ ಗೊತ್ತಾಗುತ್ತೆ ಇವ್ನು ನೆಕ್ಸ್ಟ್ ತಮಾಷೆ ಮಾಡ್ತಾನೆ ಅಂತ. ಅಂದರೆ ಅಷ್ಟು ಡಿಪೆಂಡೆಂಟ್ ಆಗಿರೋ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ ಅಂತ ಬಂದರೆ, ನನ್ನ ಸಿನಿಮಾ ಈಗ ಒಂದು ಯಾವುದೋ ಕೋಲ್ಡ್ ಬ್ಲಡೆಡ್ ಮರ್ಡರ್ ಆಗ್ತಿದೆ ಅಥವಾ ಒಂದು ತಣ್ಣನೆ ಕ್ರೌರ್ಯ ಆಗ್ತಾ ಇದೆ ಅಲ್ಲಿ ಅಂತ ಬಂದಾಗ ಮ್ಯೂಸಿಕ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವಾಗ ಅಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು. ಎಲ್ಲ ಇದು ಒಂದು 25% ಅವ್ನಿಗೆ ಕೊಡ್ತಾ ಇದ್ದೀನಿ ನಾನು, ಅವನಿಂದನೇ ನನಗೆ ಬೇರೆ ಥರದ್ದು ವರ್ಕ್ ಸಿಗ್ತಾ ಇದೆ ಅಂತ. ಸೊ ಹಾಗೆ ನನಗೆ 2ನೇ ಸಿನಿಮಾ ಅಂತ ಬಂದಾಗ್ಲೂ ಅಷ್ಟೇ. ಅಂದರೆ ಇಲ್ಲಿ ನನಗೇನಿಲ್ಲ, ಕತೆಗೆ ಪೂರಕವಾಗಿ ಅವ್ನು ಜೊತೆಲಿದ್ದರೆ ಸಾಕು ಅವರ ಥರ ಇದೆ. ಅಂದರೆ ಅವ್ನ ಸ್ಪೇಸ್ ಅನ್ನೋದಕ್ಕಿಂತ ಜಾಸ್ತಿ ಅವನು ಜಸ್ಟು ನಾನು ಸಿನಿಮಾನ ಹಿಂಗೆ ತೋರಿಸ್ಬೇಕು ಅಂತಿದ್ದೀನಿ, ಸೊ BGM ಮೂಲಕ ಅದನ್ನು ತಲುಪಿಸೋಣ ಅನ್ನೋ ಥರ, ಅಂದರೆ ಹಿಂಗೆ ನೋಡಿ ಸಿನಿಮಾನ ಅನ್ನೋ ಥರ. ಸೊ ಆ ಥರ ಒಂದು ಪ್ರೋಸೆಸ್ ಅಷ್ಟೇ ನಂದು. ಅಂದರೆ ಮ್ಯಾಕ್ಸಿಮಮ್ ಪ್ರೀ ಪ್ರೊಡಕ್ಷನಲ್ಲೇ ಫಿಕ್ಸ್ ಆಗಿಬಿಟ್ಟಿರ್ತೀನಿ, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ನನಗೆ ಇಷ್ಟು ಬೇಕಾಗತ್ತೆ ಅನ್ನೋದು. ಅದೇ ತಪ್ಪು ಅಂತ ಆದಾಗ ನೀವು ಪೋಸ್ಟ್ ಪ್ರೊಡಕ್ಷನ್ ಏನಿದ್ರು ಅದೇನೇ ಮಾಡೋದು ಟೇಪ್ ಹಾಕೋದಷ್ಟೇ. ಅದು ಅಟ್ಲೀಸ್ಟ್ ನಿಮಗಂತೂ ಇಟ್ ವಿಲ್ ಬಿ ಗ್ಲೇರಿಂಗ್ ಬ್ಯಾಕ್ ಎಟ್ ಯು. ನಾನು ಇದು ಇಲ್ಲಿ ರಿಪೇರಿ ಮಾಡಿದ್ದು ಅಂತ ನಿಮಗೆ ಅದು ಇಟ್ ವಿಲ್ ಬಿ ಸ್ಕ್ರೀಮಿಂಗ್ ಎಟ್ ಯು, ಅದು ಅಂತ ಆಗ್ತಾ ಇರುತ್ತೆ. ಅದೇ ಆ ಜಡ್ಜ್ಮೆಂಟ್ ಮೋಸ್ಟ್ಲಿ ಡೈರೆಕ್ಟರ್ಗೆ ಸಿಗಲ್ಲ. ಅಂದರೆ ಅದು ಫಿಕ್ಸ್ ಆಗಿದೆ ಇಲ್ಲೋ ಜಡ್ಜ್ಮೆಂಟ್ ಸಿಗಲ್ಲ. ಅಲ್ಲಿ ಏನೇನು ಟಾರ್ಗೆಟ್ ಎಮೋಷನ್ ಆಡಿಯನ್ಸ್ಗೆ ವರ್ಕ್ ಆಗ್ತಿದೆ ಅಂತ ಹೇಳಿದ್ರೆ, ಆ್ಯಸ್ ಅ ಡೈರೆಕ್ಟರ್ ಐ ಹ್ಯಾವ್ ಡನ್ ಅ ಮಿಸ್ಟೇಕ್. ಒಂದು ರೈಟಿಂಗ್ ಲೆವೆಲಲ್ಲಿ ಮಿಸ್ಟೇಕ್ ಆಗಿರ್ಬೋದು, ಇಲ್ಲಾಂದರೆ ಡೈರೆಕ್ಟ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಆಗಿರ್ಬೋದು. ಮಿಸ್ಟೇಕ್ ಡೈರೆಕ್ಟ್ ಮಾಡೋಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಯು ಆರ್ ನಾಟ್ ಗೈಡಿಂಗ್ ದ ಆ್ಯಕ್ಟರ್ಸ್ ಪ್ರಾಪರ್ಲಿ, ಅದರಿಂದ ಮಿಸ್ಟೇಕ್ ಆಗಿರುತ್ತೆ. ಸೊ ಹಾಗಿದ್ದಾಗ ಎಮೋಷನ್ ಪ್ರಾಬ್ಲಿ ಇಟ್ಸ್ ನಾಟ್ ಲ್ಯಾಂಡಿಂಗ್ ವೆಲ್. ಸೊ ಹಂಗಿದ್ದಾಗ ಅದೇ ನೀವು ಮ್ಯೂಸಿಕ್ ಅಥವಾ ಎಡಿಟಿಂಗಲ್ಲೇ ರಿಪೇರಿ ಮಾಡಬೇಕಾಗುತ್ತೆ. ಅದೇ ಆ ಜಡ್ಜ್ಮೆಂಟ್ ನನಗೆ ಗೊತ್ತಿಲ್ಲ. ಅಂದರೆ ನನ್ನ ಫಿಲಮಲ್ಲಿ ತುಂಬ ಕಡೆ ತೇಪೆ ಹಾಕಿರೋದು, ನನಗೆ ಅದು ನೋಡೋಕೆ ರಿಪೇರಿ ಮಾಡಿರೋದೇ ಕಾಣಿಸ್ತಿದೆ. ಬಟ್ ಒಂದಿಷ್ಟು ವಿಷಯಗಳು ಅಂದರೆ ಆಡಿಯನ್ಸ್ಗೆ ಅದು ರಿಪೇರಿ ಮಾಡಿದ ಗೊತ್ತಿಲ್ಲದೆ ಅದು ವರ್ಕ್ ಆಗಿರೋದ್ರಿಂದ ವರ್ಕ್ ಆಗಿದೆ. ಸೊ ಅದೇ ಆ ಥರ ಫಿಕ್ಸ್ ಮಾಡ್ಬೋದು ಅಂತ ಲೆಟ್ ಅಸ್ ನಾಟ್ ಬಿ ಕಾಂಪ್ಲೆಸೆಂಟ್. ಆ ಥರ ಫಿಕ್ಸ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಮೈಂಡ್ ಸೆಟ್ಟಲ್ಲಿ ಲೆಟ್ ಅಸ್ ಅಟ್ಲೀಸ್ಟ್ ಐ ವುಡ್ ವಾಂಟ್ ಟು ವರ್ಕ್. ಬಟ್ ಸೊಲ್ಯೂಷನ್ಸ್ ಅಂತೂ ಇರುತ್ತೆ. ಆಮೇಲೆ BGM ಹೇಳಿದ್ರಲ್ಲ ನೀವು ಸೀನ್ಗೆ, ಹಾ. ಸೊ ಅದು ನನಗೆ ವಿಜುವಲೈಸ್ ಮಾಡೋಕ್ಕಾಗಲ್ಲ. ಸೊ ವಿಜುವಲಿ ಎಮೋಷನಲಿ ಕನೆಕ್ಟ್ ಆಗೋದಿಲ್ಲ ಅಂತ ನೋಡ್ತೀವಿ. ಅಂದರೆ ಈಗ ನನಗೆ ಅಕಿರಾ ಕುರೋಸಾವ ಇಜುಂಬ ಇದೆ. ಇಜುಂಬದಲ್ಲಿ ಒಂದು ಶಾರ್ಟ್ ಇದೆ, ಹಿಂಗೆ ಅವ್ನು ನಡ್ಕೊಂಡು ಬರುವಾಗ ಅದನ್ನ ಒಂದು ಏನಿಲ್ಲ ಅಂತಂದರೆ ಒಂದು 1 ಮಿನಿಟ್ಸ್ ತೋರಿಸ್ತಾರೆ ಅದನ್ನು. ಅಂದರೆ ಕ್ಯಾಮ್ರಾ ಮೂವ್ಮೆಂಟ್ ಹಿಂಗೆ ಆಗ್ತಿರತ್ತಾ, ಅದು ರೈಟ್ ಟು ಲೆಫ್ಟ್ ಮೂವ್ಮೆಂಟ್ ಇದೆ. ಸೊ ಅವ್ನು ಬರೋದಷ್ಟೇ ತೋರಿಸ್ತಾನೆ. ನೀವು ಬರೋದಷ್ಟೇ ತೋರಿಸೋದು ಅವ್ನ ತಲೆಯಲ್ಲಿರೋ ಡೈರೆಕ್ಟ್ರಲ್ಲಿ ತಲೆಯಲ್ಲಿ ಹಿಂಗಿದೆ, ಹಿಂಗೆ ಬರ್ತಾನೆ, ಅವ್ನು ಅಷ್ಟೊಂದು ಸ್ಟ್ರಾಂಗ್ ತೋರಿಸ್ಬೇಕು. ಅದು BGM ಅದು ಆಗಲೇ ಡಿಸೈಡ್ ಮಾಡಿದರೆ ಮೋಸ್ಟ್ಲಿ ತೋರ್ಸೋಕೆ ಆಗ್ತಿದೆ ಇಲ್ಲ ಗೊತ್ತಿಲ್ಲ. ಬಟ್ ಅದು ಎಷ್ಟು ಎಲಿವೇಟ್ ಮಾಡ್ತಿದೆ ಅಂದರೆ ಆ ಶಾರ್ಟ್ಗೆ. ಸೊ ಈಗಲೇ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ ಆ ಸೀನ್ ಅಂತ ನನ್ನ ಪ್ರಕಾರ ಅದು. ಸೊ ಅದರಿಂದ ತುಂಬ ಏನು ಸುಮಾರು ಸಿನಿಮಾಗಳು ಇನ್ಸ್ಪೈರ್ ಆಗಿದ್ದಾವೆ BGM ಇಂದ. ಸೊ ನನಗೆ ಪರ್ಸ್ನಲಿ ನನಗೆ ಯಾವುದೂ ವಿಜುವಲೈಸ್ ಮಾಡೋಕ್ಕಾಗಲ್ಲ BGM. ಅಂದರೆ ವಿತೌಟ್ BGM ಎಮೋಷ್ನಲಿ ನಾನು ನೋಡೋಕೆ ಟ್ರೈ ಮಾಡ್ತೀನಿ. ಸೊ ನಾನು ಹೇಗೆ ಅಂತ ಹೇಳಿದ್ರೆ, ಬರಿಬೇಕಾದ್ರೆ ಮ್ಯೂಸಿಕ್ ಅದೇ ಒಬ್ರಿಗೆ ಒಂದೊಂದು ಸ್ಟೈಲ್ ಇರುತ್ತೆ. ನನಗೆ ಸ್ಕ್ರೀನ್ ಪ್ಲೇ ಬರಿಬೇಕಾದ್ರೆ ಮ್ಯೂಸಿಕ್ಲಿ ಕ್ಯೂಸ್ ಬರೆದ್ಬಿಡ್ತೀನಿ ನಾನು. ಇಲ್ಲಿ ಮ್ಯೂಸಿಕ್ ಬರ್ಬೇಕಂದ್ರೆ ಅಲ್ಲೇ ಸ್ಕ್ರೀನ್ ಪ್ಲೇಲೆ ನನ್ನ ಸ್ಕ್ರಿಪ್ಟ್ ಆಗಿದ್ರೆ ಬರ್ದಿರ್ತೀನಿ. ಆ್ಯಂಡ್ ಅದಕ್ಕೆ ರೆಫರೆನ್ಸ್ ಏನು ಮ್ಯೂಸಿಕ್ ಅಂತಲೂ ಬರ್ದಿರ್ತೀನಿ. ನೆಕ್ಸ್ಟ್ ಶೂಟ್ಗೆ ಹೋಗ್ಬೇಕಾದ್ರೆ ಅಂದರೆ ಗಗನ್ಗೆ ನಾನು ಸಾಂಗ್ಸ್ ಜೊತೆ ಥೀಮ್ಸ್ ಸಹ ತುಂಬ ರೆಡಿ ಮಾಡಲಿಕ್ಕೆ ಹೇಳಿದ್ದೆ. ಆಲ್ಮೋಸ್ಟ್ 15-20 ಥೀಮ್ಸ್ ಫಿಲಮ್ಗಿಂತ ಮುಂಚೆನೇ ಕಂಪೋಸ್ ಆಗಿತ್ತು. ಸೊ ಐ ಯೂಸ್ ಟು ಪ್ಲೇ ದಟ್ ಥೀಮ್ ವೆನ್ ದ ಆ್ಯಕ್ಟರ್ಸ್ ವೇರ್ ಪರ್ಫಾರ್ಮಿಂಗ್. ಸೊ ಒಂದೇನು ಅಂತ ಹೇಳಿದ್ರೆ, ಅದು ಎಮೋಷನ್ ಅವ್ರಿಗೆ ಕರೆಕ್ಟಾಗಿ ಯಾವ ಎಮೋಷನ್ ಅಂತ ಗೈಡ್ ಮಾಡ್ತು. ಒಂದೊಂದ್ಸಲ ನಿಮಗೆ ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ, ಒಂದು ಡೆಲಿಕೇಟ್ ಎಮೋಷನ್ನ. ಸೊ ಮ್ಯೂಸಿಕ್ ಹಾಕಿದಾಗ ಅದು ಅದರದೇ ವೇಲಿ ಕನ್ವೆ ಮಾಡುತ್ತೆ ಅವ್ರಿಗೊಂದು. ಸೆಕೆಂಡ್ ಏನಂತ ಹೇಳಿದ್ರೆ, ಆ ಡೈಲಾಗ್ದು ಟೆಂಪೋ ಏನಿರಬೇಕು ಅನ್ನೋದು ಮ್ಯೂಸಿಕ್ ವಿಲ್ ಡಿಕ್ಟೇಟ್ ದ ಟೆಂಪೋ ಆಫ್ ದ ಮ್ಯೂಸಿಕ್ ವಿಲ್ ಟೆಲ್ ವಿತ್ ವಾಟ್ ಟೆಂಪೋ ದೇ ಹ್ಯಾವ್ ಟು ಸ್ಪೀಕ್ ಇನ್ ದ. ಸೊ ನಾನು ಅಟ್ಲೀಸ್ಟ್ ಈ ಫಿಲಮ್ಗೆ ತುಂಬ ಮ್ಯೂಸಿಕಲಿ ಡಿಪೆಂಡೆಂಟ್ ಆಗಿದೆ. ಮೋಸ್ಟ್ಲಿ ಬೇರೆ ಫಿಲಮ್ಸ್ಗೆ ಇರಲ್ಲ. ಬಟ್ ಮ್ಯೂಸಿಕ್ ಕ್ಯೂಸ್ ಅಂತ ನಂದೆಲ್ಲ ಸ್ಕ್ರಿಪ್ಟಲ್ಲಿ ಇರುತ್ತೆ. ಬಟ್ ವೆದರ್ ಐ ವಿಲ್ ಪ್ಲೇ ಇಟ್ ಆನ್ ವೈಲ್ ಶೂಟಿಂಗ್, ಅದು ಡಿಪೆಂಡ್ಸ್ ಆನ್ ಫಿಲಮ್ ಟು ಫಿಲಮ್. ನಿಮ್ಮ 3 ಜನದ್ದು ಬೇರೆ ಬೇರೆ ಸ್ಕೇಲ್ ಸಿನಿಮಾಗಳು. 3 ಜನದ್ದು ರಿಲೀಸ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದರೆ ಥಿಯೇಟ್ರಿಕಲ್ ರಿಲೀಸು ಆಗಿರ್ಬೋದು, OTT ರಿಲೀಸು ಆಗಿರ್ಬೋದು. ಅದು ನೀವು ಅಂದ್ಕೊಂಡಂಗೆ ಆಯ್ತಾ, ಆಗಿಲ್ವಾ? ಈ ಹೊಸ ಫಿಲ್ಮ್ ಮೇಕರ್ಸು ಹೋಪ್ಸ್ ಇಟ್ಕೋಬೋದಾ?
ಅಂದರೆ ನನಗೆ ತುಂಬ ವಾಸ್ಟ್ ಎಕ್ಸ್ಪೀರಿಯನ್ಸ್ ರಿಲೀಸ್ ಇದರಲ್ಲಿ. ಯಾಕಂದ್ರೆ ನಾನು ಒಬ್ಬನೇ ನಿಂತ್ಕೊಂಡು ಎಲ್ಲ ಇಡೀ ಇದನ್ನ ಮಾಡಿದ್ದು. ಅಂದರೆ KRG ನಮಗೆ ರಿಲೀಸ್ ಮಾಡಿಕೊಟ್ಟಿರೋದು. ಸೊ ನಾನು ಇಡೀ ಸಿನಿಮಾ 2 ವೀಕ್ಸ್ ಅಂದರೆ 1 ವೀಕ್ ಮಾತ್ರ 2 ವೀಕ್ಸ್ ಇತ್ತು. ಸೊ ನಾನು ಖರ್ಚು ಮಾಡಿರೋದು 15 ಲಕ್ಷ ರಿಲೀಸ್ ಆ್ಯಂಡ್ ಮಾರ್ಕೆಟಿಂಗ್ ಎಲ್ಲ ಸೇರಿ. ನನ್ನ ಹತ್ರ ಇದ್ದದ್ದು ಅಷ್ಟೇ ದುಡ್ಡು, ಖರ್ಚು ಮಾಡಿದ್ದು ಅಷ್ಟೇ. ಸೊ ಅಂದರೆ KRG ಬಂದಿರೋದ್ರಿಂದ ನನಗೆ ಆ ರಿಲೀಸ್ ಪ್ರಾಸೆಸ್ಸಲ್ಲಿ ಈಸಿ ಆಯಿತು. ಅಂದರೆ ರೈಟಪ್ಸ್ ತುಂಬ ಆಯಿತು ರಿಲೀಸ್ ಆದಮೇಲೆ. ಬಟ್ ಅದು ಆಡಿಯನ್ಸ್ ಫುಟ್ಫಾಲ್ಸ್ ಕಡಿಮೆ ಇರೋದ್ರಿಂದ, ಅಂದರೆ ಯೂಶ್ವಲ್ ಏನಾಗುತ್ತಾ, ಒಂದು ಥಿಯೇಟ್ರಲ್ಲಿ 20% ಅಬೋವ್ ಇತ್ತಂದರೆ ನಿಮಗೆ ನೆಕ್ಸ್ಟ್ ಶೋಸ್ಗಳು ಅಂದರೆ ಬಾರ್ಗಿನ್ ಮಾಡ್ಬೋದು ಅಲ್ಲಿ ಆ ಟೈಮಲ್ಲಿ. ಸೊ ಕಡಿಮೆ ಇತ್ತಂದರೆ ಮುಲಾಜಿಲ್ಲದೆ ಹೋಗಿ ಮನೆಗೆ ಹೋಗಿ ಅಂತ ಹೇಳ್ತಾರೆ ಆ ಥರದಲ್ಲಿ. ಸೊ ನನಗೆ ಪರ್ಸ್ನಲಿ ರಿಲೀಸು ಅದೇ ನಾನು ಪ್ರೋಸೆಸ್ಸಲ್ಲಿ ಇರೋದ್ರಿಂದ ನನಗೆ ಕಡಿಮೆ ದುಡ್ಡಿತ್ತು. ಸೊ ನಾನು ಸುಮಾರು ಜನಕ್ಕೆ ಕೇಳಿದೆ ಆ್ಯಕ್ಚುಲಿ. ಸೊ ರಿಲೀಸ್ ಮಾಡಿಕೊಡಿ ಅಂತ. ನಾನು ಟ್ರೈಲರ್ ರಿಲೀಸ್ ಆದಮೇಲೆ KRG ಅವ್ರನ್ನ ಕರೆದು ಆಮೇಲೆ ನಾವೇ ರಿಲೀಸ್ ಮಾಡ್ತೀವಿ. ಸ್ಟಾರ್ಟಿಂಗ್ ಅವ್ರು ಫ್ರೀ ಅಂತ ನಾವು ಮಾಡಿಕೊಡ್ತೀವಿ ನಿಮಗೆ, ಆಮೇಲೆ ನೋಡೋಣ ಅಂತ ಹೇಳಿದರು. ಆಮೇಲೆ ನಾವು ಫೈನಾನ್ಷಿಯಲಿ ಕ್ರೈಸಸ್ಸು ಅದು ಏನೇನೋ ರೀಸನ್ ಕೊಟ್ಟು ಮತ್ತು ಅಗೇನ್ ನಮ್ಮ ಕಡೆಯಿಂದ ಒಂದು 5 ಲಕ್ಷ ಕೊಟ್ಟಿದ್ದೀವಿ ನಾವು ಅವ್ರಿಗೆ. 5 ಲಕ್ಷ ಕೊಟ್ಟು ರಿಲೀಸ್ ಮಾಡಿಕೊಟ್ರು. ಸೊ ಎಲ್ಲ ನಂದು ಖರ್ಚು ಆಗಿದ್ದು ಒಂದು 6,40,000 ನಾನು ಒಂದು 70 ಸ್ಕ್ರೀನ್ಸಲ್ಲಿ ನಾನು ಸ್ಪೆಂಡ್ ಮಾಡಿದ್ದು 6,40,000. ಇಡೀ ಹೋಲ್ ಎಲ್ಲ ಮಾರ್ಕೆಟಿಂಗ್ ಅಂದರೆ ನ್ಯೂಸ್ ಪೇಪರ್ ಆ್ಯಡ್ಸ್ಗಳಾಗಲಿ ಅಥವಾ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗೆ ಆ ಥರದ್ದು. ಯೂಟ್ಯೂಬರ್ಸ್ಗೆ ನಾನು ಜಾಸ್ತಿ ಏನು ಕೊಟ್ಟಿಲ್ಲ, ತುಂಬ ಕಡಿಮೆ ಪೇಮೆಂಟ್ ಮಾಡಿದ್ದೀನಿ. ಸೊ ನ್ಯೂಸ್ ಪೇಪರ್ ಆ್ಯಡ್ಸ್ಗಳು ಜಾಸ್ತಿ ಆಯಿತು. ಸೊ ಅಂದರೆ ನನಗೆ ಏನಂತಂದರೆ, ನ್ಯೂಸ್ ಪೇಪರ್ ಆ್ಯಡ್ಸ್ನ ನೀವು ಫೋಕಸ್ ಮಾಡೋದು ಬದಲಾಗಿ ಸೊ 1-2 ಪೇಪರ್ಗಳನ್ನ ಇಟ್ಕೊಂಡು ನ್ಯೂ ಮೀಡಿಯಾನ ಜಾಸ್ತಿ ಫೋಕಸ್ ಮಾಡೋದು ಬೆಟರ್ ಅಷ್ಟೇ. ಅಂದರೆ ಟ್ರೆಡಿಷನಲ್ ಮೀಡಿಯಾನೂ ಬೇಕು. ಸೊ ಅದ್ರ ಜೊತೆಗೇನೆ ಈ ನ್ಯೂ ಮೀಡಿಯಾ ಮೇಲೇ ಜಾಸ್ತಿ ಮಾಡಿದ್ರೆ ಸ್ವಲ್ಪ ರೀಚಿಂಗ್ ಇರುತ್ತೆ. ಜೊತೆಗೆ ಟ್ರೆಡಿಷನಲ್ ಮೀಡಿಯಾನ ಅಷ್ಟೇ ಎಫೆಕ್ಟಿವ್ ಮಾಡಿ ಅದನ್ನು ನ್ಯೂ ಮೀಡಿಯಾ ಮೂಲಕ ಪುಷ್ ಮಾಡಿದರೆ ಇನ್ನೂ ಮೋರ್ ಬಿಲೀವ್, ಅಂದರೆ ಆಡಿಯನ್ಸ್ ಮೇಲೆ ಸ್ವಲ್ಪ ಬಿಲೀವ್, ಅವರ ಮನಸ್ಸಲ್ಲಿ ಬಿಲೀವ್ ಬರುತ್ತೆ ಅನ್ನೋ ಏನೋ ಆ ಥರ ಫೀಲ್ ಆಗ್ತಿತ್ತು ನನಗೆ. ನಾವೇನಾಗಿತ್ತು ಅಂದರೆ ಒಂದು ಕೆಲವೊಂದು ಏನು ಸಿಟಿಗಳಲ್ಲಿ ನಾವು ಒಂಥರ ಪೊಲಿಟಿಕಲ್ ಕ್ಯಾಂಪಿಯನ್ ಥರನೇ ಮಾಡಿದ್ವಿ. ಅಂದರೆ ಮೇನ್ ಲೀಡರ್ಗಳನ್ನ ಹಿಡ್ಕೊಂಡು ನಮ್ಮ ಸಿನಿಮಾ ಬರ್ತಿದೆ ಬನ್ನಿ ನೋಡಿ. ಗದಗ, ರಾಯಚೂರು ಈ ಕಡೆ ಎಲ್ಲ ಮಾಡಿದ್ವಿ. ಸಿಂಧನೂರು ಆ ಥರದ್ದು ನಮಗೆ ಪರಿಚಯಸ್ಥ ಏರಿಯಾಗಳನ್ನ ಮಾಡಿಕೊಂಡು ಅಲ್ಲಿ ಒಂದಿಷ್ಟು ಚೆನ್ನಾಗಿ ಆಗೋಂಗಾಯಿತು. ಬಟ್ ಬೆಂಗಳೂರಲ್ಲಿ ಇಲ್ಲಿ ಒಂದು ಸ್ವಲ್ಪ ನೋಡೋರು ಇರ್ತಾರ, ಜೊತೆಗೆ ಒಳ್ಳೆ ಈ ಥರ ಸಿನಿಮಾಗಳನ್ನು ಏನು ಪ್ರೋತ್ಸಾಹ ಮಾಡ್ತಾರ ಅಂತ ಅಂದ್ಕೊಂಡಿದ್ವಿ. ಬಟ್ ಆಯಿತು. ಬಟ್ ಅದರ ಏನು ಪುಷ್ ಆಗೋದಿದೆಯಲ್ಲ, ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡೋದು, ಅದನ್ನು ಫುಟ್ಫಾಲ್ಸ್ ಆಗಿ ಕನ್ವರ್ಟ್ ಆಗೋದು, ಅದು ಕಡಿಮೆ ಆಯಿತು ನಮಗೆ. ಸೊ ಬಟ್ ಕ್ರಿಟಿಕಲಿ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ಬಂದು ನೋಡೋ ಪ್ರಮಾಣ ಕಡಿಮೆ ಇತ್ತು. ಸೊ ಆ ಥರ ಇರೋದ್ರಿಂದ ನಮಗೆ 1 ವೀಕ್ ಮಾತ್ರ ನಮಗೆ ಸಸ್ಟೈನ್ ಮಾಡೋಕ್ಕಾಯಿತು. ಸೊ ಅಂದರೆ ಕಡಿಮೆ ದುಡ್ಡು ಖರ್ಚು ಮಾಡಿ ಥಿಯೇಟ್ರಿಗೆ ರಿಲೀಸ್ ಮಾಡಿದ್ವಿ. ಸೊ ಒಂದಿಷ್ಟು ಓಡಾಟಗಳು, ಒಂದು ಪ್ಲಾನ್ ಇರಲಿಲ್ಲ ಸ್ವಲ್ಪ. ಅಂದರೆ ನಾನು ಒಬ್ಬನು ಒಂದಿಷ್ಟು ಸ್ವಲ್ಪ ಅಂದರೆ ಇಡೀ ಎಂಟೈರ್ ಟೀಮು, ನಾನು ಆ ಟೈಮಲ್ಲಿ ನನಗೆ ದುಡ್ಡು ಇರಲಿಲ್ಲ. ಆ ಒಂದು ಕನ್ಫ್ಯೂಷನ್ ಶುರುವಾಗಿ ಎಂಟೈರ್ ಟೀಮ್ನ ನಾನು ಕರ್ಕೊಂಡು ಕೆಲಸ ಮಾಡೋಕ್ಕಾಗಲಿಲ್ಲ. ಅದು ನನಗೆ ಒಂದು ಸಮಸ್ಯೆ ಆಯಿತು. ಸೊ ಅಂದರೆ ಒಂದು ಸಿನಿಮಾ ಆದಮೇಲೆ ಇಡೀ ಎಂಟೈರ್ ಟೀಮ್ ನಿಮ್ಮ ಜೊತೆ ಇತ್ತಂದರೆ ನಿಮ್ಗೊಂದು ಏನೋ ಸ್ಟ್ರೆಂತ್ ಇರುತ್ತಾ. ಸೊ ಆ ಥರದಲ್ಲಿ ನೋಡಿಕೊಂಡು ಮಾಡೋದು ಬೆಟ್ರ್ ಅನಿಸ್ತು. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಅದು ಕೊರತೆ ಇತ್ತು. ಆ ಕಾರಣಕ್ಕೋಸ್ಕರ ನಾವು ಎಲ್ಲೆಲ್ಲಿ ರೀಚ್ ಮಾಡಿಸ್ಬೇಕಾಗಿತ್ತು ಅದು ಮಾಡ್ಸೋಕ್ಕಾಗಿಲ್ಲ ಅಂತ. ಸೊ ಅಂದರೆ ದುಡ್ಡೇ ಮ್ಯಾಟ್ರ್ ಅಲ್ಲ. ಸೊ ಇಂದಿಷ್ಟು ಓಡಾಟಗಳು ಇದೆಲ್ಲ ಬೇಕಾಗುತ್ತೆ ಅಂತ ಅನ್ಸುತ್ತೆ. ಓಡಾಟಗಳು ಅಂದರೆ ಟ್ರೈಲರ್ ಕಟ್ಟು, ಟೀಸರು ಇವೆಲ್ಲ ಮ್ಯಾಟ್ರ್ ಆಗ್ತಾವ ಅಂತ ನನಗನ್ನಿಸ್ತು. ನಮಗೆ ಪೋಸ್ಟರ್ಸು ಚೆನ್ನಾಗಿತ್ತು, ಕೆಲವೊಬ್ರು ಹೇಳ್ತಿದ್ರು ಕ್ರಿಯೇಟಿವ್ ಆಗಿದೆ, ಚೆನ್ನಾಗಿದೆ ಅಂತ. ಬಟ್ ಅದನ್ನು ಅಷ್ಟೊಂದು ರೀಚ್ ಮಾಡ್ಸೋಕ್ಕಾಗಲಿಲ್ಲ. ಸೊ ಅದಾದಮೇಲೆ ಕ್ರಿಯೇಟಿವ್ ಆಗಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಿರೋ ಅಷ್ಟನ್ನೇ ರೀಚ್ ಮಾಡಿಸೋದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಒಂದಿಷ್ಟು ಬಜೆಟ್ ಬೇಕಾಗುತ್ತೆ ನಮಗೆ. ಸೊ ನನಗೆ ಅನಿಸಿರೋದೇನೆಂದರೆ, ನಾನು ಓವರಾಲ್ ಸಿನಿಮಾ ನನಗೊಂದು 70-75 ಲ್ಯಾಕ್ಸಲ್ಲಿ ಸಿನಿಮಾ ಮುಗಿಸಿದ್ದೀನಿ, ರಿಲೀಸ್ ಮಾಡಿದ್ದೀನಿ. ಸೊ ನಾನು ಖರ್ಚು ಮಾಡಿದ್ದು ಬರೀ ಅದರಲ್ಲೇ 15 ಲಕ್ಷ ಇಟ್ಟಿದ್ದೀನಿ. ಅಂದರೆ ಒಂದು 12ರಿಂದ 15 ಲಕ್ಷ ಇಟ್ಟಿರೋದು. ಸೊ ನಾನು ಒಂದು 30 ಲ್ಯಾಕ್ಸ್ ಇಟ್ಟಿದ್ರೆ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ನಲ್ಲ ಅದು ರೀಚ್ ಆಗ್ಬೋದಾಗಿತ್ತು ಅಂತ ನನಗನ್ಸಿತ್ತು. ಒಂದಿಷ್ಟು ಅಮೌಂಟ್ ಈಗ ಡಿಸೈಡ್ ಮಾಡ್ಕೊಂಡು ಇಡೋದು ಬೆಟ್ರು ಅಂತ ಅನ್ಸುತ್ತೆ. ಈಗ 1 ಕೋಟಿ ಇದೆ ಅಂತಂದರೆ ನೀವು ಒಂದು 30 ಲಕ್ಷ ಆದರೂ 30-35 ಲಕ್ಷ ಆದರೂ ಮಾರ್ಕೆಟಿಂಗ್ ಆ್ಯಂಡ್ ಈ ಥರದ್ದು ಪ್ಲ್ಯಾನ್ ಮಾಡ್ಕೋಬೋದು ಬೆಟ್ರ್ ಅಂತ. ಸೊ ಅದರಲ್ಲಿ ಅಂದರೆ ಎಲ್ಲ ಯೂಟ್ಯೂಬರ್ಸ್ಗೂ ಮತ್ತು ಪೇಪರ್ಗಳಿಗೂ ಈ ಥರ ಹೋಗೋದು ಬದಲಾಗಿ ತುಂಬ
ಅದನ್ನ ಫಾಲೋ ಮಾಡೋ ಏನೋ ಆಡಿಯನ್ಸ್ ಹೇಗಿದ್ದಾರೆ ಅನ್ನೋದನ್ನು ಮ್ಯಾಟರ್ ಆಗುತ್ತೆ ಅಂತ ಅನ್ಸುತ್ತೆ. ಆ ಥರದ್ದೆಲ್ಲ ಇರುತ್ತೆ ಅನ್ಸುತ್ತೆ. ಅದೇ ನಾವೇನು ಫಾಲೋ ಮಾಡಿದೀವಿ ಅಂತ ಹೇಳ್ತೀನಿ. ಅದರಿಂದ ಏನಾದ್ರು ಲರ್ನಿಂಗ್ ಸಿಕ್ಕಿದ್ರೆ ಪ್ರಾಬ್ಲಿ ಯು ಕ್ಯಾನ್ ಟೇಕ್. ಅಂದರೆ ಎಲ್ಲ ವರ್ಕ್ ಆಗಿದೆ ಅಂತಲ್ಲ. ಅಂದರೆ ಒಂದು ನಾನು ಸ್ಟ್ರಾಂಗ್ ಆಗಿ ಅಂದರೆ 6 crores ಬಜೆಟ್ ಫಿಲಮ್ ಮಾಡ್ತಿರೋದ್ರಿಂದ ವಿತ್ ಆಲ್ ಫ್ರೆಶ್ ಫೇಸಸ್. ಅಂದರೆ ಪರಂವಾ ಅಂತ ಹೇಳಿದ ತಕ್ಷಣ ಜನ ಬಂದೇನು ನೋಡಲ್ಲ. ದಟ್ ಈಸ್ ಸ್ಟಿಲ್ ಅ ಬಿಗ್ ಮನಿ. ದೇರ್ ಆರ್ ಸೋ ಮಚ್ ಆಫ್ ರಿಸ್ಕ್ ಇನ್ವಾಲ್ವ್ಡ್. ಅದು ರೈಟ್ ಫ್ರಮ್ ಫಸ್ಟ್ ಡೇ ಎಲ್ರಿಗೂ ಗೊತ್ತಿತ್ತು. ಅಂದರೆ ರಕ್ಷಿತ್ ಸರ್ಗೂ ಗೊತ್ತಿತ್ತು ಎಷ್ಟು ಹಣ ಆಗ್ತಿದೆ ಅಂದರೆ ಇಷ್ಟು ರಿಸ್ಕ್. ಮತ್ತು ಆವಾಗ ಏನಂದರೆ OTT ಸ್ಯಾಟಲೈಟ್ ಇದ್ದಿದ್ದರಿಂದ ಒಂದು ಸ್ವಲ್ಪ ಒಂದು ಸೇಫ್ಟಿ ನೆಟ್ ಇತ್ತು. ಬಟ್ ಈವನ್ ಅದರ್ವೈಸ್ ಒಂದು ರಿಸ್ಕ್ ಇರೋದ್ರಿಂದ ಐ ಹ್ಯಾವ್ ಟು ಪ್ರೊಜೆಕ್ಟ್ ಮೈ ಫಿಲಮ್ ಇನ್ ಅ ಸರ್ಟನ್ ವೇ. ಸೊ ನಾನು 6 crore ಹಾಕಿ ಫ್ರೆಶರ್ಸ್ ಜೊತೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆರ್ ರಿಲೇಟಿವ್ ನ್ಯೂ ಫೇಸಸ್ ಜೊತೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫಿಲಮ್ ಚೆನ್ನಾಗಿದ್ರೆ ವರ್ಕ್ ಆಗಲ್ಲ. ಅದ್ಭುತವಾಗಿ ಇದೆ ಅಂತ ಜನರಿಗೆ ಅನಿಸ್ಬೇಕು, ಅಂದರೆ ಮಾತ್ರ ಇದು ಬರೋದು. ಸೊ ವಿ ವರ್ ಸ್ಟ್ರೈವಿಂಗ್ ಟು ಗೆಟ್ ದಟ್ ಲ್ಯಾವಿಶ್ ಅಡ್ಜೆಕ್ಟಿವ್ಸ್, ಗ್ರೇಟ್, ಬ್ಯೂಟಿಫುಲ್, ಮ್ಯಾಜಿಕಲ್ ಅಂತ. ಸೊ ನಾವು ವಿ ಕಾಂಟ್ ಫೋರ್ಸ್ ಪೀಪಲ್ ಟು ಟೆಲ್ ಇಟ್ಸ್ ಬ್ಯೂಟಿಫುಲ್ ಆರ್ ಗ್ರೇಟ್ ಆರ್ ಮ್ಯಾಜಿಕಲ್, ರೈಟ್? ಸೊ ಆ ಕೀವರ್ಡ್ಸ್ ಅವ್ರಿಗೆ ಬರಬೇಕಂದ್ರೆ ಯು ಹ್ಯಾವ್ ಟು ಪ್ರೋಗ್ರಾಮ್ ದೆಮ್ ಇನ್ ಅ ಸರ್ಟನ್ ವೇ. ಸೊ ನಾನು ಏನು ಮಾಡಿದೆ ಅಂದರೆ ರೈಟ್ ಫ್ರಮ್ ದ ಫಸ್ಟ್ ಡೇ ಮ್ಯಾಜಿಕ್ ಅನ್ನೋ ವರ್ಡ್ನ ಕ್ಯಾರಿ ಮಾಡಿದೆ ಎಲ್ಲ ಕ್ಯಾಂಪೇನಲ್ಲೂ, ಇನ್ಕ್ಲೂಡಿಂಗ್ ಪೋಸ್ಟರ್, ಇನ್ಕ್ಲೂಡಿಂಗ್ ಫಸ್ಟ್ ಟೈಟಲ್ ಅನೌನ್ಸ್ ಮಾಡಿದಾಗಲೇ ಎಕ್ಸ್ಪೀರಿಯನ್ಸಿಂಗ್ ದ ಮ್ಯಾಜಿಕ್ ಆಫ್ ಲವ್ ಅಂತ ಮ್ಯಾಜಿಕ್ ಅನ್ನೋ ವರ್ಡ್ನ ಎಲ್ಲ ಕಡೆ ಪುಷ್ ಮಾಡ್ಕೊಬಂದ್ವಿ. ಸೊ ಮಚ್ ಸೊ ದ್ಯಾಟ್ ಆ್ಯಕ್ಚುಲಿ ಸ್ಕ್ರೀನ್ ಪ್ಲೇಲಿ ಚಾಪ್ಟರ್ಸ್ ಅದು ಮ್ಯಾಜಿಕ್ ಅಂತ ಹೆಸರು ಇರಲಿಲ್ಲ, ಫೈನಲ್ ಚಾಪ್ಟರ್ ಮ್ಯಾಜಿಕ್ ಅಂತಲೇ ಇಟ್ಟೆ. ಸೊ ದ್ಯಾಟ್ ಫಿಲಮ್ ನೋಡಿ ಹೊರಗೆ ಬಂದ ತಕ್ಷಣ ಪೀಪಲ್ ಯೂಶಲಿ ಈಗ ರಿವ್ಯೂ ಕೇಳಿದಾಗ ಅವ್ರಿಗೆ ದೇ ವಿಲ್ ಬಿ ಸ್ಕೌಟಿಂಗ್ ಫಾರ್ ಅಬ್ಜೆಕ್ಟಿವ್ಸ್ ಅಲ್ಲ, ಏನು ವರ್ಡ್ಸ್ ಯೂಸ್ ಮಾಡಲಿ ಅಂತ. ಇಫ್ ಯು ಆಲ್ರೆಡಿ ಗಿವ್ ದಮ್ ಸಮಥಿಂಗ್ ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಅಲ್ವಾ. ಸೊ ಮ್ಯಾಜಿಕ್ ಅನ್ನೋ ವರ್ಡ್ ತುಂಬ ಎಲ್ಲರಾಯಿತು. ಸೊ ನಿಮಗೆ ಫಸ್ಟ್ ಫೀಡ್ಬ್ಯಾಕಲ್ಲಿ ಇಫ್ ಪೀಪಲ್ ಆರ್ ಯೂಸಿಂಗ್ ಲ್ಯಾವಿಶ್ ಅಬ್ಜೆಕ್ಟಿವ್ಸ್, ಬ್ಯೂಟಿಫುಲ್, ಪೋಯೆಟಿಕ್, ಮ್ಯಾಜಿಕಲ್ ಅಂತ ಹೇಳಿದ ತಕ್ಷಣ ದಟ್ ಈಸ್ ನಾಟ್ ಸಮಥಿಂಗ್ ದಟ್ ಯೂಶಲಿ ಹಿಯರ್ ಅಲ್ಲ. ಆಬ್ವಿಯಸ್ಲಿ ಇಟ್ ವಿಲ್ ಇನ್ಫ್ಲುಯೆನ್ಸ್ ದ ನೆಕ್ಸ್ಟ್ ಸರ್ಕಲ್. ಸೊ ಒಂದು ಇಂಜೆಕ್ಟಿಂಗ್ ದೋಸ್ ಕೀವರ್ಡ್ಸ್ ಇನ್ ದ ಆಡಿಯನ್ಸ್ ಸೈಕ್, ಅದೊಂದು ಮಾಡಿದ್ವಿ. ಸೆಕೆಂಡ್, ಎಲ್ಲ ಪೋಸ್ಟರ್ ಅಂದರೆ ಈಗ ಇಟ್ ಹ್ಯಾಡ್ ಟು ಲುಕ್ ಇನ್ ಅ ಸರ್ಟನ್ ವೇ. ಆ ಡ್ರೀಮ್ ಎಸ್ಕೇಪ್ನ ಎಲ್ಲ ಪೋಸ್ಟರ್ಸ್ಲಿ ಕ್ಯಾರಿ ಮಾಡ್ಕೊ ಬಂದ್ವಿ. ಅಂದರೆ ತುಂಬ ಕ್ಯಾಂಡಿಡ್ ಆಗಿ ಮಾಡಲಿಕ್ಕೆ ಹೋಗಿಲ್ಲ, ಬಿಕಾಸ್ ಕ್ಯಾಂಡಿಡ್ ಇಸ್ ಆರ್ಡಿನರಿ. ಅಂದರೆ ವೆನ್ ಐ ಸೇ ಆರ್ಡಿನರಿ ಇಟ್ ಇಸ್ ನಾಟ್ ಅಂದರೆ ಆ್ಯಾವರೇಜ್ ಅಂತಲ್ಲ, ಬಟ್ ಏನಂದರೆ ಮುಂಚೆ ಕ್ಯಾಂಡಿಡ್ ಅಂತ ಹೇಳಿದ ತಕ್ಷಣ ಇಟ್ ಲುಕ್ ವೆರಿ ಸ್ಪೆಷಲ್. ಇವಾಗ ಏನಂದರೆ ಕಂಪೋಸ್ಡ್, ಸ್ಟೇಜ್ಡ್, ಸಿನಿಮ್ಯಾಟಿಕ್ ಇದ್ದು ಬ್ಯಾಕ್ ಸೀಟ್ ತೊಗೊಂಡಿದೆ, ಎಲ್ಲ ಕ್ಯಾಂಡಿಡ್ ವೇಲಿ ಶೂಟ್ ಮಾಡ್ತಾ ಇದ್ದಾರೆ. ಅದರಿಂದ ಇಫ್ ಇಟ್ ಹ್ಯಾಸ್ ಟು ಲುಕ್ ಇನ್ ಅ ಸರ್ಟನ್ ಡಿಫ್ರೆಂಟ್ ವೇ, then everything has to look certainly staged ಅನ್ನೋ ರೀಸನ್ಗೆ ಪೋಸ್ಟರ್ಸ್ ವೇರ್ ಡಿಸೈನ್ ಇನ್ ಅ ಸರ್ಟನ್ ವೇ. ಸಾಂಗ್ಸ್ ಬಂದಾಗಲೂ ಅಂದರೆ ಐ ವಾಂಟ್ ಕೊರಿಯೋಗ್ರಫಿ, ಐ ಡೋಂಟ್ ವಾಂಟ್ ಕ್ಯಾಂಡಿಡ್ ಮಾಂಟೇಜ್ ಸಾಂಗ್ ಥರ ಹೋಗೋದು ಬೇಡ ಅಂತ. ಬಿಕಾಸ್ ಅಗೇನ್ ಈಗ ನಮ್ಮ ಫಿಲಮ್ಗೆ ವಿಸಿಟಿಂಗ್ ಕಾರ್ಡ್ ಏನೋ, ರೊಮ್ಯಾಂಟಿಕ್ ಫಿಲಮ್ಗೆ ಸಾಂಗ್ ಹ್ಯಾಸ್ ಟು ವರ್ಕ್. ಫಿಲಮ್ ಅದ್ಭುತವಾಗಿದೆ ಅದೆಲ್ಲ ಸೆಕೆಂಡ್ರಿ, ಅದಾದರೆ ನೆಕ್ಸ್ಟ್ ಲೆವೆಲ್ ಆಡಿಯನ್ಸ್ ಬರ್ತಾರೆ. ನೀವು ಬಟ್ ಫಸ್ಟ್ ಫ್ಯೂ ಡೇಸ್ ಯು ಹ್ಯಾವ್ ಟು ಬ್ರಿಂಗ್ ಪೀಪಲ್ ಟು ಥಿಯೇಟರ್ ಅಲ್ವಾ, ಅದಕ್ಕೆ ನೀಡ್ ಸರ್ಟನ್ ಥಿಂಗ್ಸ್. ಈ ಜಸ್ಟ್ ರಕ್ಷಿತ್ ಸರ್ ಪ್ರೆಸೆಂಟ್ ಮಾಡ್ತಾರೆ ಯಾರೂ ಬರಲ್ಲ, ಅದು ರಕ್ಷಿತ್ ಸರ್ ಆ್ಯಕ್ಟ್ ಮಾಡ್ತಾರೆ ಅಂದರೆ ಬರ್ತಾರೆ, ಇಲ್ಲಾಂದರೆ ಬರಲ್ಲ ಅಲ್ವಾ. ಸೊ ಯು ಹ್ಯಾವ್ ಟು ಥ್ರೋ ದೋಸ್ ವಿಸಿಟಿಂಗ್ ಕಾರ್ಡ್ಸ್. ಸೊ ಫಾರ್ ಅ ರೊಮ್ಯಾಂಟಿಕ್ ಫಿಲಮ್ ಇಟ್ ಈಸ್ ಯುವರ್ ವಿಡಿಯೋ ಸಾಂಗ್ಸ್, ನಾಟ್ ಇವನ್ ಆಡಿಯೋ. ಅಂದರೆ ಆಡಿಯೋ ಹಿಟ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಬಿಕಾಸ್ ಈಗ ಒಂದೊಂದು ಸಾಂಗ್ಸ್ ಹೆಂಗಿರ್ತೀನಿ, ಈಗ ರೆಹಮಾನ್ ಸಾಂಗ್ಸ್ ಫಾರ್ ಇನ್ಸ್ಟೆನ್ಸ್ ನಿಮ್ಗೆ ಕೇಳಿದ ತಕ್ಷಣ ಅದು ಕಿವಿಲಿ ಕೂತ್ಕೊಳ್ಳಲ್ಲ. ಯು ಹ್ಯಾವ್ ಟು ಲಿಸನ್ ಟು ಇಟ್ ಮಲ್ಟಿಪಲ್ ಟೈಮ್ಸ್ ಟು ಗೆಟ್ ಇಟ್ ಇನ್ ಟು ಯುವರ್ ಸಿಸ್ಟಮ್ ಅಲ್ಲ, ಆಮೇಲೆ ನಿಮ್ಗೆ ಇಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನಿಮಗೆ ಆ ಥರ ಮಲ್ಟಿಪಲ್ ಟೈಮ್ಸ್ ನೋಡಬೇಕು, ಕೇಳಬೇಕು ಅಂತ ಹೇಳಿದ್ರೆ ಒಂದು ಮ್ಯೂಸಿಕ್ ಡೈರೆಕ್ಟರ್ ಅಷ್ಟು ಫೇಮಸ್ ಇರಬೇಕು, ಇಲ್ಲಾಂದರೆ ಅದರಲ್ಲಿರೋ ಆ್ಯಕ್ಟರ್ಸ್ ಅಷ್ಟು ಫೇಮಸ್ ಇರಬೇಕು, ಒಂದು ಹೈಪ್ ಇರಬೇಕು. ಅದಿಲ್ಲದಿದ್ದರೆ ಹೌ ಕ್ಯಾನ್ ಯು ಮೇಕ್ ದಮ್ ಲಿಸನ್ ಟು ಇಟ್ ಮೆನಿ ಟೈಮ್ಸ್. ಬಟ್ ಅದೇ ನಮ್ಮ ಮೇನ್ ಏನು ಅಂತ ಹೇಳಿದ್ರೆ ನಮ್ಮ ತಲೆಯಲ್ಲಿ ಇದ್ದಿದ್ದು, ನಿಮಗೆ ಫೀಡ್ಬ್ಯಾಕ್ ಎಷ್ಟೇ ಸ್ಟ್ರಾಂಗ್ ಆಗಿ ಇದ್ರೆ, ಆಡಿಯನ್ಸ್ ಫೀಡ್ಬ್ಯಾಕ್ ಇದ್ರು, ಅಲ್ಟಿಮೇಟ್ಲಿ ವಿಲ್ ಇಟ್ ಗ್ರೋ? ಅದು ದಟ್ ವಿ ಕಾಂಟ್ ಗ್ಯಾರಂಟಿ. ಇಫ್ ಇಟ್ ಹ್ಯಾಸ್ ಟು ಗ್ರೋ, ಫಸ್ಟ್ ಯುವರ್ ವಿಸಿಬಿಲಿಟಿ ಹ್ಯಾಸ್ ಟು ಬಿ ವೆರಿ ಸ್ಟ್ರಾಂಗ್. ಸೊ ಯು ಪುಟ್ ಔಟ್ ಸಮ್ ಮೆಟೀರಿಯಲ್ ಔಟ್ ದೇರ್ ವಿಚ್ ಸ್ಪೀಕ್ಸ್ ಅಬೌಟ್ ಯುವರ್ ಫಿಲಮ್. ಅಂದರೆ ಇಂಟರ್ವ್ಯೂಸ್ ಎಲ್ಲ ಮಾಡೋದು ಇಟ್ ಈಸ್ ಜಸ್ಟ್ ಅಬೌಟ್ ಓಕೆ ಕ್ರಿಯೇಟಿಂಗ್ ದ ಅವೇರ್ನೆಸ್, ಓಕೆ ಫಿಲಮ್ ಈ ಥರ ಬರ್ತಿದೆ ಅಂತ ನಿಮ್ದು ಯೂಟ್ಯೂಬ್ ಇಂಟರ್ವ್ಯೂ ಗೊತ್ತಾಗುತ್ತೆ. ಬಟ್ ಎಲ್ಲರೂ ಯೂಟ್ಯೂಬ್ ಇಂಟರ್ವ್ಯೂಸ್ ನೋಡಲ್ಲ. ಸೊ ಯೂಶಲಿ ನಾವು ತುಂಬ ಪೋಸ್ಟರ್ಸ್ನೆಲ್ಲ ನೆಗ್ಲೆಕ್ಟ್ ಮಾಡ್ತೀವಿ. ಪೋಸ್ಟರ್ ಏನು ಅಂತ ಹೇಳಿದ್ರೆ ಇಟ್ ಈಸ್ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ಯುವರ್ ಫಿಲಮ್. ಈ ಥರ ಒಂದು ಫಿಲಮ್ ಬರ್ತಿದೆ ಅಂತ ತಲೆಯಲ್ಲಿ ಕೂತ್ಕೊಂಡ್ರೆ ಅವ್ರಿಗೆ ಈ ಥರ ಫಿಲಮ್ ಒಂದು ಇದೆ ಅಂತ, ದೆನ್ ಅವ್ರಿಗೆ ಏನೊಂದು ಪಾಸಿಟಿವ್ ರಿವ್ಯೂ ಬಂದಾಗ ಬೋತ್ ವಿಲ್ ಇದು ಎರಡು ಸೂಪರ್ ಇಂಪೋಸ್ ಆಗಿ ಇಟ್ ವಿಲ್ ಆಂಪ್ಲಿಫೈ ದ ಎಫೆಕ್ಟ್ ಆಫ್ ದ ಫಿಲಮ್. ಥರ್ಡ್ ಏನು ಅಂತ ಹೇಳಿದ್ರೆ ನಿಮಗೆ ಫೀಡ್ಬ್ಯಾಕ್ ಯಾರಿಗಾದ್ರು ರಿವ್ಯೂ ಬಂದಿರುತ್ತೆ, ಇದು ಚೆನ್ನಾಗಿದೆ ಅಂತ ಈ ಥರ ಫಿಲಮ್ ಅಂತ. ಬಟ್ ನಾಟ್ ಎವ್ರಿ ಒನ್ ವಿಲ್ ಕಮ್ ಟು ಥಿಯೇಟರ್ ಟು ವಾಚ್ ಇಟ್. ದೇ ವಿಲ್ ಬಿ ಸ್ಕೌಟಿಂಗ್ ಫಾರ್ ಪ್ರೂಫ್. ಹೌದಾ ಚೆನ್ನಾಗಿದೆಯಾ, ಬಟ್ ಏನಿದೆ ಫಿಲಮಲ್ಲಿ ಅಂತ. ಸೊ ಅವ್ರು ಹುಡುಕಬೇಕಾದ್ರೆ ಅವ್ರಿಗೆ ನಿಮ್ಗೆ ನೋಡ್ಲಿಕ್ಕೆ ಏನೊಂದು ಮೆಟೀರಿಯಲ್ ಇರಬೇಕು ನಿಮ್ಮದು ಯೂಟ್ಯೂಬಲ್ಲಿ. ಸೊ ಇಫ್ ಯು ಹ್ಯಾವ್ ಅಂದರೆ ಅಟ್ಲೀಸ್ಟ್ ನಮ್ಮ ಥರ ರೊಮ್ಯಾಂಟಿಕ್ ಫಿಲಮ್ಗೆ ಮೇನ್ ಪ್ರೂಫ್ ಏನು ಹುಡುಕ್ತಾರೆ ಅಂತ ಹೇಳಿದ್ರೆ ಹೌ ಆರ್ ದ ಸಾಂಗ್ಸ್ ಅನ್ನೋದೇ. ಸೊ ಅವರ್ ಸಾಂಗ್ಸ್ ಆರ್ ವಿಡಿಯೋ ಸಾಂಗ್ಸ್ ಶುಡ್ ಬಿ ದೇರ್ ಅನ್ನೋದು ನಮ್ದು ಫಿಲಾಸಫಿ ಇತ್ತು. ಅದನ್ನೇ ನಾವು ಅದನ್ನ ಮೇಂಟೈನ್ ಮಾಡ್ಕೊ ಬಂದ್ವಿ.
ಬಟ್ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಒನ್ಸ್ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗ್ತಿದ್ದಂಗೆ ಪ್ಯಾರಲಲ್ಲಿ ಯು ಹ್ಯಾವ್ ಟು ಕ್ರಿಯೇಟ್ ಅನ್ ಇಂಪ್ರೆಷನ್ ದಟ್ ಇಟ್ ಈಸ್ ವರ್ಕಿಂಗ್. ಅಂದರೆ ಎಲ್ಲ ಥರ ಫಿಲಮ್ಗೆ ಅಂತಲ್ಲ, ಈಗ ನಮ್ಮ ಥರ ಫಿಲಮ್ಗೆ ಹೈ ಬಜೆಟ್ ಹಾಕೊಂಡು ಮಾಡಬೇಕಾದ್ರೆ ರಿಸ್ಕಲ್ಲಿ ಇದ್ದಾಗ ಅದು ಫಿಲಮ್ ವರ್ಕ್ ಆಗ್ತದೆ, ಎಲ್ರಿಗೂ ಇಷ್ಟ ಆಗ್ತದೆ ಅಂತ ನಾವು ಇನ್ನೊಂದು ಇಮೇಜ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಯೂಸಿಂಗ್ ಮೀಡಿಯಾ. ದಟ್ ವಿ ಡಿನ್ ಡು ವಿಚ್ ಇಸ್ ಅ ಲರ್ನಿಂಗ್ ದಟ್ ಐ ಬಾರೋಡ್. ನಾವು ಅದೇನಾದರೂ ಅದನ್ನ ಏನಪ್ಪ ಎನ್ಕ್ಯಾಶ್ ಮಾಡಿಕೊಂಡ್ರೆ ಯುವರ್ ಫಿಲಮ್ ರಾದರ್ ಅವರ್ ಫಿಲಮ್ ವುಡ್ ಹ್ಯಾವ್ ಗ್ರೋನ್ ಈವನ್ ಮೋರ್, ಐ ಡೋಂಟ್ ನೋ. ಬಟ್ ಅದೊಂದು ನಾವು ಮಾಡಲಿಲ್ಲ, ಸ್ವಲ್ಪ ಕಂಪ್ಲೇಸೆಂಟ್ ಅದೇ ಪಿಕಪ್ ಆಗಿದೆಯಲ್ಲ, ಚೆನ್ನಾಗಿ ಓಡ್ತಿದ್ದಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಆರಾಮಾಗಿಬಿಟ್ವಿ. ಬಟ್ ಆಮೇಲೆ ಅಲ್ಲಿಗೆ ಸ್ಲೋ ಆಗಿ ಇದಾಯಿತು. ಬಟ್ ಒಂದೇನು ಮಾಡಿದ್ವಿ ಅಂತೇಳಿ ಏನೆಲ್ಲ ಫೀಡ್ಬ್ಯಾಕ್ ಬರ್ತಿತ್ತು ಆಡಿಯನ್ಸ್ದು ಅದನ್ನ ಥಿಯೇಟ್ರ್ ವಿಸಿಟ್ ಮಾಡಿ ಅದನ್ನ ಕ್ಯಾಪ್ಚರ್ ಮಾಡಿ ಬಿಡ್ತಿದ್ವಿ. ಬಿಡಬೇಕಾದ್ರೇನೋ ವಿ ಎನ್ಶೋರ್ಡ್ ದ್ಯಾಟ್ ವಿ ಡಿಂಟ್ ಪುಟ್ ಔಟ್ ಚೆನ್ನಾಗಿದೆ ಅನ್ನೋದನ್ನ ಇಡ್ತಿರಲಿಲ್ಲ, ಅದ್ಭುತವಾಗಿದೆ ಅನ್ನೋದನ್ನ ಮಾತ್ರನೇ ಇಡ್ತಾ ಇದ್ವಿ. ಬಿಕಾಸ್ ವೆನ್ ಇಸ್ ದ ಮೂಮೆಂಟ್ ಯು ಸೇ ದ ಫಿಲಮ್ ಇಸ್ ನೈಸ್, ಇಟ್ ವಿಲ್ ನಾಟ್ ಟ್ರಾನ್ಸ್ಲೇಟ್ ಟು ಟಿಕೆಟ್ಸ್. People have to believe that it is outstanding. So you just collect only those outstanding adjectives and then put it out. So this is what we followed. ಇನಿಷಿಯಲಿ ಪ್ರೊಡಕ್ಷನ್ ಟೈಮಲ್ಲೇ ಒಂದು ಕ್ಲಾರಿಟಿ ಇತ್ತು, ರಿಲೀಸಿಗೆ ಅಂತ ಒಂದಿಷ್ಟು ಬಜೆಟ್ ಇಟ್ಕೊಳ್ಳೋಣ. ಬಟ್ ಒಂದಂತೂ ಕ್ಲಾರಿಟಿ ಇತ್ತು, ನಾವು ಹೊಸಬ್ರು ಅನ್ನೋದು. ಅಂದರೆ ಈಗ ಇಂಡಸ್ಟ್ರಿಯಲ್ಲಿ ನಾನೊಂದು 4-5 ವರ್ಷದಿಂದ ಕೆಲಸ ಮಾಡಿರ್ಬೋದು, ಬಟ್ ಸ್ಟಿಲ್ ಆ ಟೈಮಿಗೆ ಆ ಮಾರ್ಕೆಟಿಗೆ ನಾನು ಹೊಸಬ. ಅಂದರೆ ನನ್ನ ಸಿನಿಮಾ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಹೊಸಬ. ಸೊ ಈಗ ಹೆಂಗೆ ಅಂದರೆ ಫೆಬ್ರವರಿ 2024 ನಮ್ಮದು ರಿಲೀಸ್ ಆಗಿದ್ದದು. ಬಟ್ ಅದಕ್ಕಿಂತ ಮುಂಚೆ ನಾನು ಒಂದು 5 ತಿಂಗಳು ಮುಂಚೆ ನನ್ನ ಸಿನಿಮಾ ರೆಡಿ ಇತ್ತು. ಫಸ್ಟ್ ಆಫ್ ಆಲ್ ಒಂದು ಅಂದರೆ ಒಂದು ಶೋರೀಲ್ ರೆಡಿ ಇತ್ತು ಸಿನಿಮಾದ. ಅದ್ರದ್ದು ರೆಸ್ಪಾನ್ಸಿಗೆ ನಾನು ತುಂಬ ಖುಷಿಯಾಗಿತ್ತು. ಆ್ಯಂಡ್ ಅಲ್ಲಿ ನಾನು ಫಿಕ್ಸ್ ಆಗಿದ್ದೆ, ಓಕೆ ಇಲ್ಲಿ ಅಂದರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಬಟ್ ಇಲ್ಲಿ ನಾವಾಗೇ ಬರೋದಕ್ಕಿಂತ ನಮಗೆ ಯಾವ್ದಾರ ಒಂದು ಬ್ಯಾಕ್ ಬೋನ್ ಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಆ ಒಂದು ಪ್ರೆಸೆಂಟ್ಸ್ ಹಂಟರ ಅಂದರೆ ಆ ಒಂದು ಹಂತದಲ್ಲಿದ್ವಿ ನಾವು. ಅಂದರೆ ಪ್ರೆಸೆಂಟೇಷನ್ ಹುಡ್ಕೋಣ, ಅಂದರೆ ಇವ್ರನ್ನ ಯಾರನ್ನ ಪ್ರೆಸೆಂಟ್ ಮಾಡಲಿ, ಅವ್ರಿಗೆ ಸಿನಿಮಾ ತೋರಿಸೋಣ ಅಂತ. ಆ ಥರ ಸಿನಿಮಾ ರಿಲೀಸ್ಗಿಂತ ಮುಂಚೆನೇ ಒಂದು 20 ಶೋ ಮಾಡಿಬಿಟ್ಟಿದ್ವಿ ನಾವು. ಅಂದರೆ ಅದು ಒಂದು ರಿವ್ಯೂ ಶೋನೂ ಆಗಿರ್ತಿತ್ತು, ಮತ್ತು ಆಮೇಲೆ ಪ್ರೆಸೆಂಟೇಷನ್ ಶೋನೂ ಆಗ್ತಾಯಿತ್ತು. ಸೊ ಅಲ್ಲಿ ಒಂದು ಸ್ಟ್ರಾಂಗ್ ಬರ್ತಾಯಿತ್ತು. ಸಿನಿಮಾ ಬಂದವರೆಲ್ಲ ನೋಡಿದವರೆಲ್ಲ ಸಖತ್ ಖುಷಿ ಪಡ್ತಾಯಿದ್ರು, ಒಂದಿಷ್ಟು ಚರ್ಚೆಗಳಾಗ್ತಾಯಿತ್ತು. ಆವಾಗ ಗೊತ್ತಾಗ್ತಿತ್ತು, ಓಕೆ ನಾವೊಂದು ರೈಟ್ ಪಾತಲ್ಲಿದ್ದೀವಿ, ನಮ್ಮ ಇಂಟೆನ್ಷನ್ ಕರೆಕ್ಟಾಗಿದೆ. ಬಟ್ ಯಾರೂ ಮುಂದೆ ಬರ್ತಿಲ್ಲ, ಏನಕ್ಕೆ ಅಂದರೆ ಓನ್ಲಿ ಬಿಕಾಸ್ ಆಫ್ ಮಾರ್ಕೆಟ್ ಕಂಡೀಷನ್. ಓಕೆ, ಆಮೇಲೆ ಕ್ರಮೇಣ ನೋಡಿದ್ವಿ. ಆಮೇಲೆ ನಾವೇ ಒಂದು ಫರ್ಮ್ ಡಿಸಿಷನ್ ಬಂದ್ವಿ, ಒಂದಿಷ್ಟು ಬಜೆಟ್ ಅಂತ ಫಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದನ್ನೇ ಇಟ್ಕೊಂಡು ಸ್ಟಾರ್ಟ್ ಮಾಡೋಣ, ರಿಲೀಸ್ ಮಾಡೋಣ. ಸೊ ಈ ಸಿನಿಮಾ ನೋಡೋ ತೋರಿಸೋ ಪ್ರೊಸೆಸಲ್ಲೇ ನಾವು KRGಗೂ ತೋರಿಸಿದ್ವಿ. KRGನೇ ನಮ್ಮ ಸಿನಿಮಾ ರಿಲೀಸ್ ಮಾಡಿದ್ದು. ಬಟ್ ನಾವು ಪ್ರೆಸೆಂಟ್ ಮಾಡಿ ಅನ್ನೋ ಥರ ತೋರಿಸಿದ್ದು. ಬಟ್ ಅವರು ಇಲ್ಲ ಪ್ರೆಸೆಂಟ್ ಮಾಡಲ್ಲ, ಬಟ್ ಸಿನಿಮಾ ಚೆನ್ನಾಗಿದೆ, ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು. ಆವಾಗ ಒಂದು 2-3 ತಿಂಗಳು ವೆಯ್ಟ್ ಮಾಡಿದ್ವಿ ನಾವು. ಅಂದರೆ ಓಕೆ ಅವ್ರಿಗೆ ಇಷ್ಟ ಆಗಿದೆ, ನಾವು ಇನ್ನೊಂದಿಷ್ಟು ಜನಕ್ಕೆ ತೋರಿಸೋಣ ಅಂತ. ಎಲ್ಲೂ ಮುಂದೆ ಬರ್ದಿದ್ದಾಗ ಓಕೆ ಅವ್ರು ರಿಲೀಸ್ ಮಾಡ್ತಾರಂತೆ, ಇನ್ನೇನು ನಾವೇ ಮಾರ್ಕೆಟ್ ಮಾಡೋಣ ಅನ್ನೋ ಥರ ಆಯಿತು. ಸೊ ನಮ್ಮದು ಸಿನಿಮಾ ಫ್ಲಾ ಆಗಿದ್ದು ಅಂದರೆ ನಾವು ಮಾರ್ಕೆಟಿಂಗಲ್ಲೇ. ಅಂದರೆ ಎಲ್ಲ ರಿವ್ಯೂ ಚೆನ್ನಾಗಿದೆ, ಪೋಸ್ಟರ್ಸ್ ಚೆನ್ನಾಗಿ ಬರ್ತಾ ಇದೆ, ಮತ್ತು ಆಮೇಲೆ ನಮ್ಮ ಥೀಮ್ ಎಲ್ಲ ಪೋಸ್ಟರ್ಸ್ ಇದರಲ್ಲೇ ಆಗ್ತಾ ಇದೆ. ಮತ್ತು ಆಮೇಲೆ ನನ್ನ ಮೇನ್ ಕಾನ್ಫಿಡೆನ್ಸ್ ಇದ್ದಿದ್ದೆ ಟ್ರೈಲರ್ ಬಂದಮೇಲೆ ಸಿನಿಮಾ ಸ್ವಲ್ಪ ಜನಕ್ಕೆ ಗೊತ್ತಾಗುತ್ತೆ ಇವ್ರು ಏನು ಮಾಡ್ತಾ ಇದ್ದಾರೆ. ರಂಗಾಯಣ ರಘು ಈಸ್ ಅಂದರೆ ನಾರ್ಮಲ್ ಒಂದು ಕಾಮಿಡಿ ಸಿನಿಮಾ ಅಲ್ಲ ಇದು, ಅಥವಾ ಒಂದು ಯಾವುದೋ ಒಂದು ಅವ್ರ ಜಾನರ್ ಇಲ್ಲದೆ ಇರೋ ಸಿನಿಮಾ ಅನ್ನೋದು ಫಸ್ಟ್ ಶಾರ್ಟಲ್ಲೇ ಗೊತ್ತಾಗುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತು. ಸೊ ಅದು ಬರೋ ತನಕ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಅಲ್ಲಿ ತನಕ ನಾವು ಏನೇನು ಒಂದು ಟ್ರೆಡಿಷ್ನಲಾಗಿ ಏನೇನು ರಿಲೀಸ್ ಮಾಡಬೇಕು ಎಲ್ಲ ಮಾಡ್ತಾ ಇದ್ವಿ. ಆ ಟ್ರೈಲರ್ ಬಂದ ಮೇಲೇ ಆ್ಯಕ್ಚುಲಿ ಸಿನಿಮಾದ ಬಗ್ಗೆ ಟಾಕ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದು. ಬಟ್ ನಮಗೆ ಒಂದು 10 ದಿನ 15-12 ದಿನ ಟೈಮ್ ಇತ್ತು ಅಷ್ಟೇ. ಅಂದರೆ ಅಷ್ಟು ಶಾರ್ಟ್ ಸ್ಪ್ಯಾನಲ್ಲಿ ನಾವು ಟ್ರೈಲರ್ ರಿಲೀಸ್ ಮಾಡಿದ್ವಿ. ಆವಾಗ ಆ್ಯಕ್ಚುಲಿ KRG ಅವರು ಅವಾಗ ಒಂದು ಲಿಸ್ಟ್ ಮಾಡಿಕೊಂಡ್ರು, ಅಂದರೆ ಥಿಯೇಟರ್ ಲಿಸ್ಟ್ ಅಂತ ಮಾಡ್ಕೊಂಡಾಗ ನಾನು ಅವಾಗ ಅಂದ್ಕೊಂಡೆ, ಇಲ್ಲ ಸರ್ ಇದು ಯೂಟ್ಯೂಬಲ್ಲಿ ನೋಡಿ ನಮ್ಮ ಈ ರೀಜನಲ್ಲಿ ಜಾಸ್ತಿ ಜನ ನಮ್ಮ ಟ್ರೈಲರ್ ನೋಡಿದ್ದಾರೆ. ಸೊ ಈ ರೀಜನ್ಸಲ್ಲಿ ನಾವು ಜಾಸ್ತಿ ಸಿನಿಮಾ ಶೋ ಮಾಡೋಣ, ಟೆಲಿಕಾಸ್ಟ್ ಹೆಂಗಾರು ಮಾಡಿ ಹುಡ್ಕೊಡಿ, ಅಲ್ಲೇ ಒಂದು ಫಸ್ಟ್ ವೀಕಲ್ಲಾದರೂ ಇರಲಿ ಅನ್ನೋ ಥರ ಅಂದ್ಕೊಂಡಿದ್ದೆ. ಯಾಕೆಂದರೆ ಟ್ರೈಲರಲ್ಲಿ ನಮಗೆ ಅದು ಕಾಣುತ್ತೆ, ಒಂದು ಸ್ಟ್ಯಾಟಿಸ್ಟಿಕ್ಸ್ ಕಾಣುತ್ತೆ. ಹಾಗಾಗಿ ನಾವು ಅದಕ್ಕೆ ಯಾವುದೇ ತರಹದ ಮಾರ್ಕೆಟಿಂಗ್ ಮಾಡೋಕ್ಕೆ ಹೋಗಿದ್ದಿಲ್ಲ. ಎಷ್ಟು ಆರ್ಗ್ಯಾನಿಕ್ ಆಗುತ್ತೋ ಅಷ್ಟು ಆರ್ಗ್ಯಾನಿಕ್ ಆಗಲಿ. ಇವಾಗಲೂ ಸಹ ನಮ್ಮ ಟ್ರೈಲರ್ 9.6 lakhs ಅಷ್ಟೇ ಇರೋದು ಸಿನಿಮಾ ಇದರಲ್ಲಿ. ಯಾವುದೇ ತರಹದ ಮಾರ್ಕೆಟ್ ಮಾಡಿದ್ದಿಲ್ಲ. ಬಟ್ ಟ್ರೈಲರ್ನ ಮ್ಯಾಕ್ಸಿಮಮ್ ಬೂಸ್ಟ್ ಮಾಡೋಣ, ಆ್ಯಡ್ಸ್ ಜನ್ರೇಟ್ ಮಾಡೋಣ, ಬಟ್ ಜನ ಕಂಪ್ಲೀಟ್ ನೋಡಲಿ, ನಮಗೆ ಅಲ್ಲೊಂದು ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ, ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಒಂದೇ ಒಂದು ನಂದು ಇನ್ಪುಟ್ ಇದ್ದಿದ್ದು. ಅದು ಹೊರತಾಗಿ ಅವರು ರಿಲೀಸ್ ಅಂತ ಆಯಿತು. ಬಟ್ ನಮ್ಮದು ಬ್ಯಾಡ್ ರಿಲೀಸ್ ಅಂತ ಹೆಂಗೆ ಹೇಳ್ಬೋದು ಅಂದರೆ, 1-2 ವಾರದ ಮುಂಚೆ ಬ್ರಹ್ಮಯುಗಂ ರಿಲೀಸ್ ಆಗಿತ್ತು. ಮತ್ತು ಆದಮೇಲೆ ನಾವು ರಿಲೀಸ್ ಮಾಡಿದ ಟೈಮಲ್ಲಿ ಮಂಜುಮಲ್ ಬಾಯ್ಸ್ ರಿಲೀಸ್ ಆಯಿತು. ಅದಾಗಿ ನೆಕ್ಸ್ಟ್ ವೀಕಿಗೆ ಪ್ರೇಮಲು ರಿಲೀಸ್ ಆಯಿತು. ಅಂದರೆ ಆ ಮಂತ್ ನಮಗೆ ಅಂದರೆ ನಾವು ನಮ್ಮ ಸಿನಿಮಾ ಅಂದರೆ ಹಿಂಗೆ ನಮ್ಮೂರಿಂದ ಹೊಡ್ಸ್ಕೊಂಡಿದ್ರೆ ನಮ್ಗೆ ಖುಷಿ ಆಗ್ತಿತ್ತು. ಅದು ಅಂದರೆ ಬಿಡು ನಮ್ಮೂರಲ್ಲ ಅನ್ನೋ ಥರ ಇತ್ತು. ಬಟ್ ಇಲ್ಲಿ ಬೇರೆಯವ್ರು ಬಂದು ಹೊಡೆದಿದ್ದು. ಬಟ್ ನಾವು ರಿಲೀಸ್ ಮಾಡಿದ ದಿನನೂ 14 ಸಿನಿಮಾ ನಮ್ಮ ಕನ್ನಡ ಸಿನಿಮಾ ರಿಲೀಸ್ ಆಗಿತ್ತು. ಬಟ್ ನಾವು ಉಳಿಸ್ಕೊಂಡಿತ್ತು, ನಮ್ಮ ಸಿನಿಮಾ ಉಳಿದಿತ್ತು. ಸೆಕೆಂಡ್ ವೀಕ್ ಉಳಿದಿತ್ತು, 3rd ವೀಕ್ ತನಕನೂ ಹೋಗಿತ್ತು. ಮತ್ತು ಶೋಸ್ ಇಂದ ನಮ್ಮದು ಮಾರ್ಕೆಟಿಂಗ್, ಎಸ್ಪೆಷಲಿ ನಾವು ಮಾರ್ಕೆಟಿಂಗ್ ಫೇಲ್ಯೂರ್ ಅಂತ ಹೇಳ್ಬೋದು. ಅಲ್ಲಿ ನಮ್ದು ಸೋಲು ಅಷ್ಟೇ. ಆದರೆ ಥಿಯೇಟ್ರಲ್ಲಿ ನಮಗಂದ್ರೆ ಜಾಸ್ತಿ ಗ್ರ್ಯಾಬ್ ಮಾಡೋಕ್ಕಾಗದೇ ಇರೋದು ಒಂದು ಬೇಜಾರಿದೆ. ಸೊ ಅಲ್ಲಿ ಏನೋ ಒಂದು ಬಸ್ ಕ್ರಿಯೇಟ್ ಆಗಿತ್ತು, ಅದು ನಮಗೆ OTTಲಿ ಪಿಕಪ್ ಆಯಿತು.
ಅಂದರೆ ಇದು ನಮ್ದು ಆ್ಯಕ್ಚುಲಿ ಇದು ಸಿನಿಮಾ ಅಂದರೆ ರಿಲೀಸ್ ಅಂತ OTT ರಿಲೀಸ್ ಆಗ್ತಿದ್ದಂಗೆ ನಾವು ಫಸ್ಟ್ 5 ಡೇಸಿಗೆ 75 ಮಿಲಿಯನ್ ಮಿನಿಟ್ಸ್ ಸ್ಟ್ರೀಮ್ ಆಗ್ಬಿಡ್ತು ನಮ್ಮದು ಇದರಲ್ಲಿ ಯಾವುದು ಪ್ರೈಮಲ್ಲಿ ಫಸ್ಟ್ 5 ಡೇಸ್. ಆಮೇಲೆ 1 ಮಂತಿಗೆ 100 ಮಿಲಿಯನ್ ಆಗಿದ್ದು. ಆಮೇಲೆ ಆಮೇಲಿಂದ ಏನಿದೆ 1 ಮಂತ್ 2 ಮಂತ್ 3 ಮಂತ್ ತನಕ ಅದು ತುಂಬ ಚೆನ್ನಾಗಾಯಿತು. ಅದಾದಮೇಲೆ ನಿಧಾನಕ್ಕೆ ಕಮ್ಮಿ ಆಗ್ತಾ ಬಂತು. ಮ್ಯಾಕ್ಸಿಮಮ್ ಎಲ್ಲ ತುಂಬ ಜನ ಬಹುಶಃ ಟೆಲಿಗ್ರಾಮಲ್ಲೂ ನೋಡ್ಯಾರೆ. ಬಹುಶಃ ತುಂಬ ಜನ ನಾವು ಹೆಂಗೆ ಅಂದರೆ ಒಂದು 20-30 ಲಿಂಕ್ ನಾವು ಯೂಟ್ಯೂಬಲ್ಲೇ ನಾವು ಡಿಲೀಟ್ ಮಾಡಿಸಿದ್ದೀವಿ. ಅಂದರೆ ಆಮೇಲೆ ಯಾಕೆಂದ್ರೆ ನಮ್ದು ರೈಟ್ಸ್ ಇತ್ತು, ಹೆಂಗೋ ಲಹರಿ ಅವ್ರದ್ದು ರೈಟ್ಸ್ ಇತ್ತು. ಅವ್ರಿಗೆ ಹೇಳೋದು ಸರ್ ಯಾರೋ ಫಿಲ್ಮ್ ಹಾಕಿದ್ರು ನೋಡಿ, ಒಳ್ಳೆ ಕ್ವಾಲಿಟಿ ಹಾಕಿದ್ದಾರೆ, ತೆಗ್ದುಬಿಡಿ. ಸೊ ಹಿಂಗೆ ಅದು ಆಗಿದ್ದು. ಅಂದರೆ ಹಿಂಗೆ ನಮ್ಮ ಜನ ತಲುಪಿದ್ದು ನಾವು ಡಿಜಿಟಲಿ ನಾವು ಜಾಸ್ತಿ ತಲುಪಿದ್ದು. ಥಿಯೇಟ್ರ್ ಮೂಲಕ ನಮಗೆ ಅದೊಂದು ಕ್ರಿಯೇಟ್ ಆಗಿರೋ ಬಸ್ಸು ನಮಗೆ ಡಿಜಿಟಲಿ ವರ್ಕ್ ಆಯಿತು. ದರ್ಶನ್ ಅಂತ. ಸೊ ನೀವಿಬ್ರು ಡೆಬ್ಯೂ ಡೈರೆಕ್ಟರ್ ಅಂತ ಡೆಬ್ಯೂಯಿಂದನೇ ಓಪನ್ ಅಪ್ ಆಗಿದ್ದೀರಾ. ಸೊ ಹಾಗೆ ರೈಟರ್ ಆಗಿ ನಾನು ಡೈರೆಕ್ಷನ್ ಆಗಿ ನಾನು ಒಂದು ಕೆಲಸ ಮಾಡ್ತಾ ಇದ್ದೀನಿ ಇವಾಗ. ನಾನೇ ಒಂದು ಪ್ರೊಡಕ್ಷನ್ ಪಿಚ್ ಮಾಡಬೇಕು ಅಂತ ಪಿಚ್ ಮಾಡ್ತಾ ಇದ್ದೀನಿ. ಸೊ ಅವರು ಹೇಳಿದ 30-35 ಜನ ಪ್ರೊಡ್ಯೂಸರ್ ಪಿಚ್ ಮಾಡಿದ್ದಾರೆ ಆ್ಯಂಡ್ ಎಕ್ಸ್ಪೀರಿಯನ್ಸ್ 35 ಎಫರ್ಟ್ ಫಿಲ್ಮ್ಸ್ ಮಾಡಿದ್ದಾರೆ. ಸೊ ನೀವು ಬ್ಯಾಕ್ ಸಪೋರ್ಟ್ ಇತ್ತು ಆ್ಯಂಡ್ ನೀವು ಅಲ್ಲೇ ಕೆಲಸ ಮಾಡಿದ್ರಿಂದ ಇದಾಗಿತ್ತು. ಬಟ್ ಅವರಿಗೆ ಟ್ರಸ್ಟ್ ಬಿಲ್ಡ್ ಆಗಬೇಕು. ಫಸ್ಟು ಇವ್ರ ಮೇಲೆ ನೀವು 6 crores ಅಂತ ಹೇಳಿದ್ರೆ 6 crores ಇವ್ರ ಮೇಲೆ ಹಾಕಿದ್ರೆ ನನಗೆ ವಾಪಸ್ ಔಟ್ಪುಟ್ ಬರುತ್ತೆ. ಆ್ಯಂಡ್ ಅವ್ರ ಮೇಲೆ ಹಾಕಿದ್ರೆ ನನಗೇನಿರುತ್ತೆ, ನಾನೇನು ಮಾರ್ಕೆಟಿಂಗ್ ಏನು ನಾನು ಹಾಕಿರ್ತೀನಿ ಅದ್ರ ಮೇಲಿಂದ ನಾನು ಪ್ರಾಫಿಟ್ ಬರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ಆ ಟ್ರಸ್ಟ್ನ ಬಿಲ್ಡ್ ಮಾಡ್ಕೋಬೇಕು ಅಂದರೆ ಆ್ಯಸ್ ಎ ಡೈರೆಕ್ಟರ್ ಆಗಿ ನಮ್ಮ ಟೀಮ್ ಯಾವ ರೀತಿ ಇರಬೇಕು ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ನಮ್ಮ ಇಂಟೆಲೆಕ್ಚುಯಲ್ ಆಗಿ ಆಗಲಿ ನಮ್ಮ ಪರ್ಸ್ಪೆಕ್ಟಿವ್ ಆಗಲಿ ನಾವೆಷ್ಟು ಡಾಕ್ಯುಮೆಂಟೇಷನಲ್ಲಿ ರೆಡಿ ಇರಬೇಕು. ಸೊ ಅವ್ರಿಗೆ ಟ್ರಸ್ಟ್ ಆಗಿ ಸೊ ಏನೇನು ಪಿಚ್ ಡೆಕ್ ಅಂತ ಬಂದ್ಸಕ್ನ ವಾಟ್ ಆರ್ ದ ಥಿಂಗ್ಸ್ ಟು ಬಿ ಇನ್ಕ್ಲೂಡೆಡ್ ಇದೆ, ಏನೇನು ಥಿಂಗ್ಸ್ ಇನ್ಕ್ಲೂಡ್ ಆಗಿ ಅವ್ರು ನೋಡ್ಸಕ್ನ ಈ ಕ್ಯಾನ್ ವರ್ಕ್. ಸೊ ಈತ ಮಾಡೋ ಕೆಲಸದಲ್ಲಿ ಪ್ರಾಮಾಣಿಕವಾಗಿದ್ದಾನೆ, ಇವ್ನು ಮಾಡೋ ಕೆಲಸ ಕರೆಕ್ಟಾಗಿ ಮಾಡ್ತಾನೆ ಅನ್ನೋ ಬಿಹೇವ್ ಬರಬೇಕು ಅಂದರೆ ಆ ಟ್ರಸ್ಟ್ ಬಿಲ್ಡ್ ಆಗೋಕ್ಕೆ ಏನು ಮಾಡಬೇಕು, ನಾವು ಏನೇನು ಪ್ರಿಪ್ರೇಷನ್ ಆಗಿರ್ಬೇಕು ನಾವು. ಅಲ್ಲ, ಒಂದೇ ಮಾತಂದರೆ ಕೆಲಸ ತೋರಿಸಿ ಕೆಲಸ ಗಿಟ್ಟಿಸ್ಕೋಬೇಕು ಅನ್ನೋದಷ್ಟೇ ನಮ್ದು ಇರೋದು. ಅಂದರೆ ಹಾಗೆ ಹೇಳಿದೆ, ಅಂದರೆ ಕೆಲಸ ತೋರಿಸಿದ್ವಿ, ಅಂದರೆ ನನ್ನ ಮಾತ್ರ ಹೇಳ್ಬೋದು ಅಷ್ಟು ಕೆಲಸ ಮಾಡಿದ್ವಿ ಮುಂಚೆ. ಅಂದರೆ ಚಿಕ್ಕ ಕೆಲಸನೂ ಬಿಟ್ಟಿಲ್ಲ. ಅಂದರೆ ಆ ಥರ ಡಾಕ್ಯುಮೆಂಟ್ರಿ ಅಂದರೆ ಏನದು ಕಾರ್ಪೊರೇಟ್ ಫಿಲ್ಮ್ಸ್ ಅಂದರೆ ಕಾರ್ಪೊರೇಟ್ ಅಂದರೆ ಆ ಥರ ಸಿಕ್ಕಿದ್ದು ಅಂದರೆ ಹೇಳ್ತಿರೋದು. ಅದೆಲ್ಲದನ್ನು ಒಂದು ಪ್ರೊಫೈಲಾಗೆ ಇಟ್ಟಿದ್ದು. ಅಂದರೆ ಇಲ್ಲೇನೋ ಇನ್ಸ್ಪೈರ್ ಆಗಲ್ಲ ಅಥವಾ ಇಲ್ಲೇನೋ ಅವರಿಗೆ ಎಕ್ಸೈಟ್ ಮಾಡಲ್ಲ ಅಂದರೆ ಅದು ಬಿಟ್ಟಿದ್ದಲ್ಲ. ಬಟ್ ನಾವು ಇಷ್ಟು ಕೆಲಸ ಮಾಡಿದ್ದೀವಿ ಅನ್ನೋದು ಒಂದು ಪ್ರೊಫೈಲ್ ತುಂಬ ಬೇಕಾಗುತ್ತೆ ಅನ್ನೋದು ನನ್ನ ಉದ್ದೇಶ. ಸರ್ ಒಂದು ಅಡ್ವೈಸ್ ನಾನೇ ಕೊಡೋದಾದರೆ, ಸೊ ನಾನು ಅದನ್ನು ಮಾಡ್ತಾ ಇದ್ದೀನಿ, ರೆಡಿ ಮಾಡ್ಬೋದು. ಒಂದು ಅಡ್ವೈಸ್ ನಿಮಗೆ ಸರ್ ನೀವು ನಾನು ಕೊಡೋದಾದರೆ ಹೇಗಿರ್ಬೋದು? ಇಲ್ಲ, ಅದು ಮಾಡ್ತಿದ್ರೆ ಅಂದರೆ ಅವ್ರಿಗೆ ಅದು ಇಂಪ್ರೆಸ್ ಆಯ್ತು ಅಂದರೆ ಖಂಡಿತವಾಗ್ಲೂ ಅಂದರೆ ಆ ಥರದ್ದು ಒಂದಂತೂ ಏನಂದರೆ ಇದ್ರ ಎಲ್ಲದೂ ಹೊರತಾಗಿ ಒಂದು ಸಹನೆ ಅನ್ನೋದು ಬಹಳ ಮುಖ್ಯ. ಅಂದರೆ ಸಹನೆ ಅನ್ನೋದು ಎಷ್ಟೋ ಹೇಳಿದ್ರಿ, ನೀವೇ ಎಕ್ಸಾಂಪಲ್ ಕೊಟ್ರಿ 30-35 ಅಂದರೆ ಅದನ್ನ ಅಲ್ಲೆಲ್ಲೂ ಸಹನೆ ಕಳ್ಕೊಳ್ಳಿಲ್ಲ. ಸೊ ಅಂದರೆ ಸಹನೆ ಅನ್ನೋದು ಅಲ್ಲಿ ಮತ್ತಲ್ಲೊಂದು ಮೋಟಿವೇಶನ್ ಬೇಕಾಗುತ್ತೆ. ಅಂದರೆ ಅದು ತುಂಬ ಈಸಿಯಾಗಿ ಸಿಗೋದು ಅಲ್ಲ. ಎಷ್ಟೊಂದು ಸಲ ಫ್ರಸ್ಟ್ರೇಟ್ ಆಗ್ತೀವಿ, ಇದಾಗ್ತೀವಿ. ಬಟ್ ಅಲ್ಲೊಂದು ಉಳಿಸ್ಕೋಬೇಕಲ್ಲ. ನನಗೆ ಒಂದು ಕಾಣಿಸ್ತಿರುತ್ತಲ್ಲ ಮುಂದೆ ನಾನು ನಿಜವಾಗ್ಲೂ ನನ್ನ ಕತೆ ನಾನು ಹೇಳಬಲ್ಲೆ ಅನ್ನೋದೊಂದು ಪದೇ ನಮ್ಮಲ್ಲಿ ಪುಟಿತಾ ಇರುತ್ತಲ್ಲ. ಅಂದರೆ ಅದನ್ನು ನಾವು ಉಳಿಸ್ಕೊಂಡು ಯಾರಿಗೆ ಇಂಪ್ರೆಸ್ ಆಗೋ ತನಕ ನಾವು ಕಾಯಬೇಕಾಗತ್ತೆ. ಈಗ ಹಂಗಂತ ಈಗ 30-35 ಜನಕ್ಕೆ ನಾವು ಬೇರೆ ಸಿನಿಮಾ ಏನು ಪಿಚ್ ಮಾಡಿದಲ್ಲ ನಾನು ಹೇಳ್ತಾ ಇರೋದು. ಅಂದರೆ ಅವರ ಏನೋ ಟೈಮ್ ಬೌಂಡ್ ಏನೋ ಇರುತ್ತೆ. ನಾವು ಪ್ರತಿ ಸಲ ಅವ್ರ ಜಾಗದಲ್ಲಿ ನಾವು ನಿಂತ್ಕೊಂಡೆ ನಾವು ನಮ್ಮ ಕತೆನ ನಾವು ಅನಲೈಸ್ ಮಾಡಬೇಕಾಗತ್ತೆ. ಅಂದರೆ 2 ಪಾತ್ರ ನಾವೇ ಇದು ಮಾಡಬೇಕಾಗತ್ತೆ. ನನ್ನನ್ನು ಏನಕ್ಕೆ ನಂಬಬೇಕು ಅನ್ನೋದು. ಅಂದರೆ ನಾನು ಅಷ್ಟು ಯಾರನ್ನೂ ಲೈಟಾಗಿ ತೊಗೊಂಡಿದ್ದಿಲ್ಲ. ಅಂದರೆ ಹಂಗೆ ಹೇಳ್ತಾ ಇರೋದು. ಇಲ್ಲ ಅಥವಾ ಯಾರೋ ತುಂಬ ಕೇವಲವಾಗಿ ನಡ್ಸ್ಕೊಂಡ್ರು ಅವ್ರ ಮೇಲೆ ನನಗೇನು ಅಷ್ಟು ಸಿಟ್ಟಿದ್ದಿಲ್ಲ. ಯಾಕೆಂದರೆ ಅವರ ಸಿಚುವೇಶನ್ ಹೆಂಗಿರುತ್ತೇನೋ ಗೊತ್ತಿಲ್ಲ ಅನ್ನೋ ಥರ ಅಷ್ಟೇ. ಯಾಕೆಂದರೆ ಈಗ ನಾವೇ ಒಬ್ಬನಿಗೆ ಏನೋ ನನ್ನ ಫ್ರೆಂಡ್ ಒಬ್ಬ 10,000 ಕೇಳ್ತಾನೆ ಅಂತಂದರೆ 10,000 ನಾನು ಒಂದಂತೂ ಪ್ರಶ್ನೆ ಬರುತ್ತೆ, ಏನಕ್ಕೆ ಮಗ ಅನ್ನೋದೊಂದು ಬರುತ್ತೆ ಅಷ್ಟೇ. ಅದು 10,000ಕ್ಕೆ ಏನಕ್ಕೆ ಮಗ ಅಂತಂದರೆ 1 ಕೋಟಿಗೆ ನಿಮ್ಮ ಕತೆ ಹೇಳಿ ಅಂತ ಬರಲೇಬೇಕದು. ನಾನೊಂದಿಷ್ಟು ವಿಷಯಗಳು ಅರ್ಥ ಮಾಡ್ಕೊಂಡಿದ್ದೆ. ಅಂದರೆ ಒಂದು, ನಿಮ್ಮ ಜೊತೆ ಏನಕ್ಕೆ ಮೀಟಿಂಗ್ ಮಾಡಬೇಕು ಅನ್ನೋದಕ್ಕೆ ಒಂದು ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು ನೀವು. ಸೆಕೆಂಡ್, ನಿಮ್ಮನ್ನ ಸೀರಿಯಸ್ ಆಗಿ ಏನಕ್ಕೆ ತಗೊಳ್ಬೇಕು ಅನ್ನೋದಕ್ಕೆ ಒಂದು ರೆಡಿ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈ ಕತೆ ಏನಿದೆ ಅಂತ ಕನ್ವೆ ಮಾಡಲಿಕ್ಕೆ ಅದನ್ನ ನೀವು ಯಾವ ರೀತಿ ತರ್ತೀರಾ ಅನ್ನೋದನ್ನ ತೋರಿಸ್ಲಿಕ್ಕೆ ಒಂದಿರಬೇಕು. ಅಂದರೆ ಹೇಳ್ತಿರೋದು ಅದಕ್ಕೆ ಬೇರೆ ಇರಬೇಕು ಅಂತಿಲ್ಲ. ಅಂದರೆ ಇದೆಲ್ಲ ಪ್ಯಾರಾಮೀಟರ್ಸ್ ಇಟ್ಕೊಂಡು ನೆಕ್ಸ್ಟ್ ಫಿನಾನ್ಷಿಯಲ್ಸ್ ಏನಿದೆ, ಅಂದರೆ ಏನು ಬಜೆಟಲ್ಲಿ ನೀವು ಮಾಡಬೇಕು ಅಂತಿದ್ದೀರಾ. ಅಂದರೆ ಮೋಸ್ಟ್ ಎಸ್ಟಾಬ್ಲಿಷ್ ಡೈರೆಕ್ಟರ್ಸ್ ಆದರೆ ಫಿನಾನ್ಷಿಯಲ್ಸ್ ಎಲ್ಲ ಕ್ಯಾನ್ ಬಿ ಡಿಸ್ಕಸ್ ಲೇಟರ್. ಇಟ್ ಕ್ಯಾನ್ ಸ್ಟಿಲ್ ಬಿ ಅಬೌಟ್ ಸ್ಟೋರಿ ಆ್ಯಂಡ್ ಅದರ್ ಥಿಂಗ್ಸ್. ಇವಾಗ ಇದು ಏನಪ್ಪ ಏನು ಇದು ಬಜೆಟ್ಲಿ ಮಾಡಬೇಕು ಅಂತಿದ್ದೀರಾ, ಇದು USP ಏನು ನಿಮ್ಮದು ಪ್ರಾಡಕ್ಟ್ದು, ಅಂದರೆ ವೈ ಡು ಯು ಥಿಂಕ್ ಇಟ್ ವಿಲ್ ಸಕ್ಸೀಡ್ ಅನ್ನೋದು USP ಡಿಫೈನ್ ಆಗಿರಬೇಕು. ನೆಕ್ಸ್ಟ್ ಅದರದ್ದು ರಿಟರ್ನ್ಸ್ ಯು ಕೆನಾಟ್ ಗ್ಯಾರಂಟಿ 100% ಗ್ಯಾರಂಟಿ ಮಾಡಲಿಕ್ಕಾಗಲ್ಲ. ಬಟ್ ಇದು ಅಷ್ಟು ಹಣ ರಿಕವರ್ ಮಾಡುತ್ತೆ ಅನ್ನೋದಕ್ಕೆ ಅಂದರೆ ವೈ ಡು ಯು ಥಿಂಕ್ ಇಟ್ ವಿಲ್ ರಿಕವರ್ ಸೋ ಮಚ್ ಮನಿ, ಯಾವ ಡೆಮೋಗ್ರಫಿಗೆ ಇದನ್ನ ಮಾಡ್ತಾ ಇದ್ದೀರಾ, ಇದೆಲ್ಲ ಒಂದು ಕ್ಲಾರಿಟಿ ಇದ್ದಾಗ ಅಂದರೆ
ನೆಕ್ಸ್ಟ್ ಅವರು ಒಂದು 10 ಕ್ವಶನ್ ಕೇಳ್ತಾರೆ ಅಂದರೆ ನಿಮ್ಮ ಹತ್ರ 100 ಆನ್ಸರ್ ರೆಡಿ ಇರಬೇಕು. ಓಕೆನಾ? ನೆಕ್ಸ್ಟ್ ಈಗ ಎಷ್ಟು ನಂಬರ್ ಆಫ್ ಡೇಸ್ ಅಂದರೆ ಅದು ಅಂದರೆ ಏನೆಲ್ಲ ಕ್ವಶನ್ ಕೇಳ್ಬೋದು ಅಂತ ಎಸ್ಯೂಮ್ ಮಾಡಿ ನಿಮ್ಮ ಹತ್ರ ಎಲ್ಲದಕ್ಕೆ ಆನ್ಸರ್ ಇದ್ದರೆ, ಈಗ ಮೀಟಿಂಗ್ ಹೋಗ್ತಾ ಅವ್ರು ವೆನ್ ದೇ ಆಸ್ ಸಮಥಿಂಗ್ ಆ್ಯಂಡ್ ಇಫ್ ಯು ಡೋಂಟ್ ಹ್ಯಾವ್ ಅನ್ ಆನ್ಸರ್, ಇಟ್ ವಿಲ್ ನಾಟ್ ಹೆಲ್ಪ್ ದ ಕಾಸ್ ಅಲ್ವಾ? ನಿಮ್ಮ ಅದ್ಭುತವಾದ ಕತೆ ಇದ್ದ ತಕ್ಷಣ ನೀವು ಅದ್ಭುತ ಡೈರೆಕ್ಟರ್ ಆಗಿರಬೇಕು ಅಂತ ಅವಶ್ಯಕತೆ ಇಲ್ಲ ಅಲ್ವಾ? ಅಥವಾ ಅದ್ಭುತವಾದ ಡೈರೆಕ್ಟರ್ ಇದ್ದಾನೆ ಅವನು ಅದ್ಭುತವಾದ ಬರಹಗಾರ ಆಗಿರಬೇಕು ಅಂತ ಅವಶ್ಯಕತೆ ಇಸ್ ನಾಟ್ ನೆಸೆಸರಿ. ಸೊ ನಿಮ್ಮದು ಪ್ರೊಫೈಲ್ ಇವ್ರು ಹೇಳ್ದಂಗೆ ತುಂಬ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗಿರಬೇಕು. ಪ್ರೂಫ್ ಆಫ್ ಕಾನ್ಸೆಪ್ಟ್ ಹ್ಯಾಸ್ ಟು ಬಿ ರೆಡಿ. ಇದರ್ ಯುವರ್ ಶಾರ್ಟ್ ಫಿಲಮ್ ವರ್ಕ್ ಇರಬೇಕು, ಅಥವಾ ನಿಮ್ದು ಯಾರ ಜೊತೆ ಅಸಿಸ್ಟ್ ಮಾಡಿದ್ರೆ ಏನಾದ್ರು ಒಂದು ಟು ಸಪೋರ್ಟ್ ಯುವರ್ ಇದೇನೊಂದು ಬೇಕಲ್ವ ನಿಮ್ಮ ಹತ್ರ? ಡೈರೆಕ್ಟರ್ ಕತೆ ಬರ್ದು ಸ್ಕ್ರೀನ್ ಪ್ಲೇ ಬರ್ದು ಡೈಲಾಗ್ ಬರ್ದು ಅದು ಎಕ್ಸಿಕ್ಯೂಷನ್ ಮಾಡೋದಕ್ಕೆ 3 ವರ್ಷ 2 ವರ್ಷ ತಗೊಳುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿ ಅದು ಹೇಗೆ ಪ್ರಾಬ್ಲಮ್, ರೈಟರ್ಸ್ಗೆ ಪ್ರಾಬ್ಲಮ್ ಏನು ಅಂತ ಹೇಳ್ತಾರೆ. ಇನ್ನೊಂದು ನಾನು ರೈಟರ್ ಆಗಿದ್ದೀನಿ, ಓಕೆ, ಡೈರೆಕ್ಷನ್ ಬರಬೇಕು ಅಂತಂದ್ರೆ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬರಬೇಕಾ? ಇಲ್ಲ ಅಂತಂದ್ರೆ ನಾನು ಶಾರ್ಟ್ ಮೂವಿ ಮಾಡ್ತೀನಿ, 1-2 ಒಳ್ಳೆ ಬೆಸ್ಟ್ ಶಾರ್ಟ್ ಮೂವಿ ಮಾಡ್ತೀನಿ, ಅದನ್ನ ನಾನು ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಬರ್ಬೇಕು. ಯಾವ ಥರ ಅಂತ ಹೇಳ್ತಾರೆ ಸರ್? 2 ಕ್ವಶನ್ ಅಷ್ಟೇ. ಅಂದರೆ ಏನಂದರೆ ರೈಟರ್ಸ್ ಡಿಮ್ಯಾಂಡ್ ಕಮ್ಮಿ ಆಗಿಲ್ಲ, ಒಂದು ಮಿಸ್ ಮ್ಯಾಚ್ ಇದೆ. ಅಂದರೆ ಈಗ ನಾವು ಆಸ್ ಎ ರೈಟರ್, ಈಗ ನನ್ನ ತಲೆಯಲ್ಲಿ ಓಕೆ ನಾನೀಗ ನಾನು ಬರಿತಾ ಇದ್ದೀನಿ, ಬಟ್ ನಂಗೆ ಆಪರ್ಚುನಿಟಿ ಸಿಗ್ತಿಲ್ಲ ಅನ್ನೋದಿರುತ್ತೆ. ಆಪರ್ಚುನಿಟಿ ಇರುತ್ತೆ, ಬಟ್ ದ ಗ್ರಾವಿಟಿ ಆಫ್ ದ ಆಪರ್ಚುನಿಟಿ ವಿಲ್ ಬಿ ಡಿಫ್ರೆಂಟ್. ಅದು ಒಂದು ದೊಡ್ಡ ಪ್ರೊಡಕ್ಷನ್ ಹೌಸಲ್ಲೇ ಇರಬೇಕು ಅಂತಿಲ್ಲ, ಒಬ್ಬ ಚಿಕ್ಕ ಹೊಸ ಫಿಲಮ್ ಮೇಕರ್ ಹತ್ರನೇ ಇರುತ್ತೆ. ಸೊ ಇದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇದೊಂದು ಮಿಸ್ ಮ್ಯಾಚ್ ಇದೆಯಲ್ಲ, ಇದೊಂದು ನಂದು ಸ್ಕಿಲ್ಗೆ ಸೂಟ್ ಆಗುವಂಥ ಅಥವಾ ನಂದು ಟೇಸ್ಟ್ ಸೂಟ್ ಆಗುವಂಥ ಡೈರೆಕ್ಟರ್ ಯಾರಿದೆ, ಫಿಲಮ್ ಮೇಕರ್ ಯಾರಿಂದ, ಅದೊಂದು ಹುಡುಕೋ ಪ್ರೊಸೆಸ್ ಇದೆಯಲ್ಲ, ಅದೊಂದು ಸ್ವಲ್ಪ ಡಿಫಿಕಲ್ಟ್. ನಾವೆಲ್ಲರೂ ಏನಂತ ಹೇಳಿದ್ರೆ ದೊಡ್ಡ ಡೈರೆಕ್ಟರ್ಸ್ ಹತ್ರನೇ ಪಿಚ್ ಮಾಡೋಕೆ ಹೋಗ್ತೀವಿ, ಅಥವಾ ದೊಡ್ಡ ಪ್ರೊಡ್ಯೂಸರ್ಸ್ ಹತ್ರ ಪಿಚ್ ಮಾಡೋಕೆ ಹೋಗ್ತೀವಿ. ದೇರ್ ವಿಲ್ ಬಿ ಆ್ಯನ್ ಆಸ್ಪೈರಿಂಗ್ ಫಿಲಮ್ ಮೇಕರ್ ಹೂ ಇಸ್ ವೆರಿ ಗುಡ್ ಎಟ್ ಫಿಲಮ್ ಮೇಕಿಂಗ್. ಅವನು ಶಾರ್ಟ್ ಫಿಲಮಲ್ಲಿ ಅದು ನಾವು ಕಂಡಿಡ್ಕೊಳ್ಬೋದು, ಬಟ್ ಅವನ ಪ್ರಾಬ್ಲಮ್ ಅವನ ಹತ್ರ ಕಥೆ ಇಲ್ಲ ಮಾಡಲಿಕ್ಕೆ. ಸೊ ನೆಟ್ವರ್ಕಿಂಗ್ ಮಾಡಿಕೊಂಡು ಅವನ ಹತ್ರ ಹೋದಾಗ ಪ್ರಾಬ್ಲಿ ಇಬ್ರಿಗೂ ವರ್ಕ್ ಫೈನಾನ್ಷಿಯಲಿ ಇಟ್ ವಿಲ್ ವರ್ಕೌಟ್ ಆರ್ ನಾಟ್, ದಟ್ ಐ ಡೋಂಟ್ ನೋ. ಬಟ್ ಆಪರ್ಚುನಿಟಿ ಅಂತೂ ಇದೆ ತುಂಬ ಜನರಿಗೆ. ಅಂದರೆ ತುಂಬ ಕಡೆ ಹೀರೋ ಆಗಬೇಕು ಅಂತ ಇರ್ತಾರೆ, ಅವ್ರ ಹತ್ರನೂ ಈಗ ಕತೆ ಇರೋಲ್ಲ ಮಾಡಲಿಕ್ಕೆ, ಅಂದರೆ ಹೊಸೊಬ್ರು ಇರ್ತಾರೆ. ಸೊ ನಾವು ಎಲ್ಲದಕ್ಕೂ ಅಂದರೆ ಎಕ್ಸ್ಪೀರಿಯನ್ಸ್ ಹತ್ರನ ಹೋಗಬೇಕು ಅಂತ ಹೇಳಿದ್ರೆ ಆವಾಗ ಕಷ್ಟ ಆಗುತ್ತೆ. ಬಟ್ ತುಂಬ ಫ್ರೆಶರ್ಸ್ ಇರ್ತಾರೆ, ಆಸ್ಪಿರೆಂಟ್ಸ್ ಇರ್ತಾರೆ, ನಾವು ಅವ್ರ ಜೊತೆ ನೆಟ್ವರ್ಕಿಂಗ್ ಆಗಿ ಟುಗೆದರ್ ವಿ ಕ್ಯಾನ್ ಗ್ರೋ ಆಸ್ ಅ ಟೀಮ್ ಆ್ಯಂಡ್ ಸಮ್ಡೇ ಇನ್ ದ ಫ್ಯೂಚರ್ ವಿ ಕ್ಯಾನ್ ಮೇಕ್ ಅ ಗ್ರೇಟ್ ಫಿಲಮ್. ಸೊ ನಾವು ಹೇಗೆ ನಮಗೊಬ್ಬರು ದೊಡ್ಡವ್ರ ಆಪರ್ಚುನಿಟಿ ಕೊಡ್ಲಿಂದ ವೇಟ್ ಮಾಡ್ತಿರ್ತೀವಿ, ಲೆಟ್ ಅಸ್ ಆಲ್ಸೋ ಗಿವ್ ಅನ್ ಆಪರ್ಚುನಿಟಿ ಟು ಆಸ್ಪೈರಿಂಗ್ ಫಿಲಮ್ ಮೇಕರ್ಸ್ ಅಲ್ಲ. ಇಫ್ ಐ ಆಮ್ ಅ ರೈಟರ್ ಆರ್ ಇಫ್ ಐ ಆಮ್ ಅನ್ ಆಸ್ಪೈರಿಂಗ್ ಡೈರೆಕ್ಟರ್, ಲೆಟ್ ಮಿ ಗಿವ್ ಅನ್ ಆಪರ್ಚುನಿಟಿ ಟು ಆಸ್ಪೈರಿಂಗ್ ಆ್ಯಕ್ಟರ್. ಓನ್ಲಿ ವೆನ್ ಯು ಗಿವ್ ಬ್ಯಾಕ್ ಕ್ಯಾನ್ ಯು ಎಕ್ಸ್ಪೆಕ್ಟ್ ಇಟ್ ಫ್ರಮ್ ಸಮನ್ ಎಲ್ಸ್ ಅಲ್ವಾ? ಸೊ ಲೆಟ್ ಅಸ್ ಆಲ್ಸೋ ಟ್ರೈ ಟು ಎಂಬ್ರೇಸ್ ಇಟ್ ಅನ್ನೋದು ನಾನು ಬಿಲೀವ್ ಮಾಡ್ತೀನಿ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಸರ್, ಈ ಮೂವಿ ಮಾಡೋದೇ ಒಂದು ಚಾಲೆಂಜ್ ಆದರೆ ಅದನ್ನು ಮಾರ್ಕೆಟಿಂಗ್ ಮಾಡೋದು ಒಂದು ನೆಕ್ಸ್ಟ್ ಚಾಲೆಂಜು. ಅದೇ ನೀವು ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಇವಾಗ ಸರ್ ಹೇಳಿದ್ರು, ನಾವು ಫ್ಲೆಕ್ಸ್ ಎಲ್ಲ ಹಾಕ್ಸಿದ್ವಿ, ಇದೆಲ್ಲ ಮಾಡಿದ್ವಿ ಮಾರ್ಕೆಟಿಂಗಲ್ಲಿ ಅಂತ ಹೇಳಿದ್ರು. ಅದರಲ್ಲಿ ನೀವು ಮಾರ್ಕೆಟಿಂಗ್ ಮಾಡಿದಲ್ಲಿ ಇದನ್ನು ಮಾಡಬಾರ್ದಿತ್ತು, ನಾನು ಇದು ಮಾಡಿದ್ರೆ ಬೆಟರ್ ಆಗ್ತಿತ್ತು ಅನ್ನೋದಾದರೆ ಏನು? ಇಲ್ಲ, ನಾನು ಆಲ್ರೆಡಿ ಹೇಳಿದೆ ನಮ್ಮ ಸಿನಿಮಾ ನಾವು ಮಾರ್ಕೆಟಲ್ಲಿ ಸೋತಿದ್ದೀವಿ ಅಂತ. ಬಹುಶಃ ನಾನು ಇದಕ್ಕೆ ಅರ್ಹನಲ್ಲ ಅಂತ ಅನ್ಸುತ್ತೆ. ಬಟ್ ಏನು ಮಾಡಬಾರ್ದಿತ್ತು ಅನ್ನೋದಕ್ಕೆ ಆನ್ಸರ್ ಹೇಳ್ಬೋದು. ಅಂದರೆ ಹೆಂಗೆ ಅಂದರೆ ಯಾರನ್ನೂ ನಾವು ನಂಬ್ಕೋಬಾರ್ದಿತ್ತು ಅನ್ನೋ ಥರ ಇತ್ತು ನನಗೆ. ಅಂದರೆ ನಮ್ಮ ಸಿನಿಮಾ ಈಗ ಮಿಕ್ಕವರೆಲ್ಲ ಅದೊಂದು ಬಿಸ್ನೆಸ್ ಥರ ನೋಡಿದ್ರೆ, ನಮ್ಮ ಸಿನಿಮಾ ಮಾತ್ರ ನಾವು ಎಮೋಷನ್ ಅಂತ ನಾವು ನೋಡ್ಕೊಳ್ಳೋದು. ಅಂದರೆ ನಮಗೆ ಗೊತ್ತಿರುತ್ತೆ ನಾವು ಯಾರನ್ನ ರೀಚ್ ಮಾಡೋದು ವರ್ಕ್ ಆಗುತ್ತೆ, ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು ಅನ್ನೋದು ಗೊತ್ತಿರುತ್ತೆ. ನಾವು ಫಿಕ್ಸ್ ಆಗಿರ್ತೀವಲ್ಲ, ಅದನ್ನೇ ನಾವು ಫೋಕಸ್ ಮಾಡ್ಕೊಂಡು ಜಾಸ್ತಿ ಮಾಡಿದಿದ್ರೆ ನಾವು ಅಂದರೆ ಈ ಬಿಸ್ನೆಸ್ ಅನ್ನೋ ಮಾರ್ಕೆಟಲ್ಲೂ ನಾವು ಗೆಲ್ತಿದ್ವಿ ಅನ್ನೋದು ಒಂದು ನನ್ನ ಅನುಭವ. ಆ್ಯಕ್ಚುಲಿ ನಮ್ಮ ಸಿನಿಮಾ ಗೆದ್ದಿದ್ದಂದರೆ ಸಿನಿಮಾನೇ ಗೆಲ್ಸಿದ್ದು ನಮ್ಮನ್ನು ಅಷ್ಟೇ. ಅಂದರೆ ಸಿನಿಮಾ ನೋಡಿನೇ ಅದು ಒಂದು ಅಂದರೆ ವರ್ಡ್ ಆಫ್ ಮೌತ್ ಅಂತ ಹೇಳ್ತಾರಲ್ಲ, ಹಾಗೆ ಆಗಿದ್ದು ನಮ್ಮ ಸಿನಿಮಾ. ಸೊ ಮಾರ್ಕೆಟಿಂಗಲ್ಲಿ ಆ್ಯಕ್ಚುಲಿ ನಾವು ಸೋತಿದ್ದೀವಿ, ಅದಷ್ಟೇ ನಾನು ಖಂಡಿತವಾಗಿ ಹೇಳ್ಬೋದು. ಬಟ್ ಅಲ್ಲಿ ಕಲ್ತಿರೋದನ್ನ ಆ್ಯಕ್ಚುಲಿ ಏನು ಒಂದು ಇದೆ ಅಂದರೆ, ಈಗ ಪ್ರೆಸೆಂಟ್ ಈ ಸಿನಿಮಾಗೆ ನಮಗೊಂದು ದೊಡ್ಡ ಬ್ಯಾನರ್ ಸಿಕ್ಕಿರ್ಬೋದು, ಬಟ್ ಅವ್ರದ್ದೇನೋ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರ್ಬೋದು. ಬಟ್ ಸ್ಟಿಲ್ ಅವರು ಸಹ ಎಲ್ಲೋ ಒಂದು ಕಡೆ ನಾವು ಮಾಡಿರೋ ತಪ್ಪು ಮಾಡಬಾರ್ದು ಅನ್ನೋ ಒಂದು ಎಚ್ಚರಿಕೆ ನಾವು ಕೊಡೋ ಅಷ್ಟು ಅನುಭವ ಒಂದು ಸಿಕ್ಕಿದೆ ಅಷ್ಟೇ. ಅದನ್ನು ನಾವು ಪದೇ ಪದೇ ನೆನಪು ಮಾಡ್ತಾ ಹೋದರೆ ಸಾಕು ಅಷ್ಟೇ. ಮಿಕ್ಕಿದ್ದೆಲ್ಲ ಅದರದೇ ಆದ ಒಂದು ತಂಡ ವರ್ಕ್ ಮಾಡಿದ್ರೆ ಅದು ಇನ್ನೂ ಪ್ಲಸ್ ಆಗುತ್ತೆ. ಈಗ ಎಷ್ಟೊಂದು ಜನಕ್ಕೆ ಅನ್ಸುತ್ತೆ, ಈಗ ಒಬ್ಬ ರೈಟರ್ ಆದವನು ಅಥವಾ ಒಬ್ಬ ಡೈರೆಕ್ಟರ್ ಆದವನು ಎಲ್ಲ ಕಡೆ ಹೋಗಿ ಕುತ್ಕೊಂಡು ನಮ್ಮ ಸಿನಿಮಾ ಬಗ್ಗೆ, ನನ್ನ ಸಿನಿಮಾ ಹಿಂಗೆ ಅಂತ ಹೇಳ್ಕೊಳ್ಳೋಕ್ಕೂ ಅವನಿಗೊಂದು ಮುಜುಗರ ಇರುತ್ತೆ. ಯಾಕೆಂದರೆ ಎಷ್ಟೊಂದು ಜನ ಫಿಲ್ಮ್ ಮೇಕರ್ಸಿಗೆ ಜನ ಸಿನಿಮಾ ತನ್ನ ಕೃತಿ ನೋಡ್ತಿದ್ರೇ ಅವನಿಲ್ಲಿ ಸಿಗೋ ಒಂದು ಸ್ಯಾಟಿಸ್ಫ್ಯಾಕ್ಷನೇ ಸಾಕು ಅಂತ ಅನಿಸುತ್ತೆ. ಯಾವಾಗ ಸಿನಿಮಾ ಒಂದು ಪ್ರಾಡಕ್ಟ್ ಆಗಿ ಒಂದು ಬಿಸ್ನೆಸ್ ಆಗುತ್ತಲ್ಲ, ಅಲ್ಲಿ ಆ್ಯಕ್ಚುಲಿ ಒಂದು ತಂಡ ಅದಕ್ಕೆ ವರ್ಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಗೈಡ್ ಮಾಡೋಕ್ಕೆ ಒಬ್ಬ ಡೈರೆಕ್ಟರ್ ಇರಬೇಕು ಅನ್ನೋ ಥರ ನನ್ನ ಭಾವನೆ. ಇವಾಗ ಸರ್, ನೀವು ನೆಕ್ಸ್ಟ್ ನಿಮಗೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನಾದರೂ ಬೆಟರ್ ಮಾಡಬೇಕಾದ್ರೆ ನೀವು ನೆಕ್ಸ್ಟ್ ಮೂವಿಲಿ ಏನು ಮಾಡಿ? ಇಲ್ಲ, ಅದು ನಾವು ರಿಲೀಸ್ ಮಾಡೋ ಟೈಮಲ್ಲಿ ಯಾವ ಥರ ಇರುತ್ತೆ ಅದನ್ನು ನೋಡ್ಕೋಬೇಕಾಗತ್ತೆ. ಅಂದರೆ ಲಾಸ್ಟ್ ಒಂದು 3 ಮಂತ್ಸಿಂದ ಹಿಂಗಿದೆ, ಯಾವ ಸಿನಿಮಾಗಳು ಜನಕ್ಕೆ ಹತ್ರ ಆಗಿದೆ, ಅಂದರೆ ಅವ್ರದ್ದು ಯಾವ ಕಂಟೆಂಟ್ ಹತ್ರ ಆಗಿದೆ,
ಮತ್ತು ಆಮೇಲೆ ನಮ್ದು ಈ ಥರ ಕಂಟೆಂಟ್ಸ್ ಇದೆ, ಈ ಥರ ಕಂಟೆಂಟ್ ಫ್ಲೋ ಇದೆ. ಅಂದರೆ ಒಂದಾದ್ಮೇಲೆ ಒಂದು ಈ ಥರ ನಾವು ರಿಲೀಸ್ ಮಾಡಬೇಕು ಅಂತ ಇದ್ದೀವಿ. ಯಾವ ಟೈಮಲ್ಲಿ ಬಿಟ್ಟರೆ ಚೆನ್ನಾಗಿರುತ್ತೆ, ಅಥವಾ ಟ್ರೈಲರ್ ಆದಮೇಲೆ ಏನಾದ್ರು ಮತ್ತೆ ಇನ್ನೊಂದು ಕಂಟೆಂಟ್ ಬಿಡಬೇಕಾಗತ್ತಾ, ಅಂದರೆ ಇದನ್ನೆಲ್ಲ ಆ ಟೈಮಲ್ಲಿ ಸ್ಟ್ರಾಟಜಿ ಮಾಡಬೇಕಾಗತ್ತೆ. ಅಂದರೆ ಇವಾಗ ನಾವು ಇನ್ನೂ ತುಂಬ ಅರ್ಲಿ ಸ್ಟೇಜಲ್ಲಿದ್ದೀವಿ. ಅಂದರೆ ಇನ್ನೂ ಹತ್ರ ಇದೆ, ಜುಲೈ ಆಗಸ್ಟ್ ಆಗ್ಬೋದು ನಾವು ರಿಲೀಸ್ ಆಗೋದು. ಇವಾಗಿನೂ ಒಂದು ಕ್ಯಾರೆಕ್ಟರ್ ಇಂಟ್ರೋ ನಾವು ರಿಲೀಸ್ ಮಾಡಿರೋದು. ಅಂದರೆ ನಮ್ಮ ಸಿನಿಮಾದ ಮೂಡ್ ಏನಿದೆ ಅನ್ನೋದನ್ನು ನಾನು ತಲುಪಿಸ್ಬೇಕು ಅನ್ನೋದಕ್ಕೆ ಒಂದು ಉದ್ದೇಶ ಇತ್ತು. ಇಲ್ಲಿಂದ ನಮ್ಮ ಆಡಿಯನ್ಸ್ನ ನಾವು ಫಿಕ್ಸ್ ಮಾಡ್ಕೊತಾ ಇದ್ದೀವಿ ಅನ್ನೋದು ನಂದು ಇಲ್ಲೇ ಒಂದು ಸ್ಟ್ರಾಟಜಿ ಅಂತ ಹೇಳ್ಬೋದು. ಮಾರ್ಕೆಟಿಂಗ್ ಬೆಟರ್ ಮಾಡೋದು ಸ್ಕೋಪ್ ಅಂತೂ ಅನ್ಲಿಮಿಟೆಡ್ ಅದಕ್ಕೆ. ಈಗ ನಾವು ಅದೇ ನಾನು ಹೇಳ್ದಂಗೆ ನಮಗೇನು ಅದಕ್ಕೆ ನೆಗೆಟಿವ್ ಫೀಡ್ಬ್ಯಾಕ್ ಬಂತು, ಪಾಸಿಟಿವ್ ಫೀಡ್ಬ್ಯಾಕ್ ಬಂತು. ಪಾಸಿಟಿವ್ ಫೀಡ್ಬ್ಯಾಕ್ನ ಕಾಂಪೌಂಡ್ ಮಾಡಲಿಕ್ಕೆ ನಾವು ಮೀಡಿಯಾದು ಹೆಲ್ಪ್ ತೊಗೊಳ್ಬೋದಾಗಿತ್ತು. ಅದು ನಾವು ಸ್ವಲ್ಪ ಕಂಪ್ಲೇಸೆಂಟ್ ಆದ್ವಿ, ಸ್ವಲ್ಪ ಲೇಸಿನೆಸ್ ತೋರಿಸಿದ್ವಿ, ಅದೊಂದು ಯೂಸ್ ಮಾಡ್ಕೊಳ್ಬೋದಾಗಿತ್ತು ಅಂತ ಒಂದು. ಮತ್ತು ನೆಕ್ಸ್ಟ್ ಫಿಲಮ್ ಅಂತ ಬಂದಾಗಲೂ ಅಂದರೆ ದ ಗೈಡಿಂಗ್ ಫ್ಯಾಕ್ಟರ್ಸ್ ವಿಲ್ ಬಿ ಸೇಮ್. ಒಂದು, ನಾನು ಯಾರಿಗೆ ಫಿಲಮ್ ಮಾಡ್ತಾ ಇದ್ದೀನಿ, ವಾಟ್ ಈಸ್ ಮೈ ಟಾರ್ಗೆಟ್ ಡೆಮೋಗ್ರಫಿ, ಅದರಲ್ಲಿ ವಾಟ್ ಈಸ್ ದ ಸೈಜ್ ಆಫ್ ಆಡಿಯನ್ಸ್ ದಟ್ ಐ ಆಮ್ ಟಾರ್ಗೆಟಿಂಗ್, ಆ್ಯಂಡ್ ಅವ್ರು ಏನಕ್ಕೆ ಬಂದು ನನ್ನ ಫಿಲಮ್ ನೋಡಬೇಕು ಅನ್ನೋದು. ನೆಕ್ಸ್ಟ್ ನಾನು ವಿಸಿಬಿಲಿಟಿ ಅವ್ರಿಗೆ ಹೆಂಗೆ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅವರಿಗೆ ಫಿಲಮ್ ನೋಡ್ಲಿಕ್ಕೆ ಅದು ಮೋಟಿವೇಶನ್ ಹೆಂಗೆ ಕೊಡ್ತಾ ಇದ್ದೀನಿ. ಸೆಕೆಂಡ್, ನಾನು ಪ್ರತಿ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ವಾಟ್ ಈಸ್ ಮೈ ಟಾರ್ಗೆಟ್ ವಿತ್ ದಿಸ್. ನಾನೀಗ ಪೋಸ್ಟರ್ ಆಗ್ತಿದ್ರೆ ವಿಸಿಬಿಲಿಟಿ ಕ್ರಿಯೇಟ್ ಮಾಡಲಿಕ್ಕೆ. ನಾನು ಯೂಟ್ಯೂಬಲ್ಲೆಲ್ಲ ಇಂಟರ್ವ್ಯೂ ಬರ್ತಿದ್ರು ಸಹ ಅದೆಲ್ಲ ಎಲ್ಲರೂ ನೋಡಲ್ಲ, ಬಟ್ ನಿಮಗೆ ಯೂಟ್ಯೂಬ್ ತಮ್ನೇಲ್ ಕಂಡ್ರು ಸಹ ಒಂದು 20 ತಮ್ನೇಲ್ ಕಂಡ್ರು ಈ ಫಿಲಮ್ ಏನೋ ನಡೀತಿದೆ ಅಂತ ಅನ್ಸುತ್ತಲ್ಲ, ದಟ್ ಈಸ್ ಮೈ ಇದು ಟಾರ್ಗೆಟ್ ಅಷ್ಟೇ. ಅವರೆಲ್ಲರೂ ನೋಡಬೇಕು ಅಂತಿಲ್ಲ. ಸೊ ವಿತ್ ಈಚ್ ಮಾರ್ಕೆಟಿಂಗ್ ಎಫರ್ಟ್ ದಟ್ ಇರ್ ಪುಟ್ಟಿಂಗ್ ಇನ್, ನಿಮ್ಗೆ ಅದರಿಂದ ಏನು ಎಕ್ಸ್ಪೆಕ್ಟೇಷನ್ ಅನ್ನೋದು ಕರೆಕ್ಟಾಗಿ ನೀವು ಸೆಟ್ ಮಾಡ್ಕೊಳ್ಬೇಕು. ಅಲ್ಲ, ಅದು ನನಗೆ ಕೇಳಿದ್ರೆ ಎಲ್ಲಾನು ಮಾಡಿ ಅಂತ ಹೇಳಿ ಅಲ್ಲ, ನೀವು ಈ ಫ್ಲೆಕ್ಸ್ ಎಲ್ಲ ಹಾಕ್ಸಿದ್ದು ಅಂತ ಹೇಳಿದ್ರಲ್ಲ, ಯಾವ್ದಾವ್ದು ಫ್ರೀ ಸಿಕ್ಕು ಎಲ್ಲ ಮಾಡಿ ದುಡ್ಡು ಮಾತ್ರ ಯೋಚನೆ ಮಾಡಿ. ಇನ್ನೊಂದೇನಂದ್ರೆ ಕ್ರಿಯೇಟಿವ್ ಆಗಿ ಮಾರ್ಕೆಟಿಂಗ್ ಮಾಡ್ತಿರಲ್ಲ, ಕ್ರಿಯೇಟಿವ್ ಆಗಿ ಏನೋ ಔಟ್ ಆಫ್ ಬಾಕ್ಸ್ ಏನೋ ಮಾಡಿದ್ರು ಅದರಿಂದ ನಿಮಗೆ ಅಲ್ಟಿಮೇಟ್ಲಿ ಏನಾಗುತ್ತೆ ಅಂತ ಏನೋ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅಂತ ಅನ್ಸೋದು ಬಿಟ್ರೆ ಫಿಲಮ್ ನೋಡಬೇಕು ಅಂತ ಅನ್ಸಲ್ಲ ಅಲ್ವಾ. ಸೊ ಅದನ್ನ ಬ್ರಿಡ್ಜ್ ಮಾಡೋ ಥರ ಇರಬೇಕು ನಿಮ್ದು. ಔಟ್ ಆಫ್ ಬಾಕ್ಸ್ ಏನು ಬೇಕಾದ್ರೆ ಮಾಡಲಿ, ಬಟ್ ಅದು ಫೈನಲಿ ಟು ಟ್ರಾನ್ಸ್ಲೇಟ್ ಟು ಈ ಫಿಲಮ್ ನೋಡ್ಬೇಕು ಅನ್ನೋ ಟ್ರಾನ್ಸ್ಲೇಟ್ ಆದ್ರೆ ಮಾಡಿ. ಇಲ್ಲಾಂದ್ರೆ ಬರೀ ಐಡಿಯಾ ಸೂಪರ್ ಅಂತ ಮಾತ್ರ ನಿಂತ್ಕೊಳ್ಳುತ್ತೆ ಅಷ್ಟೇ, ಮಾರ್ಕೆಟಿಂಗ್ ಸೂಪರ್ ನಿಂತ್ಕೊಳ್ಳುತ್ತೆ ಅಷ್ಟೇ, ಬಟ್ ಟ್ರಾನ್ಸ್ಲೇಟ್ ಆಗಲ್ಲ. One is first time ನೀವು ಬರ್ದಿರ್ತೀರಲ್ಲ ಒಂದು ಐಡಿಯಾ, and by the time it reaches to the screen it would have taken some amount of time, maybe 3 years or 4 years, like chances a huge time, right? So how do you still try to be contemporary by the time you make it? ನೀವು ಬರ್ದಿರೋ ಕತೆ ಅಂದರೆ ಒಂದು 10 years ಬ್ಯಾಕ್ ಬರ್ದಿದ್ರೆ ಅದು ನಿಮಗೆ ಅಗೇನ್ ಟ್ರಿಗರ್ ಮಾಡಿದರೆ ಡೆಫಿನೆಟ್ಲಿ ಅದು ನಿಮ್ಮ ಸಿನಿಮಾದ USP ಆಗುತ್ತೆ ಅನ್ಸುತ್ತೆ. ಅಂದರೆ ಯಾವುದೇ ಬಂದಿರಲಿ, ಕೊಕ್ಕೋದಾದ್ರೆ ಇನ್ನೊಂದು ಸಿನಿಮಾ 10 ಸಿನಿಮಾ ಬರಲಿ, ಬಟ್ ಅಗೇನ್ ಅದು ಎಲ್ಲ ಸಿನಿಮಾ ನೋಡಿದ್ಮೇಲೆ ನಿಮ್ಮ ಕತೆ ಅದನ್ನು ಅಗೇನ್ ನಿಮ್ಗೆ ಟ್ರಿಗರ್ ಮಾಡಬೇಕು. ಇದು ಮಾಡಿದ್ರೆ ವರ್ಕ್ ಆಗುತ್ತೆ ಅನ್ನೋ ಆ ಟ್ರಿಗರ್ ಪಾಯಿಂಟ್ ಇದೆಯಲ್ಲ, ಅದೇ ನಿಮ್ಮ ಸಿನಿಮಾದ ಅನ್ಸುತ್ತೆ ನನಗೆ ಪರ್ಸ್ನಲಿ. ನಾನು ಒಂದು ಕತೆ ಈಗ ಮಾಡ್ತಿರೋದು ಹಿಂದೆ ಬರ್ದಿರೋದು. ಸೊ ನಾವು ಹಿಂದೆ ಈಗ ಅಗೇನ್ ನಾವು ಯೋಚನೆ ಮಾಡ್ತಾ ಇದ್ದರೆ ಅದನ್ನು ನನಗೆ ಟ್ರಿಗರ್ ಮಾಡ್ತಿದೆ. ನನ್ನ ಫಂಕ್ಷನ್ಸ್ ಎಲ್ಲ ವರ್ಕ್ ಆಗ್ತಿದೆ, ಕತೆ ಕೇಳುವಾಗ, ಸೀನ್ಸು ಬರೆಯುವಾಗ ಇಟ್ಸ್ ಸೂಪರ್ ಅನ್ನೋ ಫೀಲ್ ಬರ್ತಿದೆ. ಅಂದರೆ ನನಗೆ ಫಸ್ಟ್ ಅದು ಸ್ಯಾಟಿಸ್ಫೈ ಮಾಡಬೇಕಲ್ವ, ಅಂದರೆ ಇದು ಮಾಡೋಕ್ಕೆ ಸಾಧ್ಯ, ಪಾಸಿಬಲ್ ಅನ್ನೋದನ್ನ ನನಗೆ ಅದು ಕಾನ್ಫಿಡೆನ್ಸ್ ಕೊಡಬೇಕಲ್ಲ, ಅದು ಆ ಪಾಯಿಂಟ್ ನನಗೆ ಅಗೇನ್ ಟ್ರಿಗರ್ ಮಾಡ್ತಾ ಇದ್ದರೆ ಅದು ಸಿನಿಮಾದ USB ಆಗ್ಬೋದು. ನಮಸ್ಕಾರ, ಅಜಿತ್ ಅಂತ, ಆಸ್ಪೈರಿಂಗ್ ಡೈರೆಕ್ಟರು. ಸೊ ಈಗ ಆ್ಯಕ್ಚುಲಿ ಡೈರೆಕ್ಟರ್ ಅದು ರೈಟರ್ ಕೆಲಸ, ರೈಟಿಂಗ್ ಮಾಡಿ ಮತ್ತು ಸಿನಿಮಾ ಮಾಡೋದಷ್ಟೇ ಅಲ್ವಾ. ಬಟ್ ನೀವೆಲ್ಲ ಸ್ವಲ್ಪ ಪ್ರಮೋಷನ್ ಕಡೆ ಎಲ್ಲ ಮಾರ್ಕೆಟಿಂಗ್ ಪ್ರತಿಯೊಂದು ನೀವೇ ಮಾಡ್ತಾ ಇದ್ದೀರಾ. ಇಸ್ ಇಟ್ ನಾಟ್ ಅ ಬರ್ಡನ್? ಇಲ್ಲ, ಇದು ಸ್ಯಾಂಡಲ್ವುಡ್ ಮಾಡಲೇಬೇಕು ನಾವು. ಅದೇ ಇದು ಸ್ಯಾಂಡಲ್ವುಡ್ ಇದು ಬದಲಾವಣೆ ಮಾಡೋಕ್ಕಾಗಲ್ವಾ? ಇಲ್ಲ, ಒಂದು 2 ಥರದ್ದಿರುತ್ತೆ. ಅಂದರೆ ನನ್ನ ಕೆಲಸದ ಬಗ್ಗೆ ಜನ ಏನು ಮಾತಾಡ್ತಾರೆ ಅದು ಹತ್ರದಲ್ಲೇ ಕೇಳೋಣ ಅನ್ನೋದು ಒಂದು ಇರುತ್ತೆ. ಸೊ ದಟ್ ನಾವು ಎಲ್ಲ ಕಡೆ ಹೋಗಬೇಕು ಅನ್ನೋ ಥರ ಇರುತ್ತೆ. ನಾವು ರಿಲೀಸ್ ಆದಾಗಲೂ ಪ್ರತಿ ಒಂದು 50% ಫೀಲ್ ಆಗಿದ್ರು ನಾವು ಥಿಯೇಟ್ರಿಗೆ ಹೋಗ್ತಾ ಇದ್ವಿ ಟಿಲ್ 25th ಡೇ, ಅಂದರೆ ತನಕನೂ. ಅಂದರೆ ಥಿಯೇಟ್ರಲ್ಲಿ ಇರೋ ತನಕನೂ ಎಲ್ಲಿ ಶೋ ನಡೀತಿದ್ರು ಹೋಗ್ತಾ ಇದ್ವಿ. ಓನ್ಲಿ ಬಿಕಾಸ್ ಆಫ್ ಅಂದರೆ ಇಲ್ಲಿರೋ ಮಾರ್ಕೆಟ್ ಹಂಗಿದೆ ಅಷ್ಟೇ. ಈಗ ನಿಮಗೆ ಅದೇ ಒಂದು ಬೇರೆ ಸೆಕ್ಟರಲ್ಲಿ ನೋಡಿದಾಗ ಅದಕ್ಕೆ ಅಂತ ನಾನು ಆಗಲೇ ಹೇಳಿದ್ನಲ್ಲ, ಅಂದರೆ ಅದಕ್ಕೆ ಅಂತ ಒಂದು ತಂಡ ಇರುತ್ತೆ, ಅವ್ರು ಅದನ್ನೇ ಸ್ಟಡಿ ಮಾಡಿರ್ತಾರೆ. ಅವ್ರು ಅದನ್ನು ಮಾಡಿದಾಗ ಅವರಿಂದ ನಮಗೆ ಇನ್ನೊಂದಿಷ್ಟು ಇನ್ಪುಟ್ ಸಿಗ್ತಾ ಇರುತ್ತೆ. ಬಟ್ ಇಲ್ಲಿನ ಇನ್ನೂ ಆ ಥರದ್ದು ಇನ್ನೂ ಕಲ್ಚರ್, ಎಕೋಸಿಸ್ಟಮ್, ಎಕ್ಸಾಕ್ಟ್ಲಿ ಎಕೋಸಿಸ್ಟಮ್ ಮತ್ತು ಆ ಕಲ್ಚರ್ ಇನ್ನೂ ಬಿಲ್ಡ್ ಆಗಬೇಕದು. ಅಂದರೆ ಒಂದು ಕಾರ್ಪೊರೇಟ್ ಸ್ಟ್ರಕ್ಚರ್ ಬರಬೇಕು. ಅಂದರೆ ಒಂದು ಪ್ರಾಡಕ್ಟ್ ರೆಡಿಯಾಗಿದೆ, ಆ ಪ್ರಾಡಕ್ಟ್ನ ಬೇರೆ ಅಂದರೆ ನಾನು ಆ ಪ್ರಾಡಕ್ಟ್ ಟಾರ್ಗೆಟ್ ಆಡಿಯನ್ಸಿಗೆ ರೀಚ್ ಮಾಡೋದಕ್ಕೊಂದು ಬೇರೆ ಒಂದು ತಂಡ ಇರಬೇಕದು. ಅಂದರೆ ಅದು ಅದನ್ನು ಯಾರು ಮಾಡ್ತಾರೆ? ನೀವೇ ಮಾಡಬೇಕು ಅಲ್ಲ. ಈಗ ಅದು ಬಿಲ್ಡ್ ಆಗೋ ತನಕ ನಾವೇ ಮಾಡಬೇಕಷ್ಟೇ. ಅಂದರೆ ಅಲ್ಲೇ ಹೇಳ್ತಿರೋದು. ಒಂದು ಪ್ರಶ್ನೆ ಕೊನೆ ಕೇಳೋಣ ಅಂತ ನಾನು ಪುನೀತ್ ಕೇಳಬೇಕು ಬೇಡವಾ ಅಂತ ತುಂಬ ಯೋಚನೆ ಮಾಡಿದ್ವಿ. ಅಂದರೆ ಸಿನಿ ತಿಳಿ ಅಂತ ಹೆಸರಿಟ್ಟಿದ್ದಾರೆ, ಬಟ್ ಗಾಢವಾದ ಪ್ರಶ್ನೆ ಆಗುತ್ತೆ ಹೇಗೆ ಕೇಳೋದು ಅಂತ. ಬಟ್ ಇದಕ್ಕೆ ಚಂದ್ರಜಿತ್ ಅವ್ರು ಮಾತ್ರ ಆನ್ಸರ್ ಮಾಡೋಕ್ಕೆ ಸಾಧ್ಯ. ರಕ್ಷಿತ್ ಶೆಟ್ಟಿ ಅವ್ರು ಎಲ್ಲಿದ್ದಾರೆ ಇವಾಗ? ಊರಲ್ಲಿದ್ದಾರೆ, ರೈಟಿಂಗ್ ಮಾಡ್ತಾ ಇದ್ದಾರೆ, ಅವ್ರದ್ದು ಆರಾಮಾಗಿದ್ದಾರೆ. ಯಾಕಂದರೆ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ, ಅಟ್ಲೀಸ್ಟ್ 90% ಜನಕ್ಕೆ ಸಿನಿಮಾ ಫೀಲ್ಡಿಗೆ ಬರಬೇಕು ಅಂತ ಆಸಕ್ತಿ ಹುಟ್ಟಿಸಿದ್ದು, ಇಂಟ್ರೆಸ್ಟ್ ಹುಟ್ಟಿಸಿದ್ದು ರಕ್ಷಿತ್ ಶೆಟ್ಟಿ ಅವರೇ. ಸೊ ಅವ್ರು ಬೇಗ ಸಿನಿಮಾ ಮಾಡಲಿ ಅಂತ ಎಲ್ಲರೂ ಹಾರೈಸೋಣ.